ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरयते। नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्ठकी। मूकं करोति वाचालं पङ्गुं लङ्घयते गिरिं। यत्कृपातमहं वन्दे श्रीगुरुं दीनतारिणं श्रीचैतन्यमीश्वरम्। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वते देवे गौरवाणी प्रचारिणी निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्णा कृष्णा हरे कृष्णा 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 हरे हरे कृष्णा कृष्णा हरे 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 राम हरे राम 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 हरे हरे। हरे कृष्णा कृष्णा हरे कृष्णा 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 हरे हरे कृष्णा कृष्णा हरे 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 राम हरे राम राम हरे हरे। हरे कृष्णा कृष्णा हरे कृष्णा 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 हरे हरे कृष्णा कृष्णा हरे 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 राम 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 हरे हरे। Hare Krishna. So, thank you all for joining this Krishna Katha discussion. So we'll continue today. So ಯಾಕೆ ನಾವು ಈ ಕೃಷ್ಣ ಕಥೆಯನ್ನ ಕೇಳಬೇಕು ಅಥವಾ ಯಾಕೆ ಇದನ್ನ ನಾವು ಆಯ್ಕೆ ಮಾಡಿದೆವು ಅಂದ್ರೆ, ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮೊದಲು ಕೃಷ್ಣನ ಬಗ್ಗೆ ಸ್ವಲ್ಪ ತಿಳಿಯೋಣ ಮತ್ತು ಕೃಷ್ಣನ ಬಗ್ಗೆ ಚರ್ಚೆ ಮಾಡೋಣ. ಜನ್ಮಾಷ್ಟಮಿ ಅಂದ್ರೆ ನಮ್ಗೆಲ್ಲರಿಗೂ ಒಂದು ಮಹತ್ವವಾದಂತಹ ಒಂದು ಫೆಸ್ಟಿವಲ್ ಅಂತ ಹೇಳ್ಬೋದು, ಶ್ರೀಕೃಷ್ಣ ಜನ್ಮಾಷ್ಟಮಿ. ಆಗ ಭಗವಂತನ ಬಗ್ಗೆ ನಾವು ತಿಳಿದು ಭಗವಂತನನ್ನು ಈ ಪ್ರಪಂಚಕ್ಕೆ
ಸ್ವಾಗತಿಸುವುದು ಅಥವಾ ಭಗವಂತನನ್ನ ನನ್ನ ಹೃದಯಕ್ಕೆ ಸ್ವಾಗತಿಸುವುದು. ಕೃಷ್ಣ ಜನ್ಮಾಷ್ಟಮಿ ಅಂದರೆ ಕೃಷ್ಣ ಹುಟ್ಟಿದ ದಿನ ಅಲ್ಲ. ನಿಜವಾಗಿ ಕೃಷ್ಣನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಲಾರ್ಡ್ ಡಸಂಟ್ ಹ್ಯಾವ್ ಬರ್ತ್, ಡಸಂಟ್ ಹ್ಯಾವ್ ಡೆತ್. ಈ ಜಸ್ಟ್ ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್. ಆದ್ರೆ ಆ ಭಗವಂತ ಈ ಭೌತಿಕ ಜಗತ್ತಿಗೆ ಬಂದ ದಿವಸವನ್ನ ನಾವು ಆಚರಣೆ ಮಾಡ್ತೇವೆ. ಅದನ್ನು ಮುಖ್ಯವಾಗಿ ಭಗವಂತ ನನ್ನ ಹೃದಯಕ್ಕೆ ಹೇಗೆ ತರಲಿ, ಇದನ್ನು ನಾನು ಆಚರಣೆ ಮಾಡ್ಬೇಕು. ಆ ರೀತಿ ಮಾಡ್ಬೇಕಿದ್ರೆ ನಾನು ಭಗವಂತನ ಬಗ್ಗೆ ತಿಳಿಬೇಕು. ಭಗವಂತ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಜನ್ಮ ಕರ್ಮ ಚಮೇ ದಿವ್ಯಂ ಯೋಮೇ ವ್ಯಕ್ತಿ ತತ್ವತಃ ತ್ಯಕ್ತ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ ಅಂತ ಹೇಳ್ತಾನೆ. ಯಾರು ನನ್ನ ಜನ್ಮ ನನ್ನ ಕರ್ಮವನ್ನು ತತ್ವತಃ ಸಂಪೂರ್ಣವಾಗಿ ತಿಳಿದಿದ್ದಾರೋ ಅವರಿಗೆ ಪುನರ್ಜನ್ಮ ಇಲ್ಲ. ತ್ಯಕ್ತ ದೇಹಂ, ಅವರಿಗೆ ದೇಹ ಬಿಟ್ಟಾಗ ಪುನಃ ಜನ್ಮ ಇಲ್ಲ. ಇದು ಭಗವಂತ ಕೊಟ್ಟಂತ ಗ್ಯಾರಂಟಿ. ನಾವೀಗ ಹಲವಾರು ಗ್ಯಾರಂಟಿ ನೋಡ್ತಿದ್ದೇವೆ. ಇದು ಭಗವಂತ ಕೊಟ್ಟಂತ ಗ್ಯಾರಂಟಿ. ನಮ್ಗೆ ಪುನರ್ಜನ್ಮ ಬೇಡ ಅಂದ್ರೆ ಇಷ್ಟೇ ಅರ್ಥ ಮಾಡಿ ಸಾಕು ಅಂತ. ಭಗವಂತನ ಜನ್ಮ ಮತ್ತು ಕರ್ಮ. ಭಗವಂತನಿಗೆ ಜನ್ಮ ಅಂತಲ್ಲ, ಭಗವಂತ ಅವತರಿಸಿದ್ದು ಮತ್ತು ಭಗವಂತ ಏನೆಲ್ಲ ಮಾಡಿದಾನೆ ಅಷ್ಟನ್ನು ನಾವು ತಿಳಿದರೆ ನಮ್ಗೆ ತ್ಯಕ್ತ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ ಅಂತ. ಅರ್ಜುನ ಮತ್ತೆ ಜನ್ಮ ಇಲ್ಲ. ಸೊ ನಮ್ ಕೂಡ ಪುನರ್ಜನ್ಮ ಬೇಡ ಅಂದ್ರೆ ಇಷ್ಟು ಮಾತ್ರ ಅರ್ಥ ಮಾಡಿ ಸಾಕು. ಇದು ವಾಟ್ ಇಸ್ ದಿಸ್? ದಿಸ್ ಇಸ್ ಶ್ರೀಮದ್ ಭಾಗವತಂ. ಕೇಳಿದಿರಾ ಯಾರು? ಯಾರಿಗೆಲ್ಲ ಭಾಗವತಂ ಬಗ್ಗೆ ಗೊತ್ತು? ಓಕೆ, ಭಾಗವತಂದಲ್ಲಿ 12 ಸ್ಕಂಧ ಇದೆ, 12 ಕ್ಯಾಂಟೋಸ್, ಸೊ 18,000 ಶ್ಲೋಕಾಸ್. ಇನ್ನೊಂದು ಥಿಂಗ್, ಮೇ ಬಿ ಜನರಲಿ ವಾಟ್ ಯು ಡು, ಟೇಕ್ ಎ ಪೆನ್ ಅಂಡ್ ಪೇಪರ್, write down some questions based on what we discussed. At the end, ask the question so that how much grasping is there. I don't know whether, since I speak in Kannada, I don't know we'll be able to capture, or I'll give it to you then. Okay, ನಿಮ್ ಕನ್ನಡ ಅರ್ಥ ಆಗ್ತಲ್ಲ, ಪೆನ್ ಪೇಪರ್ ತಗೊಳ್ಳಿ, ಕೆಲವೊಂದು 7-8 ಕ್ವಶನ್ಸ್ ಬರ್ಕೊಳ್ಳಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಬರುತ್ತಾ ನೋಡಿ. ಅದರಲ್ಲಿ ಒಂದು ಬುಕ್ ಇರ್ಬೇಕು, ಬುಕ್ ಇದೆ, ತಗೊಳ್ಳಿ, ಅದರಲ್ಲಿ ಒಂದು ಪೇಜಲ್ಲಿ ಬರೀ. ಯಾಕೆಂದ್ರೆ ಆಚಾರ್ಯ ಹೇಳ್ತಾರೆ ನಾವು ಶ್ರವಣ ಮಾಡಬೇಕು, ಪೆನ್ ಅದರಲ್ಲಿದೆ, ಶ್ರವಣ ಮಾಡಬೇಕು ಮತ್ತು ಮನನ ಮಾಡಬೇಕು. ಯಾವುದನ್ನು ನಾವು ಕೇಳ್ತೇವೋ ಅದಕ್ಕೆ ಶ್ರವಣ ಅಂತ ಹೇಳ್ತಾರೆ, ಅದನ್ನು ಮನನ ಮಾಡಬೇಕು. ಮನನ ಅಂದ್ರೆ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಮತ್ತು ಅದು ನಮ್ಮ ಜೀವನದಲ್ಲಿ ಅಳವಡಿಸಕ್ಕೆ ನಾವು ಪ್ರಯತ್ನ ಪಡಬೇಕು. ಇಲ್ಲದಿದ್ದರೆ ಇಲ್ಲಿಂದ ಹೋಗುತ್ತೆ, ಅದು ಉಳಿಯಲ್ಲ. ಇಲ್ಲಿ ಉಳಿಬೇಕಿದ್ರೆ ನಾವು ಮನನ ಮಾಡಬೇಕು. ಮನನ ಮಾಡಬೇಕಿದ್ರೆ ಈ ವಿಶೇಷವಾಗಿ ಕಲಿಯುಗದಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ನೆನಪಿದೆ. ನಾವು 1 ವರ್ಷ ಮೊದಲು ಮಾಡಿದೆಲ್ಲ ನೆನಪಿದೆ ನನಗೆ, ಕರೆಕ್ಟ್ ಅಲ್ವಾ? ಇಲ್ವಾ? ಎಲ್ಲ ನೆನಪಿದೆ ಅಲ್ವಾ? ಯಾರಿಗೆಲ್ಲ ನೆನಪಿದೆ 1 ವರ್ಷ ಮೊದಲು ಏನೆಲ್ಲ ಮಾಡಿದ್ದೇನೆ ಅಂತ? ಇಲ್ಲ. ಪ್ರಾಯೇಣ ಅಲ್ಪ ಆಯುಷೋ ಕಲೋ ಸಭ್ಯ ಯುಗೇ ಜನಃ ಮಂದ ಸುಮಂದ ಮಥಯೋ ಮಂದ ಭಾಗ್ಯಾಹಿ ಉಪದ್ರತಃ ಅಂತ ಭಾಗವತದಲ್ಲಿ ಹೇಳ್ತಾರೆ. ಕಲಿಯುಗದಲ್ಲಿ ನಮ್ಮ ಪ್ರಾಯ ಆಯುಷ್ ಕಡಿಮೆ ಆಗುತ್ತೆ. ಕಲವಿಗೆ ಜನ ಸಭ್ಯ, ಏ ಜನ ಕಲಿಯುಗದಲ್ಲಿ ನಮ್ಮ ಪ್ರಾಯ ಕಡಿಮೆ ಆಗುತ್ತೆ. ಮಂದ ಸುಮಂದ ಮಥಯೋ, ನಾವು ಅತಿ ಬುದ್ಧಿವಂತರಾಗ್ತೀವಿ, ಇಲ್ಲ ಮಂದ ಬುದ್ಧಿಗಳಾಗ್ತೀವಿ ಅಂತ ಭಾಗವತದಲ್ಲಿ. ಮಂದ ಸುಮಂದ, ಅತಿ ಹೀನ ಬುದ್ಧಿಯವರಾಗ್ತೀವಿ. ಮತ್ತು ಉಪದ್ರತಃ, ಪ್ರತಿ ಕ್ಷಣಕ್ಕೂ ನಾವು ಉಪದ್ರಿಸಲ್ಪಡ್ತೀವಿ, ಆಲ್ವೇಸ್ ಡಿಸ್ಟರ್ಬ್. ಇದು ಕಲಿಯುಗದ ನೇಚರ್. ದಿಸ್ ಆರ್ ಕ್ವಾಲಿಟೀಸ್ ಆಫ್ ಕಲಿಯುಗ. ಸೊ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲಿಯುಗ. ಸೊ ಅದಕ್ಕೋಸ್ಕರ ನಾವು ಕೇಳಿದನ್ನ ಬರ್ಕೋಬೇಕು. ಪೆನ್ ಪೇಪರ್ ಯಾವಾಗ್ಲೂ ಬೇಕು ಕೈಯಲ್ಲಿ. ಭಗವದ್ಗೀತೆ ಭಾಗವತಂ ಕ್ಲಾಸಿಗೆ ಬಂದಾಗ ಪೆನ್ ಪೇಪರ್ ಬೇಕು, ಬರ್ಕೋಬೇಕು. ಮನೇಲಿ ಹೋಗಿ ಅದನ್ನು ರಿವಿಷನ್ ಮಾಡಬೇಕು. ಇದರಿಂದ ನಾನು ಏನು ಪಾಠ ಕಲಿತೆ. ಸಾಮಾನ್ಯವಾಗಿ ಪ್ರಭುಪಾದರು ಯಾವುದೇ ಪುಸ್ತಕ ಕೊಟ್ಟರು ಹೇಳ್ತಾರೆ 2 ವಿಷಯ. ನೀವು 1 ಪೇಜ್ ಓದಿದ್ರು 2 ವಿಷಯ ಕೇಳಿ. ಅದರಲ್ಲಿ ನನಗೇನಿದೆ ಇವತ್ತು, ವಾಟ್ ಇಸ್ ದ ಪರ್ಸನಲ್ ಅಪ್ಲಿಕೇಶನ್, ನನ್ನ ಜೀವನದಲ್ಲಿ ಇವತ್ತು ನಾನು ಏನು ಬದಲಾವಣೆ ಇದನ್ನು ಮಾಡ್ತೇನೆ. ಇಲ್ಲಾದ್ರೆ ವಾಟ್ ಇಸ್ ಯೂಸ್?
ಮತ್ತೊಂದು ವಾಟ್ ಇಸ್ ದ ಟೀಚಿಂಗ್ ಅಪ್ಲಿಕೇಶನ್, ನಾನು ಇನ್ನೊಬ್ಬರಿಗೆ ಇದರಿಂದ ಏನು ಹೇಳಬಹುದು. ನಾವು ಯಾಕೆ ಈ ಕತೆ ಹೇಳ್ತೀವಿ? ಕತೆ ಮಕ್ಕಳಿಗೆ ಕತೆ ಒಂದು ರೀತಿ ಎಂಟರ್ಟೈನ್ಮೆಂಟ್, ಆದರೆ ನಮ್ಗೆ ಆ ಕಥೆಯ ಮೂಲಕ ಅಲ್ಲಿ ಫಿಲಾಸಫಿ ಇದೆ. ನಾವು ನಾಟ್ ದ ಸೇಕ್ ಆಫ್ ಎಂಟರ್ಟೈನ್ಮೆಂಟ್, ಇದು ನಮ್ಗೆ ಎಂಟರ್ಟೈನ್ಮೆಂಟ್ ಅಲ್ಲ. ಇದು ಆ ಎಂಟರ್ಟೈನ್ಮೆಂಟ್ ಮೂಲಕ ವಿ ಲರ್ನ್ ಸಮಥಿಂಗ್ ಸೊ ದಟ್ ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್. ಸೊ ದಟ್ ಇಸ್ ದ ಪರ್ಪಸ್ ಆಫ್ ಇಟ್. ಸೊ ಭಗವಂತನ ಲೀಲೆಯನ್ನು ಕೇಳುವಾಗ ನಾವು ಅರ್ಥ ಮಾಡಬೇಕು, ಭಗವಂತ ಯಾಕೆ ಆ ರೀತಿ ಮಾಡಿದ, ಅದರಿಂದ ನನಗೇನು ಪಾಠ. ಭಗವಂತನ ಲೀಲೆ ಮಾಡುವ ಅಗತ್ಯ ಇರಲಿಲ್ಲ. ಭಗವಂತನಿಗೆ ಆರಾಮದಲ್ಲಿ ಗೋಲೋಕ ಬೃಂದಾವನ ಇರ್ಬೋದಿತ್ತು. ಯಾಕೆ ಮಾಡ್ತಾನೆ ಅವನು? ವೈ ಈಸ್ ಡೂಯಿಂಗ್ ದಿಸ್ ಆಲ್ ಇಲ್ಲ? ಜಸ್ಟ್ ಟು ಅಟ್ರಾಕ್ಟ್ ಆಲ್ ಆಫ್ ಅಸ್ ಸೊ ದ್ಯಾಟ್ ವಿ ಕ್ಯಾನ್ ಗೋ ಬ್ಯಾಕ್ ಟು ಹಿಮ್. ನೀವು ಬರೋ ಬದಲು ಮರಿಯಪ್ಪನ ಪರ್ವತ ಚರ್ಚೆ ಮಾಡ್ತಿದ್ದೇವೆ. ಈ ಸಮಾಜದಲ್ಲಿ ಎಷ್ಟೋ ಜನ ಇದ್ದಾರೆ. there are millions of crores of people. ಎಷ್ಟು ಜನ ಭಕ್ತಿ ಬರ್ತಾರೆ? ಬಾರಿ ಕಡಿಮೆ. ಮನುಷ್ಯನ ಸಹಸ್ರೇಶು ಅಂತ ಭಗವಂತನೇ ಹೇಳ್ತಾನೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಲಕ್ಷಗಟ್ಲೆ ಕೋಟಿಗಟ್ಲೆ ಜನ ಇದ್ದಾರೆ, ಆದರೆ ಅದರಲ್ಲಿ ಕೆಲವರು ಮಾತ್ರ ಭಕ್ತಿ ಕಡೆ ಬರ್ತಾರೆ. ಅದರಲ್ಲಿ ಕೂಡ ಭಕ್ತಿ ಬಂದವರಲ್ಲೂ ಇನ್ನು ಕೆಲವರು ಮಾತ್ರ ಭಕ್ತಿಯನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಮತ್ತೆ ಅದರಲ್ಲಿ ಕೆಲವರು ಮಾತ್ರ ನಿಜವಾಗಿಯೂ ಭಕ್ತಿ ಮಾಡ್ತಾರೆ. ಕೆಲವರಿಗೆ ಸಮಾಜದಲ್ಲಿ ಭಕ್ತಿ ಅಂದ್ರೆ ಎಲ್ಲವೂ ಭಕ್ತಿ. ಒಬ್ಬ ಫಿಲ್ಮ್ ಆಕ್ಟರ್ ಅನ್ನು ಪೂಜೆ ಮಾಡೋದು ಭಕ್ತಿನೇ, ಕ್ರಿಕೆಟರ್ ಅನ್ನು ಪೂಜೆ ಮಾಡೋದು ಭಕ್ತಿನೇ. ಇವತ್ತು ನೋಡಿದರೆ ಆ ರೀತಿ ನಡೀತದೆ. ಅದ ಪೊಲಿಟಿಷಿಯನ್ ಅನ್ನ ಪೂಜೆ ಮಾಡ್ತಾರೆ, ನಾಳೆ ಅವನು ಏನ್ ಮಾಡ್ತಾನೆ ಅದು ಬೇರೆ ವಿಷಯ. ಈಗ ನೋಡ್ತಾ ಇದ್ದೀವಿ ಏನಾಗುತ್ತೆ ಅಂತ. ಆದ್ರೆ ಅಂದ್ರೆ ಅದು ನಿಜವಾದ ಭಕ್ತಿ ಅಲ್ಲ. ಅದು ನಿಜವಾದ ಭಕ್ತಿ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ಕೊಡ್ತಾನೆ. ಸೊ ಆ ರೀತಿ ನಮಗೆ ನೆನಪು ಕಡಿಮೆ ಇರುವ ಕಾರಣ ನಾವು ಬರ್ಕೋಬೇಕು. ನಾವು ಯಾವುದನ್ನು ಕೇಳಿದಾಗ ಅದನ್ನು ಮನನ ಮಾಡ್ಬೇಕು. ಮನನ ಅಂದ್ರೆ ಅದನ್ನು ಚಿಂತನೆ ಮಾಡ್ಬೇಕು. ಚಿಂತನೆ ಮಾಡಿ ಅದರಿಂದ ಏನ್ ಕಲಿತೆ ಮನೆಗೆ ಹೋಗಿ ಮರ್ತು ಬಿಡುದಲ್ಲ, ಬೆಲೆ ಇಲ್ಲ. ಸೋ ಮೆನಿ ಥಿಂಗ್ಸ್ ಗೆಟಿಂಗ್ ಫ್ರೀ. ನಮ್ಗೆ ಎಲ್ಲವೂ ಈಗ ಫ್ರೀ ಸಿಗುತ್ತೆ. ಭಕ್ತಿ ನಾವು ದುಡ್ಡು ತಗೋಬಾರ್ದು. ಆಕ್ಚುಲಿ ಆಚಾರ್ಯ ಹೇಳ್ತಾರೆ ಅಂದ್ರೆ, ಯಾರು ಹರಿಕತೆಯನ್ನ ದುಡ್ಡು ಕೊಟ್ಟು ಹರಿಕತೆ ಹೇಳ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಚೇಳಾಗಿ ಹುಟ್ಟಿದಾರಂತೆ. ದೋಸ್ ಹೂ ಸೆಲ್ ಹರಿಕಥಾ ದೇ ವಿಲ್ ಟೇಕ್ ಬರ್ತ್ as scorpion in the next life. That is a Padma Purana saying or Samad Purana saying. So that's why we are very clear. We are not selling this. We will make sure that more than what you gave, we will give it back. Because I don't want to take birth in scorpion. Very, very sure. So I'm very clear on that. That's why, so even if you correct certain, but why is the purpose we are doing it? So hope I'm make it very clear. So coming back to the topic. So this Krishna book Prabhupada has written is based from the 10th canto of Srimad Bhagavatam. So Srimad Bhagavatam ನಾನು ಹೇಳಿದಾಗೆ 12 ಸ್ಕಂದಗಳಿವೆ. ಅದರಲ್ಲಿ 10ನೇ ಸ್ಕಂದದ ಈ ಸಾರಾಂಶವನ್ನ ಈ ಕೃಷ್ಣ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಭಗವಂತ ಶ್ರೀಲ ಪ್ರಭುಪಾದ. ಯಾಕೆ ಅಂದ್ರೆ 10ನೇ ಸ್ಕಂದದಲ್ಲಿ ಭಗವಂತನ ವಿಶೇಷವಾಗಿ ಎಲ್ಲಾ ಲೀಲೆಗಳಿವೆ. ಅದರಲ್ಲಿ ಕೂಡ ಈ 5 ಸ್ಕಂದಗಳು, 5 ಅಧ್ಯಾಯಗಳು, 10ನೇ ಸ್ಕಂದದ 5 ಅಧ್ಯಾಯಗಳು ಭಗವಂತನ ರಾಸಲೀಲೆ ಬಗ್ಗೆ ಹೇಳುತ್ತೆ. ಸೊ ಜನರಲಿ ಸಮಾಜದಲ್ಲಿ ಏನೇ ನೀವು ಕಥೆಗಾರ ಕೇಳಿದರೆ ನೇರವಾಗಿ ಅಲ್ಲಿ ಹೋಗ್ತಾರೆ. ಭಗವಂತ ಮತ್ತು ಗೋಪಿಯರು ಯಾಕೆ ಆ ರೀತಿ ಮಾಡಿದ, ಈ ರೀತಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳಿದರೆ, ಆ ಒಂದು ಭಗವಂತನ ಆ ಲೀಲೆಯ ಬಗ್ಗೆ ಚರ್ಚೆ ಮಾಡುವ ಯೋಗ್ಯತೆ ನಮಗಿಲ್ಲ. ಭಗವಂತನ ಲೀಲೆಯಾಗಲಿ ಭಗವಂತನ ಪ್ರತಿಯೊಂದು ಚಟುವಟಿಕೆಗಳು ದಿವ್ಯವಾದ, ಅದನ್ನು ಕೇಳುವುದು ಅಥವಾ ಅರ್ಥ ಮಾಡುವ ಯೋಗ್ಯತೆ ನಮಗಿಲ್ಲ. ಅಂದ್ರೆ ಅರ್ಥ ಆಗಲ್ಲ ನಮ್ಗೆ. ಅದಕ್ಕೆ ಶ್ರೀಲ ಪ್ರಭುಪಾದರು ನೀವು ಆ ಸ್ಕಂದವನ್ನು ಓದುವ ಅಗತ್ಯ ಇಲ್ಲ. ಓದ್ಬೋದು ನೀವು. ಅದರ ಪ್ರಭುಪಾದ ಹೇಳ್ತಾರೆ, 1ನೇ ಸ್ಕಂದದಿಂದ 9ನೇ ಸ್ಕಂದವರೆಗೆ ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿದ ನಂತರ 10ನೇ ಸ್ಕಂದಕ್ಕೆ ಹೋಗಿ. ಅಲ್ಲಿವರೆಗೆ ಇರ್ಲಿ, ಅಲ್ಲಿವರೆಗೆ ಇದನ್ನು ಓದಿ ಸಾಕು. ಟಿಲ್ ಯು ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್
Canto 1 to Canto 9, do not go to 10th Canto to read Krishna book. Because here he has given the essence of it. So that is another purpose of we doing this. So with this, we'll understand complete the Leela of story of Krishna. ಭಗವಂತನ ಸಂಪೂರ್ಣ ಲೀಲೆ ಬಗ್ಗೆ ನಾವು ಅರ್ಥ ಮಾಡೋಕೆ ಪ್ರಯತ್ನ ಪಡ್ಬೇಕು. ಸೊ ಯಾಕೆ ಭಗವಂತನ ಲೀಲೆ ಬಗ್ಗೆ ನಾವು ಕೇಳಬೇಕು? ಆಚಾರ್ಯ ಹೇಳ್ತಾರೆ, ಈ ಭಗವಂತನ ಲೀಲೆ ಬಗ್ಗೆ ಹೇಳಿದಾಗ ನಮ್ಮ ಹೃದಯದಲ್ಲಿ ಹಲವಾರು ಪರಿವರ್ತನೆಗಳಾಗತ್ತೆ. ತತ್ ಶೃಣ್ವಾನ್ ಸುಪಥನಾನ್ ವಿಚಾರಾನ್ ಅಂತ ಹೇಳ್ತಾರೆ. ಭಾಗವತಂದಲ್ಲಿ ಕೂಡ ಮೊದಲನೆಯ ಒಂದೆರಡು ಶ್ಲೋಕದಲ್ಲಿ ಭಗವಂತ ಸುಖದೇವ ಗೋಸ್ವಾಮಿ ಹೇಳ್ತಾರೆ, ತಕ್ ಶೃಣು ಅಂತ ಹೇಳ್ತಾರೆ. ಕೇಳು, ತಕ್ ಶೃಣು, ಕೇಳು. ಬಿಕಾಸ್ ನಮ್ಗೆ ಜೀವನದಲ್ಲಿ ಸಮಸ್ಯೆ ಇರುವುದೇ ಕೇಳುದು. ನಾವು ಮಾತಾಡೋಕೆ ತಯಾರಿದ್ದೇವೆ, ಕೇಳೋದಕ್ಕೆ ತಯಾರಿಲ್ಲ. ಸೊ ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಮ್ಗೆ ಭಗವಂತ 2 ಕಿವಿ ಕೊಟ್ಟಿದ್ದಾನೆ, 1 ನಾಳೆ ಕೊಟ್ಟಿದ್ದಾನೆ. ಯೂಸ್ ಇಟ್ ಪ್ರಪೋರ್ಷನೇಟ್ಲಿ. ಅಂದ್ರೆ ಕಡಿಮೆ ಮಾತಾಡಿ ಜಾಸ್ತಿ ಕೇಳಿಕೊಡಿ. ಯಾಕೆಂದ್ರೆ ಕೇಳೋದು ತುಂಬಾ ಕಷ್ಟ. ಅದಕ್ಕೆ ನೋಡಿ, ನೀವು ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಬರ್ತಾರೆ, ಇಂಥ ಪ್ರೋಗ್ರಾಮ್ ಬರಲ್ಲ. ಯಾಕಂದ್ರೆ ಇಲ್ಲಿ ಕೂತ್ಕೊಂಡು ಕೇಳ್ಬೇಕು, ಆಗುದಿಲ್ಲ, ತಡಕೋಕೆ ಆಗುದಿಲ್ಲ ಅವರಿಗೆ. ಅಂದ್ರೆ ಅಷ್ಟೊಂದು ಹೃದಯದಲ್ಲಿ ಅಭದ್ರಗಳಿರುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ತಕ್ಷಣ ಸಪಥಾನ್ ವಿಚಾರನ್ ಅಂತ. ಸೊ ಯಾವನ್ನು ಕೇಳಬೇಕು ಮತ್ತು ಅದನ್ನ ಪಠನ ಮಾಡಬೇಕು ಮತ್ತು ಅದನ್ನು ವಿಚಾರಣೆ ಮಾಡಬೇಕು. ಅದನ್ನ ನಾವು ಈಗ ಎಕ್ಸಾಂಪಲ್, ನಾನು ಒಂದು ಶ್ಲೋಕ ಹೇಳಿದೆ. ಆ ಶ್ಲೋಕ ಎಲ್ಲಿಂದ ಬಂತು, ಯಾವ ಭಗವದ್ಗೀತೆದ ಭಾಗವತಂದ ಯಾವ ಅಧ್ಯಾಯದ್ದು ಯಾವ ಶ್ಲೋಕ, ಅದನ್ನು ಕೇಳ್ಬೇಕು. ಯಾವ ರೀತಿ ಒಬ್ಬ ವಕೀಲ ಕೋರ್ಟಲ್ಲಿ ಅದು ತನ್ನ ವಾದ ಮಾಡುವಾಗ ಅವನು ಏನೋ ಒಂದು ಹೇಳ್ಬಾರ್ದು, ಅವನು ಹೇಳ್ಬೇಕು ಯಾವ ಲಾ ಪ್ರಕಾರ, ಯಾವ ಸೆಕ್ಷನ್ ಪ್ರಕಾರ, ಯಾವ ರೂಲ್ ಪ್ರಕಾರ ಅಂತ ಹೇಳ್ಬೇಕು. ಆದ್ರೆ ಮಾತ್ರ ಜಡ್ಜ್ ಅದನ್ನ ತಗೊಳ್ತಾನೆ. ಅದೇ ರೀತಿ ನಾವು ಕೂಡ ಮಾತಾಡುವಾಗ ರೆಫರೆನ್ಸ್ ಕೊಟ್ಟು ಮಾತಾಡ್ಬೇಕು. ನನ್ನ ಇಷ್ಟ ಪ್ರಕಾರ ನನಗೆ ಬಂದದನ್ನು ಹೇಳಬಾರದು. ಅದಕ್ಕೆ ಆಚಾರ್ಯ ಹೇಳ್ತಾರೆ ಗುರು, ಸಾಧು, ಶಾಸ್ತ್ರ. ಸೊ ದೀಸ್ 3 things are prominent for me. For me, I have to speak what my guru has told me, and that should be as per the sadhu and shastra. I am not independent. ನಾನು ನನಗೆ ಇಷ್ಟ ಬಂದಾಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. I cannot concoct myself. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಇವತ್ತು ಸಮಾಜದಲ್ಲಿ ನೋಡ್ತೀವಿ ಬೇಡದೆಲ್ಲ ನಡೀತದೆ. ಬಿಕಾಸ್ ನನಗೆ ಕೂಡ ನಾನು ಇವತ್ತು ಎಲ್ಲಿ ಮಾಡ್ತೇನೋ ಎನ್ನುವುದನ್ನು ನಾನು ನನ್ನ ಮಂದಿರದ ಅವರಿಗೆ ನಾನು ರಿಪೋರ್ಟ್ ಮಾಡ್ಬೇಕು. ನಾನು ಇಲ್ಲಿ ಏನ್ ಮಾಡ್ತೇನೆ, ಏನಾಗುತ್ತೆ ಅಲ್ಲಿ ರಿಪೋರ್ಟ್ ಮಾಡ್ಬೇಕು. ಇಲ್ಲಿಂದ ಏನು ಹೆಚ್ಚು ಕಮ್ಮಿ ಇದ್ರು ನನಗೆ ಪ್ರಶ್ನೆ ಬರುತ್ತೆ. ಆ ರೀತಿ ಬಂದಾಗ ಮಾತ್ರ ಐ ಆಮ್ ಆಲ್ಸೋ ಕಂಟ್ರೋಲ್ಡ್ ಬೈ ಸಂಬಡಿ. ಆ ರೀತಿ ಅವರಿಂದ ಮೇಲೆ ಇದ್ದಾರೆ. ಈಗ ಇಸ್ಕಾನ್ ಸಂಸ್ಥೆಯ ಇಸ್ಕಾನ್ ಬಗ್ಗೆ ಯಾರಿಗೆಲ್ಲ ಗೊತ್ತು? ನಿಮ್ಗೆಲ್ಲ ಗೊತ್ತು. ಇಸ್ಕಾನ್ ಬಗ್ಗೆ ಗೊತ್ತಾ? ಶ್ರೀಲ ಪ್ರಭುಪಾದರು ಈ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್, ಕೃಷ್ಣ ಭಾವನಾಮೃತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾಗ ಒಂದು GBC ಅಂತ ಮಾಡಿದ್ದಾರೆ, ಗವರ್ನಿಂಗ್ ಬಾಡಿ ಕಮಿಷನ್ ಅಂತ. ಸಂಪೂರ್ಣ ಈ ಸಂಸ್ಥೆಯನ್ನ ಆ ಗವರ್ನಿಂಗ್ ಬಾಡಿ ಕಮಿಷನ್ ಅಲ್ಲಿ ನಡೀತದೆ. ಅದರಲ್ಲಿ ಕೂಡ ಮೆಂಬರ್ಸ್ ಎವ್ರಿ 2 years ಅಲ್ಲಿ ರೊಟೇಟ್ ಆಗುತ್ತಾರೆ. ಮತ್ತೆ ಪ್ರತಿಯೊಂದು ದೇಶಕ್ಕೂ, ಪ್ರತಿಯೊಂದು ರಾಜ್ಯಕ್ಕೂ, ಪ್ರತಿಯೊಂದು ಸಿಟಿಗೂ ಬೇರೆ ಬೇರೆ ಆಫೀಸರ್ಸ್ ಇರ್ತಾರೆ. ಈಗ ಉದಾಹರಣೆ ಹೇಳಿದ್ರೆ, ಇಲ್ಲಿಂದ ನಮ್ಮ ಮಂದಿರದ ಅಧ್ಯಕ್ಷರು, ಅಲ್ಲಿಂದ ಸೌತ್ ಇಂಡಿಯಾ ಲೆವೆಲ್ ಅಲ್ಲಿ ಇದಿರ್ತಾರೆ, ಜನರಲ್ ಸೆಕ್ರೆಟರೀಸ್ ಅಂತ ಇರ್ತಾರೆ, ಮತ್ತೆ ಸೌತ್ ಇಂಡಿಯಾ ಪ್ರೆಸಿಡೆಂಟ್ ಇರ್ತಾರೆ. ಆ ರೀತಿ ಹೈರಾರ್ಕಿ ಇದೆ. ಪ್ರತಿಯೊಂದು ಕೂಡ ಇಸ್ ಚೆಕ್ಡ್. ಗುರು, ಸಾಧು, ಶಾಸ್ತ್ರ. ಇಟ್ಸ್ ನಾಟ್ ಎಲ್ಲರೂ ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಂಡಿಪೆಂಡೆಂಟ್ ಆಗಿ ಆದಾಗ I am prone to commit mistake. And when there is nobody to check me, I try to become independent. I try to do something of my own. Then I am prone to make mistakes. So ಅದಕ್ಕೆ ಇಸ್ಕಾನ್ ಅಲ್ಲಿ ಆ ರೀತಿ ಇದೆ. ಸೊ ಅದರ್ಸ್ ರೀಸನ್ ಇಲ್ಲಿ ನಾನೇನೋ ತಪ್ಪು ಹೇಳಿದರೂ ಅದನ್ನ ನೀವು ರಿಪೋರ್ಟ್ ಮಾಡಬಹುದು.
ಆ ಫ್ರೀಡಮ್ ಎಲ್ಲರಿಗೂ ಇದೆ. ಅಲ್ಲಿಂದ ನನಗೆ ಕರೆಕ್ಷನ್ ಬರುತ್ತೆ. ದಟ್ ಇಸ್ ಅ ಸಿಸ್ಟಮ್ ವರ್ಕ್ಸ್. ದೆನ್ ಓನ್ಲಿ ಸಿಸ್ಟಮ್ ಕ್ಯಾನ್ ಸಸ್ಟೈನ್. ಇಲ್ಲಾದ್ರೆ ನೋಡ್ತೇವೆ ಸಮಾಜದಲ್ಲಿ ಹಲವಾರು ಸ್ವಾಮಿ ಅಂತ ಹೇಳ್ತಾರೆ, ಏನಾದ್ರೂ ಚಿಕ್ಕ ವಿಷಯಕ್ಕೆ ಕೋರ್ಟ್ ಕೇಸ್ ಎಲ್ಲ ಆಗುತ್ತೆ. ಅಲ್ಲ, ತಪ್ಪು ಮಾಡಲ್ಲ ಅಂತ ಆಗ್ಬೋದು ಯಾರು, ಆದ್ರೆ ನಾವು ಉದ್ದೇಶಪೂರ್ವಕವಾಗಿ ಅದಕ್ಕೆ ಅವಕಾಶ ಕೊಡಬಾರದು. ಸೊ ಈ ರೀತಿ ನಮ್ಮ ಭಗವಂತನ ಲೀಲೆಯನ್ನ ನಾವು ಕೇಳ್ಬೇಕು ಮತ್ತು ಭಗವಂತನ ಲೀಲೆಯನ್ನ ಅರ್ಥ ಮಾಡೋಕೆ ಪ್ರಯತ್ನ ಪಡ್ಬೇಕು. ಯಾಕೆಂದ್ರೆ ಭಕ್ತಿ ಎನ್ನುವುದು ಒಂದು ಲೇಜಿ ಅಥವಾ ಕವರ್ನೆಸ್ ಅಂತ ಹೇಳ್ತಾರಲ್ಲ, ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಯಾರು ಭಕ್ತಿ ಮಾಡ್ಬೇಕು, 60 ವರ್ಷ ನಂತರ ಏನ್ ಕೆಲಸ ಇಲ್ಲದಾಗ ಎಲ್ಲ ರಿಟೈರ್ ಆದಾಗ ಭಕ್ತಿ ಮಾಡಿ ಅಂತ. ಚಿಕ್ಕ ವಯಸ್ಸಿನ ಭಕ್ತಿ, ಇದು ಭಕ್ತಿ ಮಾಡುವ ವಯಸ್ಸಿನಿಂದ ಈಗ ಗಮ್ಮತ್ ಮಾಡಪ್ಪ, ಇದು ಗಮ್ಮತ್ ಮಾಡುವ ವಯಸ್ಸು. ಭಕ್ತಿ ಮಾಡೋದು 60 ವರ್ಷ 80 ವರ್ಷ ನಂತರ ಭಕ್ತಿ ಮಾಡೋದು. ಪ್ರಹ್ಲಾದ್ ಮಹಾರಾಜರು ಭಾಗವತ ಹೇಳ್ತಾರೆ, ಕೌಮಾರಂ ಆಚರತೆ ಪ್ರಜ್ಞು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನಮ್ಮ ಮಿತ್ರರಲ್ಲಿ ಕೌಮಾರ ಅಂದ್ರೆ 5 ವರ್ಷ 5-6 ವರ್ಷ, ಆ ಟೈಮಲ್ಲಿ ನಾವು ಭಕ್ತಿ ಮಾಡಬೇಕು ಅಂತ. ಆದ್ರೆ ಈಗಿನ ಕಾಲದಲ್ಲಿ ನಾವು ತಪ್ಪಿ ಹೋಗಿದ್ದೇವೆ, ವಿ ಮಿಸ್ಡ್ ಇಟ್. ಆದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ ತಪ್ಪಬಾರದು. ಅದೇ ಮಾತನ್ನ ಮರಿಯಪ್ಪನ ಹೇಳ್ತಾ ಇದ್ರು, ನನಗೆ ಸಿಕ್ಕುವಾಗ 50 ವರ್ಷ ಆಯ್ತು ಏನ್ ಮಾಡ್ಲಿ, ತಪ್ಪು ಹೋಯ್ತು, ಅಟ್ಲೀಸ್ಟ್ ಮುಂದಕ್ಕಾದ್ರು ಅದಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಸಿಗಲಿ ಎನ್ನುವ ಒಂದು ಉದ್ದೇಶದಿಂದ ಆ ಒಂದು ಮಕ್ಕಳ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅಟ್ಲೀಸ್ಟ್ ನಮ್ಮ ಮುಂದಿನ ಜನಕ್ಕೆ ಸಿಕ್ಕಲಿ. ಆದ್ರೆ ಅಲ್ಲಿ ಕೂಡ ಇಟ್ಸ್ ನಾಟ್ ದಟ್ ದಿಸ್ ಪ್ರೋಗ್ರಾಮ್ ಓನ್ಲಿ ಫಾರ್ ಚಿಲ್ಡ್ರನ್. ಏನಾಗುತ್ತೆ ಅಂದ್ರೆ, ನಾವೀಗ ಮೊನ್ನೆ ಸಮ್ಮರ್ ಕ್ಯಾಂಪ್ ಮಾಡಿದ್ದೆವು. ಶಿಲ್ಪಾ ಮೇಡಮ್ ಇದ್ದಾರೆ, ಕೆಲವು ಪೇರೆಂಟ್ಸ್ ಮಕ್ಕಳನ್ನು ಬಿಟ್ಟು ಅಲ್ಲಿಂದಲೇ ಗೇಟ್ನೇ ಓಡಿ ಹೋಗ್ತಾರೆ, ಹೊರಗೆ ಕೂಡ ಬರಲ್ಲ. ತಪ್ಪುತ್ತ ಅಂದ್ರೆ ಸಮಯ ಇಲ್ಲ ಅವರಿಗೆ. ಮನೇಲಿ ಹೋಗಿ IPL ನಡೀತಾ ಉಂಟು, ಅಲ್ಲಿ ಏನೋ ಸೀರಿಯಲ್ ನಡೀತಾ ಉಂಟು, ಅವರಿಗೆ ಅದು ಬಿಸಿ. ಆದ್ರೆ ಮಕ್ಕಳು ಯಾಕೆ ಕಳಿಸ್ತಾರೆ? ಕೆಲವು ರೀಸನ್ ಇರ್ಬೋದು, ನಾನು ಅಪಾರ್ಥ ಮಾಡಬಾರ್ದು. ಒಂದು ಮಕ್ಕಳು ಒಳ್ಳೇದಾಗ್ಬೋದು ಅಂತ ಇರ್ಬೋದು, ಇನ್ನೊಂದು ಮಕ್ಕಳಲ್ಲಿ ಉಪದ್ರ ಮಾಡ್ತಾರೆ, ಸರಿಯಾಗಿ ಸೀರಿಯಲ್ ನೋಡಕ್ಕೆ ಬಿಡಲ್ಲ, IPL ನೋಡಕ್ಕೆ ಬಿಡಲ್ಲ. ಅದಕ್ಕೆ ಇಲ್ಲಿ ಬಿಟ್ರೆ ಅಷ್ಟು ಹೊತ್ತು 2 ಗಂಟೆ ನಾನು ಆರಾಮದಲ್ಲಿ, ಅದು ಕೂಡ ಆಗಿರ್ಬೋದು. ಅಲ್ಲ, ನಾನು ತಪ್ಪು ತಿಳ್ಬೇಡಿ. ಅಂದರೆ ಅದು ಆಗ್ಬಾರ್ದು. ನಾನು ಅಭ್ಯಾಸ ಮಾಡದಿದ್ದರೆ ನನ್ನ ಮಕ್ಕಳಿಗೆ ಹೇಳುವ ಯೋಗ್ಯತೆ ನನಗಿರಲ್ಲ. ಒಂದು ಕಥೆ ಇದೆ. ಒಬ್ರು ಸ್ವಾಮೀಜಿ ಇದ್ರು. ಒಂದ್ಸಲ ಒಂದು ತಾಯಿ ಒಂದು ಮಗುವನ್ನು ಕರ್ಕೊಂಡು ಬಂದ್ರೆ ಅಂತೆ ಸ್ವಾಮೀಜಿ ಹತ್ರ ಬಂದು ಹೇಳಿದ್ರು, ಸ್ವಾಮೀಜಿ ನನ್ನ ಮಗ ತುಂಬಾ ಸಕ್ಕರೆ ಬೆಲ್ಲ ತಿಂತಾ ಇದ್ದಾನೆ, ಸ್ವೀಟ್ ತಿಂತಾ ಇದ್ದಾನೆ, ಅವನ ಹತ್ರ ಸ್ವಲ್ಪ ಹೇಳಿ ತಿನ್ಬೇಡ ಅಂತ ಹೇಳಿ. ಸ್ವಾಮೀಜಿ ಹೇಳಿದ್ರು 1 ವಾರ ಬಿಟ್ಟು ಬಾ ಅಂತ. ಆಯ್ತು, 1 ವಾರ ಬಿಟ್ಟು ಬಂದಾಗ ಆಗ ಮಗುವಿಗೆ ಹೇಳಿದ್ರು, ಮಗ ಇದು ಒಳ್ಳೇದಲ್ಲ, ಇನ್ನು ಹಲ್ಲಿಗೆ ಒಳ್ಳೇದಲ್ಲ, ಸ್ವೀಟ್ ತಿನ್ಬೇಡ ಅಂತ. ಆಯ್ತು. ಆಗ ಈ ತಾಯಿಗೆ ಆಯ್ತು, ಇದೇ ಮಾತನ್ನ 1 ವಾರ ಮೊದಲು ಹೇಳ್ಬೇಕಿತ್ತಲ್ಲ, ಯಾಕೆ 1 ವಾರ ನಂತರ ಬರ್ಲಿಕ್ಕೆ ಹೇಳಿದೀರ ಅಂತ. ಆಗ ಸ್ವಾಮೀಜಿ ಹೇಳ್ತಾರೆ, ನಾನು ಕೂಡ ಬೆಲ್ಲ ತಿಂತಾ ಇದ್ದೆ, ನಾನು ಬಿಡದೆ ಆ ಮಗುವಿಗೆ ಹೇಗೆ ಹೇಳಿ ನಾನು. ಸೊ 1 ವಾರದಿಂದ ನಾನು ಬಿಟ್ಟೆ, ಈಗ ಹೇಳ್ತಾ ಇದ್ದೇನೆ ಅಂತ. ಅದೇ ರೀತಿ ನಾವು ಅಪ್ಪ ಅಮ್ಮ ಅಥವಾ ಪೇರೆಂಟ್ಸ್ ಅಭ್ಯಾಸ ಮಾಡದಿದ್ರೆ ಮಕ್ಕಳಿಗೆ ಹೇಳಿದರೆ ಅದು ನಡೆಯಲ್ಲ. ಮತ್ತೊಂದು, ಆ ಮಗು ನಾಳೆ ನಮ್ಮನೆ ಪ್ರಶ್ನೆ ಮಾಡ್ಬೋದು, ಅಪ್ಪ ನೀನು ಮನೆ TV ನೋಡ್ತಾ ಇದ್ದೆ, ನಾನು ಯಾಕೆ ಅಲ್ಲಿ ಹೋಗ್ಬೇಕು ಅಲ್ವಾ, ಸಾಮಾನ್ಯವಾಗಿ. ಅದಕ್ಕೋಸ್ಕರ ನಾವು ಹಿರಿಯರು ಅದನ್ನು ಅಭ್ಯಾಸ ಮಾಡಿ ಮಕ್ಕಳಿಗೆ ಅದನ್ನು ಹೇಳಿಕೊಡ್ಬೇಕು. ಭಕ್ತಿ ಎನ್ನುವುದು ಇಟ್ಸ್ ಅ ಸೀರಿಯಸ್ ಬಿಸ್ನೆಸ್. ನಾವು ನೇರವಾಗಿ ಭಗವಂತನಲ್ಲಿ ವ್ಯವಹಾರ ಮಾಡೋದು. ಸೊ ಆದ್ದರಿಂದ ಈ ಒಂದು ಮುಂದಿನ ಒಂದು 13-14 ವಾರ ಅಥವಾ 15 ವಾರದಲ್ಲಿ ನನ್ನ ವಿನಂತಿ ಇಷ್ಟೇ, ಸಮಯಕ್ಕೆ ಮೊದಲೇ ಬನ್ನಿ, ಸಮಯಕ್ಕೆ ಸರಿಯಾಗಿ ಶುರು ಮಾಡೋಣ, ಸಮಯಕ್ಕೆ ಸರಿಯಾಗಿ ನಿಲ್ಲಿಸೋಕ್ಕೂ ಪ್ರಯತ್ನ ಪಡೋಣ. ಸೊ ನಮ್ಮ ಕಾರ್ಯಕ್ರಮ ಹೇಗಿತ್ತು, 5:15 5:20 ಆರತಿ ಶುರು ಮಾಡ್ತೀವಿ. 5:00 ಜನರಲಿ ಐ ಆಮ್ ಪಂಕ್ಚುವಲ್. ಜನರಲಿ ನನಗೆ ಆ ಟೈಮ್ಗೆ ಬಾರದ್ರೆ ನನಗೆ ಡಿಸ್ಟರ್ಬ್ ಆಗುತ್ತೆ. ಐ ಕಾಂಟ್ ಟಾಲರೇಟ್ ದಟ್. ಸೊ ಮತ್ತೆ ಜನರಲಿ ಐ ಟ್ರೈ ಟು ಎಂಡ್ ಟೈಮ್. ನಾನು 7:30 ಹೇಳಿದರೆ 7:30ಗೆ ಸ್ಟಾಪ್ ಮಾಡೋಕೆ ನಾನು ಪ್ರಯತ್ನ ಪಡ್ತೇನೆ. ಅನ್ಲೆಸ್ ಸಮ್ ಕ್ವಶನ್ಸ್ ಆರ್ ದೇರ್, ಅದರ್ವೈಸ್ ಐ ವಿಲ್ ಎಂಡ್.
ಸೊ ನಮ್ದು ಕಾರ್ಯಕ್ರಮ ಆ ರೀತಿ ಇದೆ. 5:30 7:15, ಜನರಲಿ 7:15ಗೆ ನಾನು ಸ್ಟಾಪ್ ಮಾಡ್ತೇನೆ. ಮತ್ತೆ 5-10 ಮಿನಿಟ್ಸ್ ಕ್ವಶನ್ ಆನ್ಸರ್ಸ್, ಮತ್ತೆ ಒಂದು ರೌಂಡ್ ಜಪ ಮಾಡ್ತೇವೆ. ಆ ಜಪ ಈ 2 ಗಂಟೆ ಎಕ್ಸ್ಟ್ರಾ ಇರುತ್ತೆ. ಕತೆ 5:30 7:30 ಆದ್ರೆ ಒಂದು ಮಾಲೆ ಜಪ. ಜಪ ಯಾಕೆ ಮಾಡ್ತೇವೆ ಅಂದ್ರೆ, ಈ ವಿಶೇಷವಾಗಿ ಕಲಿಯುಗದಲ್ಲಿ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೋ ನಾಸ್ಥೈವ ಕಲೋ ನಾಸ್ಥೈವ ಕಲೋ ನಾಸ್ಥೈವ ಗತಿರನ್ಯಥ ಅಂತ ಶಾಸ್ತ್ರ ಹೇಳ್ತಾರೆ. ಈ ಕಲಿಯುಗದಲ್ಲಿ ಹರಿನಾಮ 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 ಅಲ್ಲದೆ ಬೇರೆ ಯಾವುದೂ ಇಲ್ಲ, ಗತಿರ್ ಅನ್ಯಥ, ಇದು ಶಾಸ್ತ್ರ ಹೇಳಿದ್ದು. ಇದನ್ನ ನಮ್ಮ ಶಾಸ್ತ್ರ ಮಾತ್ರ ಅಲ್ಲ, ನಾವು ಬೇರೆ ಧರ್ಮವು ನೋಡಿ, ಕ್ರಿಶ್ಚಿಯನ್ ಅಲ್ಲಿ ನೋಡಿ ರೋಸ್ಮೇರಿ ಚಾಂಟಿಂಗ್ ಇದೆ, ಇಸ್ಲಾಂ ಅಲ್ಲಿ ನೋಡಿ ಅವ್ರದ್ದು ಜಪ ಇದೆ. ಅದೇ ರೀತಿ ಎಲ್ಲಾ ಆಚಾರ್ಯರು ಹೇಳಿದ್ದು ಇದನ್ನೇ. ಅದು ಶ್ರೀಪಾದ ಶಂಕರಾಚಾರ್ಯ ಗೋವಿಂದ ಭಜೆ ಗೋವಿಂದಂ ಮೂಢಮತೆ, ಮೂಢ ಗೋವಿಂದ ಭಜೆ ಮಾಡು. ಶ್ರೀಪಾದ ರಾಮಾನುಜಾಚಾರ್ಯ ಹೇಳಿದರು, ಶ್ರೀಪಾದ ಶಂಕರಾಚಾರ್ಯರು, ಶ್ರೀಪಾದ ಮಧ್ವಾಚಾರ್ಯರು, ಚೈತನ್ಯ ಮಹಾಪ್ರಭುಗಳು, ಎಲ್ಲಾ ದೊಡ್ಡ ಆಚಾರ್ಯರು ಹೇಳಿದ್ದಾರೆ. ಪುರಂದರದಾಸರು ಏನ್ ಹೇಳಿದರು? ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಭಾರತೆ. ಸಂತ ತುಕಾರಾಮ್ ವಿಠಲ ವಿಠಲ ವಿಠಲ. ಸೊ ಎಲ್ಲಾ ಆಚಾರ್ಯರು ಹೇಳಿದ್ದ ಮಾತದೆ, ಭಗವಂತನ ನಾಮ. ಆ ನಾಮದಿಂದ ನಮ್ಮ ಜೀವನದಲ್ಲಿ ಹಲವಾರು ಪರಿವರ್ತನೆ ಆಗುತ್ತೆ, ಒಳ್ಳೆಯದಕ್ಕೆ ಪರಿವರ್ತನೆ, ಕೆಟ್ಟದಕ್ಕಾಗ. ಸೊ ಅದಕ್ಕೋಸ್ಕರ ಆ ಒಂದು ಮಾಲೆ 108 ಮಾಲೆ ಜಪ ಕೂಡ ಮಾಡ್ತೀವಿ ಈ ರೀತಿ. ಮತ್ತೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತೆ, ಡಿನ್ನರ್ ಪ್ರಸಾದ ಇತ್ತು. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತಿದ್ದೇನೆ, ಕನ್ಫರ್ಮೇಶನ್ ಕೊಡಿ, ಒಂದು ದಿವಸ ಮೊದಲು ಕೊಡಿ. ಯಾಕಂದ್ರೆ ನಾನು ಟೆಂಪಲ್ಗೆ ಕೌಂಟ್ ಕೊಡಬೇಕು, ಅದರಂತೆ ಅವರು ಬುಕ್ ಮಾಡ್ತಾರೆ. ಸೊ ಅದಕ್ಕಿಂತ ನೀವು ಒಂದ್ ದಿವಸ ಮೊದಲು ಬರ್ತಿರೋ ಇಲ್ವೋ ಗ್ರೂಪ್ ಅಲ್ಲಿ ಹಾಕಿ, ಮೆಸೇಜ್ ಹಾಕಿ. ಸೊ ದಟ್ ಇಸ್ ಅ ರಿಕ್ವೆಸ್ಟ್. ಸೊ ಈ ಭಗವಂತನ ಲೀಲೆ ಬಗ್ಗೆ ನಾವು ಇವತ್ತು ಯಾಕೆ ಚರ್ಚೆ ಮಾಡ್ತೀವಿ ಅಂದ್ರೆ, ಭಾಗವತಮದ 11ನೇ ಸ್ಕಂದದ 6ನೇ ಶ್ಲೋಕದ 6ನೇ ಅಧ್ಯಾಯದ 44ನೇ ಶ್ಲೋಕದಲ್ಲಿ, ತವ ವಿಕ್ರೀಡಿತಂ ಕೃಷ್ಣ ನೃಣಂ ಪರಮ ಮಂಗಲಂ ಕಾರಣ ಪೀಯೂಷಃ ಅಸಾಧ್ಯ ತ್ಯಜಂತಿ ಅನ್ಯ ಸ್ಪೃಶ ಜ್ಞಾನಃ. ಅಲ್ಲಿ ಹೇಳ್ತಾರೆ, ಓ ಡಿಯರ್ ಕೃಷ್ಣ, ಯುವರ್ ಪಾಸ್ಟ್ ಟೈಮ್ಸ್ ಆರ್ ಸುಪ್ರೀಮ್ಲಿ ಆಸ್ಪಿಷಿಯಸ್ ಫಾರ್ ಮ್ಯಾನ್ಕೈಂಡ್ and are intoxicating beverage for years. Tasting such pastimes, people forget their desires for other things. So ಇಲ್ಲಿ ಭಗವಂತನ ಈ ಪಾಸ್ಟ್ ಟೈಮ್ಸ್ ಹೇಳ್ತೇವೆ, ಭಗವಂತನ ಲೀಲೆಗಳನ್ನ ನಾವು ಸ್ಟೋರಿ ಅಂತ ಹೇಳ್ತಾ ಇಲ್ಲ. ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಸ್ಟೋರಿ ಅಂಡ್ ಪಾಸ್ಟ್ ಟೈಮ್ ಅಲ್ವಾ? ಸೊ ಸ್ಟೋರಿ ಅಂದ್ರೆ ಕತೆ, ಕೆಲವೊಮ್ಮೆ ಕತೆ ಕಟ್ಟುವುದು ಅಂತ ಹೇಳ್ತಾರೆ ನೋಡಿ. ಕತೆ ನಿಜವಾಗಿಯೂ ಆಗದೇ ಇರಬಹುದು. ಅದಕ್ಕೆ ನಮ್ಮ ಸಾಮಾನ್ಯವಾಗಿ ನೀವು ಗೂಗಲ್ ಸರ್ಚ್ ಮಾಡಿ, ಮಹಾಭಾರತ್ನ ಹಾಕಿದ ಕೂಡಲೇ ಅಲ್ಲಿ ಏನ್ ಬರ್ತದೆ? ಮೈಥಾಲಜಿ ಅಂತ ಬರ್ತದೆ. ಆಸ್ ಪರ್ ಇಂಡಿಯನ್ ಮೈಥಾಲಜಿ ಮಹಾಭಾರತ, ಆಸ್ ಪರ್ ಇಂಡಿಯನ್ ಮೈಥಾಲಜಿ ರಾಮಾಯಣ ಅಂತ. ಇಟ್ಸ್ ನಾಟ್ ಮೈಥಾಲಜಿ. ನೋಡಿ, ಈ ರೀತಿ ನಮ್ಮ ಆ ಒಂದು ಎಜುಕೇಶನ್ ಸಿಸ್ಟಮ್ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ದೇ ಟ್ರೈ ಟು ಬ್ರೈನ್ ವಾಶ್ ಗಿವಿಂಗ್ ದಿಸ್ ವರ್ಡ್ಸ್ ಲೈಕ್ ಮೈಥಾಲಜಿ ಅಂದ್ರೆ ಇಟ್ಸ್ ಅ ಮಿತ್, ಮಿತ್ ಅಂದ್ರೆ ಸತ್ಯ ಅಲ್ಲ ಅಂತ, ಇಟ್ಸ್ ಇಲ್ಯೂಷನ್, ನೀವೇ ಮಾಡಿದ್ದು. ಕಥೆ ಕೂಡ ಆ ರೀತಿ ಆಗಿರ್ಬೋದು. ಆದ್ರೆ ಈ ರಾಮಾಯಣ ಮಹಾಭಾರತ ಅಥವಾ ಕೃಷ್ಣನು ಇದು ಜಸ್ಟ್ ಕಥೆ ಅಲ್ಲ, ಇದು ಫ್ಯಾಕ್ಟ್, ಇದು ಪಾಸ್ಟ್ ಟೈಮ್ ಅಂತ ಹೇಳ್ತೇವೆ. ಪಾಸ್ಟ್ ಟೈಮ್ ಅಂದ್ರೆ ಲೀಲೆಗಳು. ಲೀಲೆಗೂ ಕಥೆಗೂ ವ್ಯತ್ಯಾಸ ಇದೆ. ಅದರಿಂದ ಈ ಭಗವಂತನ ಲೀಲೆಯನ್ನು ನಾವು ಯಾರು ಕೇಳ್ತೇವೋ, ಇದು ಯಾವ ರೀತಿ ಅಂದ್ರೆ, ಇದು ಇಂಟಾಕ್ಸಿಕೇಟಿಂಗ್ ಬ್ರೆವರೇಜ್ ಅಂತ ಹೇಳ್ತಾರೆ. ಇದು ಅಮಲು ಪದಾರ್ಥ. ಇದನ್ನು ಕೇಳಿದಾಗ ನಮ್ಗೆ ಅಮಲಾಗತ್ತೆ ಅಂತೆ. ವೆನ್ ವಿ ಹಿಯರ್ ದಿಸ್ ವಿ ಗೆಟ್ ಇಂಟಾಕ್ಸಿಕೇಟೆಡ್. ಹೌದಾ? ಏನ್ ಅಮಲಾಗತ್ತೆ? ಶಿಲ ಪ್ರಭುಪಾದರು ಅಲ್ವಾ?
ಶ್ರೀಲ ಪ್ರಭುಪಾದರು ಅಮೆರಿಕ ಹೋದಾಗ ಅಲ್ಲಿ ಆಗಿನ ಕಾಲದಲ್ಲಿ ಹಿಪ್ಪೀಸ್ ತುಂಬಾ ಜಾಸ್ತಿ ಇತ್ತು. ಹಿಪ್ಪೀಸ್ ಅಂದ್ರೆ ದೇ ಆರ್ ಅಡಿಕ್ಟೆಡ್ ಟು ಡ್ರಗ್ಸ್, ಆಲ್ ಕೈಂಡ್ ಆಫ್ ಡ್ರಗ್ಸ್. ಅಂಡ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಡು ರಸ್ತೆಯಲ್ಲೇ ಹುಡುಗ ಹುಡುಗಿಯರು ಎಲ್ಲರೂ ಡ್ರಗ್ಸ್ ತಕೊಂಡು ಅಲ್ಲೇ ಮಲಗ್ತಿದ್ರು, ಅಲ್ಲೇ ಎಲ್ಲವೂ ನಡೀತಾ ಇತ್ತು ಓಪನ್ ಆಗಿ. ಅಲ್ಲಿ ಶ್ರೀಲ ಪ್ರಭುಪಾದರು ಕೊಟ್ರು ಈ ಹರೇ ಕೃಷ್ಣ ಮಂತ್ರವನ್ನು. ಹರೇ ಕೃಷ್ಣ ಮಂತ್ರ ಮತ್ತು ಇಸ್ಕಾನ್ ಬುಲೆಟ್ ಅಂತ ಹೇಳ್ತೇವೆ, ಗುಲಾಬ್ ಜಾಮೂನ್, ಇದನ್ನು ಕೊಟ್ಟು ಅವರು see who is that. So just answer. ಅಲ್ಲಿ ಅವರಿಗೆ ಈ ಭಗವಂತನ ನಾಮ ಮತ್ತು ಭಗವಂತನ ಪ್ರಸಾದವನ್ನು ಕೊಟ್ಟು ಆ ಹಿಪ್ಪಿಗಳನ್ನ ಹ್ಯಾಪಿಗಳಾಗಿ ಮಾಡಿದರು. ಆಗ ಈ ಆ ಒಂದು ಹಿಪ್ಪಿಗಳನ್ನ ಭಾರತ ದೇಶಕ್ಕೆ ಕರ್ಕೊಂಡು ಬಂದ್ರು. ವೈಟ್ ಎಲಿಫೆಂಟ್ಸ್ ಅಂತ ಹೇಳ್ತಾ ಇದ್ರು, ಅಂದ್ರೆ ಅಮೆರಿಕನ್. ಅದಕ್ಕಿಂತ ಮೊದಲು ಶ್ರೀಲ ಪ್ರಭುಪಾದರು 1922ರಿಂದ 65ರವರೆಗೆ ಹಲವಾರು ಸಿಟಿಗಳಿಗೆ ಹೋಗಿದ್ದಾರೆ. ಎಲ್ಲರದ್ದು ಬೇಡ್ಕೊಂಡ್ರು, ಭಗವಂತನ ಜಪ ಮಾಡಿ ಗೀತೆ ಓದಿ. ಯಾರು ಅದಕ್ಕೆ ಆಸಕ್ತಿ ತೋರಿಸಲಿಲ್ಲ, ಯಾರು ಅವರಿಗೆ ಹೆಲ್ಪೇ ಮಾಡಿಲ್ಲ. ಯಾವಾಗ ಅವರು ಅಮೆರಿಕನ್ದ ಈ 20-30 ತನ್ನ ಅಮೆರಿಕನ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂದ್ರೆ ಹುಡುಗರನ್ನು ಕರ್ಕೊಂಡು ಬಂದ್ರು. ಅವರು ಬಂದಾಗ ಬಾಂಬೆಯಲ್ಲಿ ಒಂದು ದೊಡ್ಡ ಪಂಡಾಲ್ ಪ್ರೋಗ್ರಾಮ್ ಮಾಡಿದ್ರು. ಬಾಂಬೆ ಮತ್ತು ಬೇರೆ ಬೇರೆ ಸಿಟಿಯಲ್ಲಿ ಕೂಡ ಮಾಡಿದ್ರು. ಅಲ್ಲಿ ಬರೆದ್ರು, ದೊಡ್ಡ ಹೋರ್ಡಿಂಗ್ ಹಾಕಿದ್ರು, ಇಂಡಿಯನ್ ಸ್ವಾಮಿ ಅಮೆರಿಕನ್ ಡಿಸೈಪಲ್ಸ್. ಅದನ್ನ ನೋಡಿ ಜನಕ್ಕೆ ಆಶ್ಚರ್ಯ ಆಯ್ತು, ಯಾರಪ್ಪ ಇದು ಅಮೆರಿಕನ್ ಶಿಷ್ಯರು. 10,000 20,000 ಜನ ಬಂದ್ರು ಅದೊಂದು ಪ್ರೋಗ್ರಾಮ್. ನೋಡಿ ನಮ್ಮ ಭಾರತದ ಮೆಂಟಾಲಿಟಿ ನೋಡಿ. ಅಮೆರಿಕನ್ ಬಂದ ಕೂಡಲೇ ನಮ್ಗೆ. ಸೊ ಯಾಕೆ ಹೇಳ್ತೇನೆ ಅಂದ್ರೆ ಆ ರೀತಿ ಶ್ರೀಲ ಪ್ರಭುಪಾದರು ಆ ಟೇಸ್ಟ್ ಇರುವಂತ ಡ್ರಗ್ ಅಡಿಕ್ಟ್ಸ್ಗೆ ಹೈಯರ್ ಟೇಸ್ಟ್ ಕೊಟ್ಟರು. ಅವರಿಗೆ ಈಗ ಈ ಹರೇ ಕೃಷ್ಣ ಮಂತ್ರ ಎನ್ನುವುದು ಗಿವಿಂಗ್ ಹೈ ಇಂಟಾಕ್ಸಿಕೇಶನ್. ಭಗವಂತನ ಜಪ ನಾಮ ಜಪ ಮಾಡಿದವನು ಬಿಡಲ್ಲ. ಭಗವಂತ ಅದೇ ಹೇಳ್ತಾನೆ, ಯಾರು ಒಮ್ಮೆ ನನ್ನ ನಾಮ ತೆಗಿತಾರೋ ನಾನು ಅವರನ್ನು ಟೆನಿ ಕಾಸ್ಟ್ ನಾನು ಬಿಡಲ್ಲ, ನಾನು ಅವರನ್ನು ರಕ್ಷಣೆ ಮಾಡ್ತೇನೆ ಅಂತ. ಭಗವಂತನ ಭಕ್ತಿ ಮಾಡಿದವನು ಭಗವಂತ ಯಾವುದೇ ಕಾರಣಕ್ಕೂ ಸ್ವಲ್ಪ ಮಾತ್ರ ಅಂತ ಹೇಳ್ತಾನೆ. ನೀ ಸ್ವಲ್ಪ ಮಾಡಿ, ತಾಯತೋ ಮಹತೋ ಭಯತ್, ನಿನ್ನ ಅತೀ ದೊಡ್ಡ ಭಯವನ್ನು ನಾನೇ ಕೊಡ್ತೇನೆ. ಇದು ಭಗವಂತ ನಮ್ಗೆ ಗ್ಯಾರಂಟಿ ಕೊಡ್ತಾನೆ 2ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ. ಈ ರೀತಿ ನಮ್ಗೆ ಭಗವಂತ ಹಲವಾರು ರೀತಿಯ ಗ್ಯಾರಂಟಿ ಕೊಡ್ತಾನೆ, ಅಶ್ಯೂರೆನ್ಸ್ ಕೊಡ್ತಾನೆ. ಆದರೆ ಸಂಭವ ಹೇಗಾದ್ರೂ ನಮ್ಗೆ ಅದರಲ್ಲಿ ಆ ಸಂಪೂರ್ಣ ಆಸಕ್ತಿ ಇಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ಜನರನ್ನ ಆಕರ್ಷಣೆ ಮಾಡುತ್ತಾ ಬನ್ನಿ ಎಲ್ಲರೂ ಭಕ್ತಿ ಮಾಡೋಣ ಅಂತ ಉದ್ದೇಶದಿಂದ. ಸೊ ಈ ರೀತಿ ಹೇಳ್ತಾರೆ. ಮತ್ತು ಹೇಳ್ತಾರೆ, ಟೇಸ್ಟಿಂಗ್ ಸಚ್ ಪಾಸ್ಟ್ ಟೈಮ್ಸ್ ಪೀಪಲ್ ಫಾರ್ಗೆಟ್ ದೇರ್ ಡಿಸೈರ್ಸ್ ಫಾರ್ ಅದರ್ ಥಿಂಗ್ಸ್ ಅಂತ. ಈ ಭಗವಂತನ ಲೀಲೆಯನ್ನು ಕೇಳಿದಾಗ ನಮ್ಮ ಇತರ ಇಚ್ಛೆಗಳನ್ನ ನಾವು ಮರೆತು ಬಿಡ್ತೇವೆ. ಈಗ ಒಂದು ಉದಾಹರಣೆ ಕೊಡುವುದರೆ, ಒಂದು ಮಗು ಒಂದು ಚಾಕುನಲ್ಲಿ ಆಟ ಆಡ್ತಾ ಇದ್ದಾಗ ಆ ಮಗು ಹತ್ರ ಚಾಕು ಕೊಡು ಅಂದ್ರೆ ಮಗು ಕೊಡಲ್ಲ, ಆಟ ಆಡ್ಬೇಕು ನನಗೆ ಅಂತ. ಯಾಕಂದ್ರೆ ಆ ಚಾಕುವಿನಿಂದ ಮಗುವಿಗೆ ಗಾಯ ಆಗ್ಬೋದು, ಎಲ್ಲಿಯಾದ್ರೂ ಹಾಕಿಬಿಟ್ರೆ ಗಾಯ ಆಗ್ಬೋದು. ತಾಯಿ ತಂದೆ ಚಾಕು ಕೊಡಮ್ಮ ಅಂದ್ರೆ ಕೊಡಲ್ಲ. ಅದಕ್ಕೆ ಬದಲಾಗಿ ಒಂದು ಚಿಕ್ಕ ಬೊಂಬೆ ಅಥವಾ ಆಟಿಕೆಯನ್ನು ಕೊಟ್ರೆ ಮಗು ಚಾಕುವನ್ನು ಬಿಟ್ಟು ಇದನ್ನು ಹಿಡ್ಕೊಳ್ತೆ, ಆಗ ನೀವು ಚಾಕುವನ್ನು ತೆಗಿಬಹುದು. ಅದೇ ರೀತಿ ನಾವು ಕೂಡ ಈ ಚಾಕು ರೀತಿಯ ಇಂದ್ರ ತೃಪ್ತಿಯ ಮುಂದೆ ಹೋಗ್ತಾ ಇದ್ದೀವಿ, ನಾವು ಬಿಡೋಕೆ ತಯಾರಿಲ್ಲ. ಅದೇ ಚಾಕು ಮಗುವಿಗೆ ಯಾವ ರೀತಿ ಕಷ್ಟ ಕೊಡಬಹುದೋ ಅದೇ ರೀತಿ ನನ್ನ ಇಂದ್ರ ಆಸಕ್ತಿ ಇರುವಂತ ವಸ್ತುಗಳು ನನ್ನ ಜೀವನವನ್ನೇ ನನಗೆ ಹಾಳು ಮಾಡ್ಬೋದು. ಹಲವಾರು ಉದಾಹರಣೆ ಕೊಡ್ಬೋದು. ಈಗಿನ ಟಿವಿ ನ್ಯೂಸ್ ಪೇಪರ್ ನೋಡಿದರೂ ನೀವು ಒಂದು ಇಂದ್ರ ಕಾರಣಕ್ಕೋಸ್ಕರ ಎಂಥ ಮನುಷ್ಯ ಏನೆಲ್ಲ ಆಗುತ್ತಾನೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಅದು ರಾಜಕಾರಣಿ ಆಗಿರ್ಬೋದು, ಸ್ವಾಮೀಜಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಯಾಕೆಂದ್ರೆ ಆ ಇಂದ್ರಿಯ ಎನ್ನುವುದು ತುಂಬಾ ಡೇಂಜರಸ್, ತುಂಬಾ ಅಪಾಯಕಾರಿ. ಉದಾಹರಣೆಗೆ
ನೀವು ಮಳೆಗಾಲದಲ್ಲಿ ನೋಡ್ತೀರಾ, ಮಿಂಚುಳಿ ಹೇಳಿದಿರಲ್ಲ, ಮೊದಲನೇ ಮಳೆ ಬಂದಾಗ ಬರುತ್ತೆ. ಆ ಹಾ, ಎಲ್ಲಿ ಬೆಳಕಿದೆ ಅಲ್ಲಿ ಬಂದು ಬೀಳುತ್ತೆ. ಯಾಕಂದ್ರೆ ಅದಕ್ಕೆ ಆಕರ್ಷಣೆ ಅನ್ನೋದು ಬೆಳಕು. ದ ಸ್ಮಾಲ್ ಇನ್ಸೆಕ್ಟ್, ಇಟ್ ಹಸ್ ಗಾಟ್ ಸೋ ಮಚ್ ಅಟ್ರಾಕ್ಷನ್ ಟು ದ ಲೈಟ್. ಅದಕ್ಕೆ ಗೊತ್ತಿಲ್ಲ ನಾನು ಬೆಳಕಿಗೆ ಹೋದ್ರೆ ನಾನು ಸಾಯ್ತೇನೆ ಅನ್ನೋದು, ಬಂದು ಬಿಲ್ಲಿ ಸತ್ತು ಹೋಗುತ್ತೆ. ಯಾಕೆ? ತನ್ನಿನ ಕಣ್ಣಿನ ಆಕರ್ಷಣೆ. ಅದೇ ರೀತಿ ಮೀನು ಮೀನು ಹಾಕೊಂಡು ಗಾಲ್ ಹಾಕ್ತಾನೆ, ಅದ್ರಲ್ಲಿ ಚಿಕ್ಕ ಮೀನಿಟ್ಟು ಹಾಕ್ತಾನೆ. ಆ ಒಂದು ನಾಲಿಗೆಯ ರುಚಿಗೋಸ್ಕರ ಅದು ಹಿಡಿಯುತ್ತೆ, ಗಾಳ ಎಳೆದಾಗ ಸತ್ತೋಯ್ತು. ನಾಲಿಗೆಯ ಒಂದು ಇಂದ್ರದಿಂದಾಗಿ ಆ ಮೀನಿನ ಸಾವು. ಅದೇ ರೀತಿ ಆನೆಯನ್ನ ಕಾಡಲ್ಲಿ ಹೇಗೆ ಹಿಡಿತಾರೆ ಅಂದ್ರೆ, ಒಂದು ಗೆಡ್ಡ ಹೊಡಿತಾರೆ, ಅದಕ್ಕೆ ಸೊಪ್ಪು ಹಾಕಿ ಕವರ್ ಮಾಡಿಕೊಳ್ತಾರೆ. ಹೆಣ್ಣು ಆನೆಯನ್ನ ಟ್ರೈನ್ ಮಾಡಿ ಬಿಟ್ಟಿರ್ತಾರೆ. ಆ ಹೆಣ್ಣು ಆನೆ ಗಂಡ ಆನೆ ಹತ್ತಿರ ಹೋಗುತ್ತೆ, ಹೋಗಿ ಒಂದು ಸ್ವಲ್ಪ ಟಚ್ ಮಾಡಿ ಓಡಿಕೊಂಡು ಬರುತ್ತೆ. ಆ ಟಚ್ ಮಾಡಿದ ಕೂಡಲೇ ಗಂಡ ಆನೆಗೆ ಏನೋ ಆಗುತ್ತೆ, ಹೆಣ್ಣು ಆನೆಯಿಂದ ಓಡಿಕೊಂಡು ಬರುತ್ತೆ. ಈ ಹೆಣ್ಣು ಆನೆ ಗೊತ್ತು ಎಲ್ಲಿ ಗೆಡ್ಡ ಹೊಡಿದಾರೆ ಅಂತ, ಅದು ಅಲ್ಲಿವರೆಗೆ ಬರುತ್ತೆ, ಅಲ್ಲಿಂದ ಟರ್ನ್ ಮಾಡಿ ಹೋಗುತ್ತೆ. ಗಂಡ ಆನೆಗೆ ಅದು ಗೊತ್ತು, ಅದು ಹೋಗಿ ಬೀಳುತ್ತೆ, ಮತ್ತೆ ಹಿಡಿದು ಅದನ್ನು ಟ್ರೈನ್ ಮಾಡ್ತಾರೆ. ಆ ಒಂದು ಸ್ಕಿನ್ ಟಚ್ ಏನೆಲ್ಲ ಆಗುತ್ತೆ ಅನ್ನೋದನ್ನು ಉದಾಹರಣೆ. ಅದೇ ರೀತಿ ಜಿಂಕೆ, ಬೇಟೆಗಾರ ತನ್ನ ಕೊಳಲು ಅಥವಾ ಅದನ್ನು ಊದಿ ಜಿಂಕೆ ಎಲ್ಲೋ ಅಡಗಿದ್ದದು ಹೊರಗೆ ಬರುತ್ತೆ, ಓ ಇಲ್ಲಿ ಏನೋ ಕೇಳ್ತಾ ಇದ್ದಾನೆ, ಹೊಡಿತಾನೆ, ಬಾಣ ಹೊಡಿತಾನೆ. ಸೊ ನನ್ನ ಈ ಇಂದ್ರಿಯಗಳು ನನ್ನ ಸಾವಿಗೆ ಕಾರಣ ಆಗುತ್ತೆ ಯಾವಾಗ ಆ ಇಂದ್ರಿಯಗಳನ್ನು ನಾನು ಸದುಪಯೋಗ ಮಾಡಿದ್ದರೆ. ಆ ಇಂದ್ರಿಯಗಳನ್ನ ನಾನು ಭಗವಂತನ ಸೇವೆಗೆ ಉಪಯೋಗಿಸಿದಾಗ ಮಾತ್ರ ಅದು ಸದುಪಯೋಗ ಆಗುತ್ತೆ, ಇಲ್ಲದ್ರೆ ದುರುಪಯೋಗ ಆಗುತ್ತೆ. ಅದು ನನ್ನ ಸಾವಿಗೆ ಕಾರಣ ಆಗ್ಬೋದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸೊ ಆಗ ನನಗೆ ಬೇರೆ ಇಚ್ಛೆಗಳಿಂದ ನಾನು ದೂರ ಆಗುತ್ತೇನೆ. ಇಲ್ಲಾದ್ರೆ ನನಗೆ ಹಲವಾರು ರೀತಿಯ ಇಚ್ಛೆಗಳಿವೆ. ಆ ಇಚ್ಛೆಗಳಿಂದ ನಾನು ದೂರ ಆಗಬೇಕಿದ್ರೆ ನಾನು ಮತ್ತೊಂದು ತೆಗಿಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಇಫ್ ಯು ವಾಂಟ್ ಹೈಯರ್ ಥಿಂಗ್ಸ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಸ್ಮಾಲರ್ ಥಿಂಗ್ಸ್, ಅದರ್ವೈಸ್ ಯು ಕ್ಯಾನಾಟ್ ಗೆಟ್ ಹೈಯರ್ ಥಿಂಗ್ಸ್. ನಮ್ಗೆ ದೊಡ್ಡದು ಬೇಕಿದ್ರೆ ಚಿಕ್ಕದನ್ನು ಬಿಡ್ಬೇಕು. ಕೆಲವೊಮ್ಮೆ ಹೇಳ್ತಾ ಇದ್ರು, ಬಿಲ್ ಗೇಟ್ ಎಕ್ಸಾಂಪಲ್, ದಾರಿಯಲ್ಲಿ ನಡೆಯುವಾಗ $100 ಬಿದ್ದರೆ ಅವನು ಎತ್ತಲ್ಲಂತೆ. ಯಾಕೆಂದ್ರೆ ಅವನು ಅದನ್ನು ಹಿಡಿಯೋಕೆ ಎತ್ತುವ ಒಂದು ಸೆಕೆಂಡ್ ಅಲ್ಲಿ ಅವನು $1,000 ಇನ್ಕಮ್ ಮಾಡ್ತಾನೆ ಅವನು. ಅಂದ್ರೆ ಅವನ ಆ ಒಂದ್ ಸೆಕೆಂಡ್ ಅವನು ವೇಸ್ಟ್ ಮಾಡಿದರೆ ಅವನ್ $900 ಲಾಸ್ ಆಗುತ್ತೆ ಅವನಿಗೆ. ಬಿಕಾಸ್ ಅವನ ಒಂದ್ ಸೆಕೆಂಡ್ ಅಲ್ಲಿ ಇನ್ಕಮ್ $1,000 ಎಕ್ಸಾಂಪಲ್ ಕೊಡುತ್ತಾರೆ. ಆ ರೀತಿ ನಾವು ಹೈಯರ್ ಟೇಸ್ಟ್ಗೋಸ್ಕರ ಲೋವರ್ ಟೇಸ್ಟ್ ಅನ್ನ ಬಿಡಬೇಕು. ನಮ್ಗೆ ಹೈಯರ್ ಟೇಸ್ಟ್ ಇದು ಭಗವಂತನ ನಾಮ ಮತ್ತು ಭಗವಂತನ ಲೀಲೆ. ಇದನ್ನು ಪಡಿಬೇಕಿದ್ರೆ ನಾವು ವಿಲ್ ಹ್ಯಾವ್ ಟು ಗಿವ್ ಅಪ್ ದ ಸ್ಮಾಲರ್ ಥಿಂಗ್ಸ್. ಅದಕ್ಕೆ ಹೇಳ್ತಾರೆ ಆಯುರ್ಹರತಿ ಪುಂಸಾ ಅಂತ, ಉತ್ತಮ ಶ್ಲೋಕ ವರ್ತವ್ಯಂ. ಇಲ್ಲದ್ರೆ ನಮ್ಮ ಈ ಪ್ರತಿದಿನವೂ ಸೂರ್ಯ ಉದಯಿಸಿ ಸೂರ್ಯ ಅಸ್ತಮಾಗುವವರೆಗೆ ನನ್ನ ಒಂದು ದಿವಸ ಹೋಯ್ತು, ಆಯುರ್ಹರತಿ, ನನ್ನ ಆಯುಸ್ ಹೋಯ್ತು. ಈ ಸಮಯ ಎನ್ನುವುದು ನಿಲ್ಲುವುದಿಲ್ಲ. ದ ಟೈಮ್ ಇಸ್ ಸಚ್ ದಟ್ ಇಟ್ಸ್ ನೆವರ್ ಸ್ಟಾಪ್ಸ್. ಅದಕ್ಕೆ ನೋಡಿ, ಮಕ್ಕಳಿಗೆ ಬರ್ಡೇ ಮಾಡುವಾಗ ಏನು ಹೇಳ್ತಾರೆ, ಹೌ ಓಲ್ಡ್ ಆರ್ ಯು? ಎಲ್ಲಾದ್ರು ಕೇಳ್ತಾರೆ ಹೌ ಯಂಗರ್ ಅಂತ ಕೇಳ್ತಾರ ಅಲ್ವಾ? ಹೌ ಓಲ್ಡ್, ಮಗು ಹುಟ್ಟಿದ ಕೂಡಲೇ ಓಲ್ಡ್ ಆಯ್ತು. 1 year ಓಲ್ಡ್, 2 years ಓಲ್ಡ್. ಓಲ್ಡ್ ಅಂದ್ರೆ ಅಲ್ಲಿಗೆ ಹತ್ತಿರ, ಇಲ್ಲಿಗೆ ದೂರ. ಸೊ ಈ ಸಮಯ ಎನ್ನುವುದು ನಮ್ಮ ಆಯುರ್ಹತಿ, ನಮ್ಮ ಆಯುಷನ್ನ ತೆಗಿತಾ ಉಂಟು, ಪ್ರತಿ ಕ್ಷಣವೂ ಕೂಡ ತೆಗಿತಾ ಉಂಟು. ಈ ಸಮಯವನ್ನ ನಾವು ಎಷ್ಟೇ ದುಡ್ಡು ಕೊಟ್ಟರು ಖರೀದಿ ಮಾಡೋಕೆ ಸಾಧ್ಯ ಇಲ್ಲ. ಐ ಕ್ಯಾನಾಟ್ ಬೈ ಟೈಮ್. ಐ ಮೇ ಹ್ಯಾವ್ $1 million. ಕ್ಯಾನ್ ಐ ಬೈ? When I go to big doctor, tell him that, okay, I'll give you so much $1 million, $1 million. Give me another 10 years extension. Will they give? When time comes, I have to, ನಾನು ಹೋಗ್ಲೇಬೇಕು. ಸೊ ಆ ಆಯುಷನ್ನ ನಾವು ಸದುಪಯೋಗ ಮಾಡಿದ್ರೆ, ಶಾಸ್ತ್ರ ಹೇಳ್ತಾರೆ ಯಾವ ರೀತಿ ಒಂದು ಪ್ರಾಣಿ ಪಕ್ಷಿಗಳು ಕೂಡ ಹುಟ್ಟಿ ಸಾಯುತ್ತೋ ಆ ರೀತಿ ನಾವು ಕೂಡ ಹುಟ್ಟಿ ಸಾಯ್ತೇವೆ. ಆಹಾರ, ನಿದ್ರಾ, ಭಯ, ಮೈಥುನ, ಈ 4 ಕಾರ್ಯಗಳನ್ನ
ಪ್ರಾಣಿಗಳು ಮಾಡುತ್ತೆ, ಮನುಷ್ಯರು ಮಾಡ್ತಾರೆ. ನಾವು ತಿಂತೇವಿ, ಅವರು ಕೂಡ ಮಲಗ್ತಾರೆ. ಆಹಾರ, ನಿದ್ರ, ಭಯ. ನಮ್ಗೆ ಕೂಡ ಪಾಕಿಸ್ತಾನ ಅಲ್ಲಿ ತಂದಾಗ ನಾವು ಕೂಡ ಈಚೆಯಿಂದ ಇಡ್ತೀವಿ, ಅಥವಾ ನಮ್ಮ ನೇಬರ್ಸ್ ಒಂದು ಕಾಂಪೌಂಡ್ ಕಟ್ಟಿದ್ರೆ ನಾವು ಜಗಳಕ್ಕೆ ಹೋಗ್ತೀವಿ. ಭಯ, ಮೈಥುನ, ಸಂಭೋಗ, ಸೆಕ್ಸ್, ಇದು ನಡೀತು. ಅವುಗಳು ಮಾಡ್ತೇವೆ, ನಾವು ಮಾಡ್ತೀವಿ. ವ್ಯತ್ಯಾಸ ಏನು? ನಾವು ಮೇ ಬಿ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ಯೂಸ್ ಮಾಡ್ಬೋದು, ಆದರೆ ಕ್ರಿಯೇಟ್ ಸೇಮ್. ಆದರೆ ಮತ್ತು ನಮಗೂ ಅವರಿಗೆ ಏನ್ ವ್ಯತ್ಯಾಸ ಅಲ್ವಾ? ನಾವು ಕೂಡ ಪ್ರಾಣಿಗಳಾದ್ರೆ ನಮಗೆ 2 ಕಾಲಿನ ಪ್ರಾಣಿ ಅಂತ ಹೇಳ್ಬೋದು ಅಷ್ಟೇ, 2-legged animal. ಕೆಲವೊಮ್ಮೆ ಆ ಪ್ರಾಣಿಗಳಿಂದಲೂ ಈ ಪ್ರಾಣಿ ಇನ್ನೂ ಕೆಟ್ಟದು. ಆ ಪ್ರಾಣಿ ರೇಪ್ ಮಾಡಲ್ಲ, ಆ ಪ್ರಾಣಿ ಮರ್ಡರ್ ಮಾಡಲ್ಲ, ಆ ಪ್ರಾಣಿ ಅಬಾರ್ಷನ್ ಮಾಡಲ್ಲ ಅಲ್ವಾ? ಆ ಪ್ರಾಣಿ ಸುಸೈಡ್ ಮಾಡಲ್ಲ, ಆ ಪ್ರಾಣಿಗೆ ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬೇಕಾಗಿಲ್ಲ, ಆ ಪ್ರಾಣಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬೇಕಾಗಿಲ್ಲ. ಇದೆಲ್ಲ ಈ ಪ್ರಾಣಿಗೆ ಬೇಕಿತ್ತು ಅಲ್ವಾ? ಸೊ ಈ ಪ್ರಾಣಿ, ಮನುಷ್ಯ ಎನ್ನುವಂತಹ ಪ್ರಾಣಿ, ಆ ಪ್ರಾಣಿ ತರ ಇರುವುದಕ್ಕಿಂತ ಅಥಥೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ ಅಚ್ಚರು. ಅಟ್ ಲೀಸ್ಟ್ ಈಗ ಈ ಮನುಷ್ಯ ಜೀವನ ಸಿಕ್ಕಿದೆ, ಪ್ರಶ್ನೆ ಮಾಡು, ನಾನು ಯಾರು, ನಾನು ಯಾಕೆ ಇಲ್ಲಿದ್ದೇನೆ, ನನ್ನ ಜೀವನದ ಗುರಿ ಏನು, ಇದನ್ನು ನಾನು ಪ್ರಶ್ನೆ ಮಾಡಬೇಕು. ಇಲ್ಲ ಇದ್ರೆ ಅವರಿಗೂ ನನಗೂ ಏನು ವ್ಯತ್ಯಾಸ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಈ ಮನುಷ್ಯ ಜೀವನ ಎನ್ನುವುದು ದುರ್ಲಭ ಮಾನವ ಜೀವನ ಅಂತ. ಮನುಷ್ಯ ಜೀವನ ತುಂಬಾ ದುರ್ಲಭ. 84 ಲಕ್ಷ ಯೋನಿಗಳಲ್ಲಿ ಈ ಆತ್ಮ ಹೋಗಿ 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 ಕೊನೆಯದಾಗಿ ಈ ಮನುಷ್ಯ ಜೀವನ ಸಿಕ್ಕಿದೆ. ಈ ಮನುಷ್ಯ ಜೀವನದಲ್ಲಿ ಮಾತ್ರ ನನಗೆ ಭಕ್ತಿ ಮಾಡೋಕೆ ಅವಕಾಶ. ಒಂದು ನಾಯಿ, ಬೆಕ್ಕು ಅಥವಾ ಕಾಗೆಯನ್ನ ಹಿಡಿದು ನೀನು ಭಗವಂತನ ಜಪ ಮಾಡು ಅಂತ ಹೇಳಿದ್ರೆ ಆಗಲ್ಲ. ಕೆಲವೊಂದು ಎಕ್ಸೆಪ್ಷನ್ ಇರ್ಬೋದು. ಚೈತನ್ಯ ಮಹಾಪ್ರಭು ಬಂದಾಗ ಕೆಲವೊಂದು ಪ್ರಾಣಿಗಳು ಭಕ್ತಿ ಮಾಡಿದರೆ, ಆದರೆ ಎಲ್ಲ ಸಾಧ್ಯ ಇಲ್ಲ. ನಮಗೆ ಈಗ ಈ ಅವಕಾಶ ಸಿಕ್ಕಿದೆ. ದೇವರು ಮನುಷ್ಯ ಜೀವನ ಕೊಟ್ಟಿದ್ದಾನೆ, ಮಾತಾಡೋಕೆ ನಾಳೆ ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಸರಿಯಾದ ಬುದ್ಧಿ ಕೊಟ್ಟಿದ್ದಾನೆ, ಸರಿಯಾದ ಸಮಯ ಕೊಟ್ಟಿದ್ದಾನೆ, ಸರಿಯಾದ ಸವಲತ್ತು ಕೊಟ್ಟಿದ್ದಾನೆ. ನಮ್ಗೆ ಸಾಮಾನ್ಯವಾಗಿ ಅಂತ ಕಷ್ಟ ಏನಿಲ್ಲ. ನಮ್ಗೆ ಆಹಾರಕ್ಕೆ ತೊಂದರೆ ಇಲ್ಲ, 2 ಹೊತ್ತಿನ ಊಟಕ್ಕೆ ತೊಂದರೆ ಇಲ್ಲ, ಮನೆಗೆ ತೊಂದರೆ ಇಲ್ಲ. ಇನ್ನು ಈಗಲೂ ಮಾಡದಿದ್ದರೆ ಮತ್ತೆ ಯಾವಾಗ ಮಾಡ್ತೀವಿ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಈ ಮಾನವ ಜೀವನವನ್ನ ಸದುಪಯೋಗ ಮಾಡುವುದು, ಇದನ್ನ ಮಿಸ್ ಮಾಡಬೇಡ. ಇದು ಮಿಸ್ ಮಾಡಿದರೆ ಇನ್ನೊಂದು ಮನುಷ್ಯ ಜೀವನ ಎಷ್ಟು ವರ್ಷ ನೀನು ಕಾಯಬೇಕು ಅಂತ ಗೊತ್ತಿಲ್ಲ. ಈ 84 ಲಕ್ಷ ಯೋನಿ ಅಂದರೆ ಒಂದೊಂದು ಯೋನಿಯಲ್ಲಿ ಕೆಲವೊಮ್ಮೆ 1000 ವರ್ಷಗಳು ಇರಬಹುದು. ಈಗ ಉದಾಹರಣೆ ಹೇಳಿದರೆ, ಮೀನು ಎನ್ನುವ ಯೋನಿಯಲ್ಲಿ ಹಲವಾರು 1000 ಯೋನಿಗಳಿದೆ. ಸೊ ಒಂದೊಂದು ನಾನು ಹೊರಡಿ ಇಲ್ಲಿ ಬರುವಾಗ 1 ಲಕ್ಷ ಎಷ್ಟೋ ವರ್ಷಗಳಾಗ್ಬೋದು. ಆಗ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ದಿಸ್ ಲೈಫ್ ಟೈಮ್ ಇಟ್ ಸೆಲ್ಫ್ ಶುಡ್ ಬಿ ದ ಲಾಸ್ಟ್, ಟ್ರೈ ಟು ಗೋಟ್ ಔಟ್ ಆಫ್ ಇಟ್. ಸೊ ಅದು ನಮ್ಗೆ ಪ್ರಯತ್ನ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಈ ಭಾಗವತಂ ಅಥವಾ ಭಗವದ್ಗೀತೆ ಓದಿದಾಗ ನಮ್ಮ ಜೀವನದ ಅನರ್ಥಗಳನ್ನ ನಾವು ಸ್ಲೋಲಿ ಕ್ಲೆನ್ಸ್ ಆಗುತ್ತೆ. ನನ್ನಲ್ಲಿ ಹಲವಾರು ಅನರ್ಥಗಳಿವೆ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹಗಳೆನ್ನುವಂತಹ ಈ ಅನರ್ಥಗಳು. ಆಕ್ಚುಲಿ ಅವರು ನಮ್ಮ ವೈರಿಗಳು, ಷಡ್ವೈರಿ ಅಂತ ಹೇಳ್ತಾರೆ. ನನಗೆ ವೈರಿ ನನ್ನ ನೆರೆಮನೆಯವನು, ಪಾಕಿಸ್ತಾನದವನು, ಚೈನಾದವನು ವೈರಿ ಅಲ್ಲ. ನನ್ನ ಹೃದಯದಲ್ಲಿ ಇರುವವನೇ ಆ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ ಎನ್ನುವಂತಹ ಈ ವೈರಿಗಳು. ಅವರಿಂದಲೇ ನನ್ನ ಜೀವನ ಹಾಳಾಗುವುದು. ಅದನ್ನು ನಾನು ತೆಗಿಬೇಕಿದ್ರೆ ಅದೇ ಒಂದೇ ದಾರಿ, ಭಗವಂತನ ಭಕ್ತಿ. ಅದರಲ್ಲಿ ವಿಶೇಷವಾಗಿ ಭಗವಂತನ ಲೀಲೆಯನ್ನು ಕೇಳುವುದು ಮತ್ತು ಭಗವಂತನ ನಾಮ ಜಪ ಮಾಡುವುದು. ಸೊ ಈ ರೀತಿ ಮಾಡಿದಾಗ ನಮ್ಮ ಜೀವನದ ಹಲವಾರು ಪಾಪಗಳು ಕಡಿಮೆ ಆಗುತ್ತೆ. ಕೆಲವೊಮ್ಮೆ ನಾವು ಕೇಳ್ತೇವೆ, ಅವನು ಅಷ್ಟು ಒಳ್ಳೆಯ ಮಗ, ಏನು ಮಾಡಿದಾನೆ ಅವನು, ಯಾಕೆ ಅವನಿಗೆ ಇಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ಅಲ್ವಾ? ಕೇಳಿರ್ಬೋದು. ವೈ ಗುಡ್ ಥಿಂಗ್ ಹ್ಯಾಪನ್ಸ್ ಟು ಬ್ಯಾಡ್ ಪೀಪಲ್, ಆರ್ ವೈ ಬ್ಯಾಡ್ ಥಿಂಗ್ ಹ್ಯಾಪನ್ಸ್ ಟು ಗುಡ್ ಪೀಪಲ್.
ಸೊ ವೈ ಬ್ಯಾಡ್ ಥಿಂಗ್ ಹ್ಯಾಪನ್ಸ್ ಟು ಗುಡ್ ಪೀಪಲ್, ಒಳ್ಳೆಯವರಿಗೆ ಯಾಕೆ ಆಗತ್ತೆ, ಅದೇ ರೀತಿ ಉಲ್ಟಾ ಕೂಡ ಆಗತ್ತೆ. ಸೊ ಯಾಕೆ ಅಂದ್ರೆ ನಾನು ಈ ದೇಹ ಅಲ್ಲ, ನಾನು ಆತ್ಮ. ಭಗವಂತ ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಹಲವಾರು ಪ್ರಶ್ನೆ ಕೇಳ್ತಾನೆ, ಯಾವುದಕ್ಕೂ ಉತ್ತರ ಕೊಡುವುದಿಲ್ಲ, ಸುಮ್ಮನೆ ಇರ್ತಾನೆ. ಎರಡನೇ ಅಧ್ಯಾಯದಲ್ಲಿ ಯಾವಾಗ ಅರ್ಜುನ ಹೇಳ್ತಾನ, ಕಾರ್ಪಣ್ಯ ದೋಷ ಉಪಹಾತ ಸ್ವಭಾವ ಶಿಷ್ಯಸ್ತೇಹಂ ಶಾದಿಮಾ ಪ್ರಪನ್ನ. ಏ ಕೃಷ್ಣ, ನನಗೆ ಸಂಪೂರ್ಣ ನಾನು ಕನ್ಫ್ಯೂಸ್ ಆಗಿದ್ದೇನೆ, ನನಗೇನೂ ಅರ್ಥ ಆಗ್ತಾ ಇಲ್ಲ. ಏ ಭಗವಂತ, ನಾನಿನ್ನ ಶಿಷ್ಯ, ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸು, ನನಗೆ ನಿಜವಾಗಿ ಏನು ಧರ್ಮ ಅಂತ ಹೇಳಿಕೊಡು, ಅರ್ಥ ಮಾಡು ಅಂತ ಯಾವಾಗ ಅರ್ಜುನ ಹೇಳ್ತಾನೋ ಆಗ ಕೃಷ್ಣ ಬಾಪ ಈಗ ಹೇಳ್ತೇನೆ ನಿನಗೆ ಅಂತ ಆಗ ಹೇಳ್ತಾನೆ. ಮೊದಲನೆಯ ಶ್ಲೋಕದಲ್ಲಿ ಅಂದ್ರೆ ಫಿಲಾಸಫಿ ಹೇಳಿದ್ರೆ, ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರ ಯೌವನ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತೆ. ಎರಡನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ದೇಹಿನೋ ಅಸ್ಮಿನ್ ಯಥಾ ದೇಹೆ, ನೀನು ಈ ದೇಹ ಅಲ್ಲ. ಯಾವ ರೀತಿ ಒಂದು ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಮಗುವಾಗಿರುತ್ತೆ, ಯೌವನ ಆಗುತ್ತೆ, ಯೌವನಾಗಿ ಮುದುಕಾಗುತ್ತೆ, ಮುದುಕಾಗಿ ಮತ್ತೊಂದು ದೇಹಕ್ಕೆ ಹೋಗುತ್ತೆ, ಮತ್ತೊಂದು ತಾಯಿಯ ಹೊಟ್ಟೆಗೆ ಹೋಗುತ್ತೆ. ಈ ಸೈಕಲ್ ಪುನರಪಿ ಜನನ ಪುನರಪಿ ಮರಣ ಎನ್ನುವಂತಹ ಒಂದು ಸಂಕಲೆಯಲ್ಲಿ ತಿರುಗಾಡ್ತಾ ಇರುತ್ತೆ. ಯಾರದನ್ನು ನಿಜವಾಗಿ ಅರ್ಥ ಮಾಡ್ತಾನೋ ಅವನು ಧೀರ, ಅವನಿಗೆ ಅದು ನಿಜವಾದ ಜ್ಞಾನ ಅಂತ. ಆ ರೀತಿ ನಾವು ಕೂಡ ನಾನು ಈ ದೇಹ ಅಲ್ಲ, ನಾನು ಆತ್ಮ. ಈಗ ಉದಾಹರಣೆ ಕೇಳಿದ್ರೆ, ಅರವಿಂದ್ ಎಕ್ಸಾಂಪಲ್ಗೆಲ್ಲ ಅರವಿಂದ್ ಸರಿ ಅನಿರುದ್ಧ್ ಒಂದು ಜಸ್ಟ್ ಫಾರ್ ಎಕ್ಸಾಂಪಲ್, ಕೈ ಎತ್ತಿ, ಯಾರ ಕೈ ಅದು? ನಂದು. ತಲೆ ಮೇಲೆ ಕೈ ಇಡಿ, ಯಾರ ತಲೆ ಅದು? ಈ ಕೈ ನಿಮ್ದು, ತಲೆ ನಿಮ್ದು, ಈ ದೇಹ ನಿಮ್ದು, ನೀವ್ ಯಾರಾಗದ್ರೆ? ಅಲ್ಲ, ಲಾಜಿಕಲಿ ಈಗ ನಾವು ಹೇಳುವಾಗ ಮೈ ಬಾಡಿ, ಮೈ ಹ್ಯಾಂಡ್, ಮೈ ಹೆಡ್ ಅಲ್ವಾ? ಇಂಗ್ಲಿಷ್ ಅಥವಾ ಯಾವುದೇ ಭಾಷೆಯಲ್ಲಿ ಇದು ನನ್ನ ದೇಹ ಅಂತ ಹೇಳ್ತೀವಿ, ಅಂದ್ರೆ ನಾನು ದೇಹ ಅಲ್ಲ ಅಲ್ವಾ? ದಿಸ್ ಇಸ್ ಮೈ ಮೊಬೈಲ್. ನಾನು ಐ ಮೊಬೈಲ್ ಅಂತ ಹೇಳ್ತಾ ಇಲ್ಲ, ಮೈ ಮೊಬೈಲ್ ಅಂತ ಹೇಳ್ತೇನೆ. ಅದೇ ರೀತಿ ದೇಹವನ್ನ ಐ ಬಾಡಿ ಅಂತ ಹೇಳ್ತಾ ಇಲ್ಲ, ಮೈ ಬಾಡಿ ಅಂತ ಹೇಳ್ತೇನೆ. ಎಂದರೆ ನಾನು ಈ ದೇಹ ಅಲ್ಲ, ಸೊ ದೇಹದ ಮಾಲೀಕ ಇನ್ನೊಬ್ಬ ಇದ್ದಾನೆ ಅಲ್ವಾ? ಲಾಜಿಕಲಿ ನೋಡಿ. ಅಥವಾ ಯಾರಾದ್ರೂ ತೀರಿ ಹೋದಾಗ ಏನ್ ಹೇಳ್ತೇವೆ? ಸೋ ಪಾಸ್ತೇವೆ ಅಂತ ಹೇಳ್ತಾರೆ. ಅವರು ತೀರಿ ಹೋದರು, ದೇಹ ಅಲ್ಲೇ ಇದೆ, ಅಲ್ಲೇ ಮಲ್ಕೊಂಡಿದ್ದಾನೆ, ಎಲ್ಲಿ ಪಾಸ್ ಆಗಿದ್ದಾನೆ? ಎಲ್ಲವಲ್ಲೇ ಇದೆ, ಏನು ಹೋಯ್ತು? ಸೊ ನಾವು ಈ ದೇಹ ಅಲ್ಲ, ಆತ್ಮ. ಆ ಆತ್ಮಕ್ಕೆ ಸಂತೋಷ ಕೊಡುವಂತ ಕಾರ್ಯವನ್ನು ಮಾಡಿದಾಗ ಮಾತ್ರ ನಮಗೆ ನಿಜವಾದ ಸಂತೋಷ ಸಿಗುತ್ತೆ. ಇಲ್ಲದ್ರೆ ನಾವು ಇದೇ ಸಂಕಲೆಯಲ್ಲಿರ್ತೀವಿ. ಅದಕ್ಕೆ ಈ ಕೃಷ್ಣ ಕಥಾ ಎನ್ನುವುದು ನನ್ನ ಜೀವನದ ಹಲವಾರು ಒಂದು ಪಾಪಗಳನ್ನ ಕಡಿಮೆ ಮಾಡಿದ್ದು. ನಿಮ್ಗೆ ಯಮರಾಜರ ಬಗ್ಗೆ ಗೊತ್ತಿರ್ಬೋದು. ಯಮರಾಜರ ಸೆಕ್ರೆಟರಿ ಇದ್ದಾರೆ, ಏನ್ ಹೆಸರು ಗೊತ್ತಾ? ಚಿತ್ರಗುಪ್ತ. ಚಿತ್ರಗುಪ್ತ ಸೀಕ್ರೆಟ್ ಆಗಿ ಎಲ್ಲ ಫೋಟೋ ತೆಗೆದು ಇಟ್ಕೊಡ್ತೇನೆ. ನಾನು ಏನು ಮಾಡಿದ್ರು ಕೆಲವೊಮ್ಮೆ ನಾನು ಎನಿಸ್ಬೋದು, ಯಾರು ನೋಡಿಲ್ಲ, ಸೀಕ್ರೆಟ್ ಆಗಿ ಮಾಡಿದ್ದೇನೆ ಅಂತ. ಅವನು ಎಲ್ಲವನ್ನು ನೋಡಿ ಎಲ್ಲ ಫೋಟೋ ವಿತ್ ರೆಕಾರ್ಡ್ ಇಟ್ಕೊಳ್ತಾನೆ. ಅಲ್ಲಿ ಕೊಂಡೋದಾಗ ಯಮರಾಜರ ಹತ್ರ ಎಲ್ಲ ಪುಸ್ತಕ ರೆಡಿ ಮಾಡಿರ್ತಾನೆ, ವಿತ್ ಫೋಟೋ, ವಿತ್ ಎವಿಡೆನ್ಸ್. ಚಿತ್ರಗುಪ್ತ. ಸೊ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಾವಾಗ ನಾವು ಭಗವಂತನ ಲೀಲೆಯನ್ನು ಕೇಳ್ತೇವೋ ಆಗ ಚಿತ್ರಗುಪ್ತ ನನ್ನ ಪಾಪಗಳ ಒಂದೊಂದು ಪುಸ್ತಕವನ್ನು ಹರಿದು ಬಿಸಾಕ್ತಾನಂತೆ. ನಾನು ಮಾಡಿದ ಪಾಪಗಳನ್ನ ಒಂದೊಂದು ಪಾಪದ ಪುಸ್ತಕವನ್ನ ಹರಿದು ಬಿಸಾಕ್ತಾನೆ. ಯಾಕೆಂದ್ರೆ ನಾನು ಈ ಭಗವಂತ ಲೀಲೆ ಕೇಳಿದಾಗ, ನನ್ನ ಭಕ್ತಿಯಲ್ಲಿ ಮುಂದೆ ಬಂದಾಗ ನನ್ನ ಪಾಪದು ಕಡಿಮೆ ಆಗುತ್ತೆ. ಒಂದು ಜೋಕ್ ಹೇಳ್ತೇನೆ. ಒಬ್ಬ ವ್ಯಕ್ತಿ ಇದ್ದ, ಅವನು ಅವನ ಗರ್ಲ್ ಫ್ರೆಂಡ್ ಅನ್ನ ಭೇಟಿ ಆಗೋಕೆ ಹೋಗ್ತಾ ಇದ್ದ. ಒಂದು ಹೂವಿನ ಗುಚ್ಚ ಹಿಡ್ಕೊಂಡು ಬೋಟಲ್ಲಿ, ಆಗಿನ ಕಾಲದಲ್ಲಿ
ಬೋಟ್ ಕ್ರಾಸ್ ಮಾಡಿ ಒಂದು ನದಿ ದಾಟೋದಕ್ಕೆ ಬೋಟಲ್ಲಿ ಹೋಗ್ತಾ ಇದ್ದ. ಮಧ್ಯ ಮುಟ್ಟುವಾಗ ಬೋಟ್ ಮ್ಯಾನ್ ಹೇಳ್ತಾನೆ, ಸರ್ ಬೋಟ್ ಒಳಗೆ ನೀರು ಬರ್ತಾ ಉಂಟು, ನಾನು ಹಾರಿ ಸ್ವಿಮ್ ಮಾಡಿ ಈಜ್ಕೊಂಡು ಹೋಗ್ತೇನೆ, ನಿಮ್ಗೆ ಈಜು ಬರುತ್ತಾ ಅಂತ. ಬರಲ್ಲ, ಏನ್ ಬೇಕು ನೋಡ್ಕೊಳ್ಳಿ, ನಾನು ಹೋಗ್ತೇನೆ ಅಂತ ನೀರು ಬರ್ತಾ ಉಂಟು. ಆಗ ಅವನಿಗೆ ನೆನಪಾಗತ್ತೆ, ಕೈಯಲ್ಲಿ ಹೂವಿದೆ, ಗೋವಿಂದಾಯ ಸ್ವಾಹ ಗೋವಿಂದಾಯ ಸ್ವಾಹ ಅಂತ ಹೇಳಿ ನೀರಿಗೆ ಬೀಳ್ತಾನೆ, ಸಾಯ್ತಾನೆ. ಆದ್ರೆ 3 ಸಲ ಗೋವಿಂದಾಯ ಸ್ವಾಹ ಅಂತ. ಯಮರಾಜರು ದೂತರು ಬಂದ್ರು, ಕರ್ಕೊಂಡು ಹೋದ್ರು. ಅಲ್ಲಿ ಯಮರಾಜರಲ್ಲಿ ಹೋದಾಗ ಯಮರಾಜರು ಕೇಳ್ತಾರೆ ಚಿತ್ರಗುಪ್ತನಲ್ಲಿ, ತೆರಿಗೆ ಅವನ ರೆಕಾರ್ಡ್, ಎಲ್ಲಾ ರೆಕಾರ್ಡ್ ಪಾಪವೇಲಿದೆ. ಆದ್ರೆ ಚಿತ್ರಗುಪ್ತ ಹೇಳ್ತಾರೆ, ಇಲ್ಲ, ಒಂದು ಒಳ್ಳೆ ಕೆಲಸ ಮಾಡಿದಾನೆ, ಏನು, ಗೋವಿಂದಾಯ ಸ್ವಾಹ ಅಂತ ಹೇಳಿದಾನೆ ಅಂತ. ಅದು ಕೂಡ 3 ಸಲ ಹೇಳಿದಾನೆ. ಸೊ ಆಗ ಯಮರಾಜ ಹೇಳ್ತಾರೆ, ನಿನಗೆ ಹಲವಾರು ವರ್ಷಗಳ ನರಕ, ಆದರೆ 10 ನಿಮಿಷದ ಸ್ವರ್ಗ ಕೊಡ್ತೇನೆ. ಯಾಕೆ? ಈ ಗೋವಿಂದಾಯ ಸ್ವಾಹ ಅಂತ 3 ಸಲ ಹೇಳಿದಲ್ಲ, ಅದಕ್ಕೆ 10 ನಿಮಿಷದ ಸ್ವರ್ಗದ ಅವಕಾಶ ಕೊಡ್ತೇನೆ. ನಿಂಗೆ ಯಾವುದು ಬೇಕು ಮೊದಲು ಅದು ತೆಕೋ ಅಂತ. ನೀನು ಹಲವಾರು ವರ್ಷ ನರಕದಲ್ಲಿ ಅನುಭವಿಸಿ ಮತ್ತೆ 10 ನಿಮಿಷ ಸ್ವರ್ಗ ಬರ್ಬೋದು, ಅಥವಾ 10 ನಿಮಿಷ ಸ್ವರ್ಗ ಈಗ ತೆಗೆದು ಮತ್ತೆ ನರಕಕ್ಕೆ ಹೋಗ್ಬೋದು, ನಿನ್ನ ಇಚ್ಛೆ. ಬುದ್ಧಿವಂತ ಏನ್ ಹೇಳ್ತಾನೆ? ಗೆಸ್ ಮಾಡಿ, ಏನ್ ಹೇಳ್ಬೋದು? 10 ನಿಮಿಷ ಸ್ವರ್ಗ ಕೊಡಿ ಅಂತ ಹೇಳ್ತಾನೆ. ಸ್ವರ್ಗ ಹೋದ ಕೂಡಲೇ ಕತ್ರಿ ಕೊಡಿ ಕತ್ರಿ ಕೊಡಿ ಅಂತ ಹೇಳ್ತಾನೆ. ಯಾಕೆ? ಇದ್ದ ಹೂವನ್ನೆಲ್ಲ ಕಟ್ಬಿಟ್ಟ ಗೋವಿಂದಾಯ ಸ್ವಾಹ ಗೋವಿಂದಾಯ ಸ್ವಾಹ ಗೋವಿಂದಾಯ ಸ್ವಾಹ. ಸೊ 1 ನಿಮಿಷ, 1 ಸಲ ಹೇಳಿದಕ್ಕೆ ನನಗೆ 10 ನಿಮಿಷ ಸಿಕ್ಕಿದ್ರೆ ಇನ್ನು ಇಲ್ಲಿ ಹೂವು ಕಟ್ಟ ಮಾಡ್ತಾ ಇದ್ದೇನೆ, ನಾನು ಇಲ್ಲೇ ಇರ್ತೇನೆ ಅಂತ ಅಲ್ಲ. ಅಂದ್ರೆ ಜೋಕ್ ಆಗಿರ್ಬೋದು, ಆದರೆ ಫ್ಯಾಕ್ಟ್ ಅಂದ್ರೆ ನಾವು ಯಾವಾಗ ಭಗವಂತನ ದೂಸರವನ್ನಡಿ ಅವ್ರು ಬಿಚ್ಚಾಗಿರ್ತದೆ. ಸೊ ಭಗವಂತನ ಲೀಲೆಯನ್ನು ಕೇಳಿದಾಗ, ಭಗವಂತನ ನಾಮ ಜಪ ಮಾಡಿದಾಗ ನಮ್ಮ ಹೃದಯದ ಹಲವಾರು ಪಾಪಗಳು ಹೋಗುತ್ತೆ, ಮತ್ತೆ ನಮ್ಮ ಜೀವನ ಒಳ್ಳೇದಾಗತ್ತೆ. ಸೊ ಆ ರೀತಿ ಹೇಳ್ತಾರೆ, ಭಗವಂತ ಈ ಭೌತಿಕ ಜಗತ್ತನ್ನ ದುಃಖಾಲಯಮ ಶಾಶ್ವತ ಅಂತ, ಅಂದ್ರೆ ಈ ಜಗತ್ತಲ್ಲಿ ನಮ್ಗೆ ದುಃಖ ಬಿಟ್ಟು ಬೇರೆ ಏನ್ ಸಿಗಲ್ಲ. ಕೆಲವೊಮ್ಮೆ ಜನ ಹೇಳ್ತಾರೆ, ನೀವ್ ಏನ್ ಹೇಳ್ತಾ ಇದ್ದೀರಾ, ನಾನು ಇಷ್ಟು ಸಂತೋಷ ಇದ್ದೇನೆ ಎಲ್ಲವೂ, ಆದ್ರೆ ನಮ್ಗೆ ಇಲ್ಲಿ ಸಿಗುವಂತ ಸುಖ ಎನ್ನುವುದು ಚಪಲ ಸುಖ ಅಂತ ಹೇಳ್ತಾರೆ, ನಿಜವಾದ ಸುಖ ಅಲ್ಲ. ನಾವು ನಿಜವಾಗಿ ಅರ್ಥ ಮಾಡಿದ್ದೇನೆ, ಪ್ರತಿಯೊಂದು ಸುಖದ ಹಿಂದೆ ನನಗೆ ದುಃಖವೇ ಇದೆ. ಅದು ಯಾವುದೇ ರೀತಿಯ ತೃಪ್ತಿ ನೋಡಿ, ಅನುಭವ ಇದ್ದವರು ಗೊತ್ತಿರ್ಬೋದು, ಅದು ಇಂಟಾಕ್ಸಿಕೇಶನ್ ಆಗಿರ್ಬೋದು, ಡ್ರಗ್ಸ್ ಅಥವಾ ಇದು ಅಮಲ ಪದಾರ್ಥ ಸೇವನೆ ಮಾಡಿದವರು, ಅದರಿಂದ ನಂತರ ಅವರು ಇಷ್ಟು ಕಷ್ಟಪಡ್ತಾರೆ. ಆ ಒಂದು ಹ್ಯಾಂಗ್ ಓವರ್ ಅಥವಾ ಅಥವಾ ಸೆಕ್ಸ್ ಎನ್ನುವುದು, ಅದು ಕೂಡ ಆ ನಂತರ ಎಷ್ಟು ಅದರ ಒಂದು ಪರಿಣಾಮ ಇರುತ್ತೆ, ಅದಕ್ಕೋಸ್ಕರ ಎಷ್ಟು ಜನ ಆತ್ಮಹತ್ಯೆ ಆಗುತ್ತೆ. ಇದು ಯಾವುದರ ಫಲ? ಇಂದ್ರ ತೃಪ್ತಿಯ ಫಲ. ಆ ರೀತಿ ನಾವು ಏನೇ ಇಂದ್ರ ತೃಪ್ತಿ ಮಾಡಿದರೂ ಅದರಿಂದ ನಮಗೆ ಸಿಗುವುದು ಕಷ್ಟನೇ. ನಿಜವಾಗಿ ನಮ್ಗೆ ಸುಖ ಸಿಗ್ಬೇಕಿದ್ದರೆ ಇದು ಮಾತ್ರ, ಬೇರೆ ಎಲ್ಲಿ ಕೂಡ ನಮಗೆ ನಿಜವಾದ ಸುಖ ಸಿಗಲ್ಲ. ಸೊ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕೃಷ್ಣ ಕಥಾ ವಿಶ್ವ ಪೂರ್ಣ ಸುಖಾಯತೆ ಅಂತ. ಕೃಷ್ಣ ಎನ್ನುವುದು ವಿಶ್ವ ಪೂರ್ಣ ಸುಖಾಯತೆ, ವಿಶ್ವದಲ್ಲಿ ಪೂರ್ಣವಾದ ಸುಖ ಕೊಡುತ್ತೆ ಕೃಷ್ಣ. ಅದು ಕೂಡ ಏನ್ ಮಾಡುತ್ತೆ ಅಂದ್ರೆ, ಒಂದು ಸಾಗರದಂತಹ ಒಂದು ಸಮುದ್ರದಲ್ಲಿರುವಂತಹ ನನ್ನ ಪಾಪವನ್ನ ಒಂದೇ ಕ್ಷಣದಲ್ಲಿ ಡ್ರೈ ಮಾಡುತ್ತೆ, ಅಂದ್ರೆ ಅದನ್ನ ಸಂಪೂರ್ಣವಾಗಿ ಆರಿಸಿ ಬಿಡುತ್ತೆ. ನಂದು ಸಾಗರದಷ್ಟು ದೊಡ್ಡ ಪಾಪದ ಭಂಡಾರ ಇದೆ ನಂತರ. ಯಾವಾಗ ನಾನು ಭಕ್ತಿ ತಗೊಳ್ತೇನೋ ಅದನ್ನು ಸಂಪೂರ್ಣವಾಗಿ ಡ್ರೈ ಆಗತ್ತೆ. ಸೊ ಅದರ ಅರ್ಥ, ನಾನು ಭಕ್ತಿ ಮಾಡಿ ಪುನಃ ಪಾಪ ಮಾಡ್ಬೇಕು ಅಂತ ಅಲ್ಲ, ಮಾಡಬಾರ್ದು, ಮಾಡಿದರೆ ಅದರ ಎಫೆಕ್ಟ್ ಡಬಲ್. ಅದು ಶಾಸ್ತ್ರದಲ್ಲಿ ಕೂಡ ಹೇಳ್ತಾರೆ, ಯಾರು ಗೊತ್ತಿದ್ದು ಪಾಪ ಮಾಡ್ತಾರೋ ಅವರಿಗೆ ಶಿಕ್ಷೆ ಜಾಸ್ತಿ. ಈಗ ಉದಾಹರಣೆ ಕೊಡಿದ್ರೆ, ಒಬ್ಬ ಸಾಮಾನ್ಯ ಒಂದು ಕಳ್ಳತನ ಮಾಡಿದರೆ ಜಡ್ಜ್ ಅವನಿಗೆ ಕೊಡುವ ಶಿಕ್ಷೆ ಇರುತ್ತೆ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕಳ್ಳತನ ಮಾಡಿದರೆ ಜಾಸ್ತಿ, ಯಾಕಂದ್ರೆ ಅವನಿಗೆ ಗೊತ್ತು, ಕಾನೂನು ಗೊತ್ತು ಅವನಿಗೆ. ಅದೇ ರೀತಿ ನನಗೆ ಜ್ಞಾನ ಸಿಕ್ಕಿದ ನಂತರ ನಾನು ಮಾಡಬಾರದು. ಅದೇ ರೀತಿ ಆಚಾರ್ಯ ಹೇಳ್ತಾರೆ,
ನಾವು ಈ ಭಕ್ತಿ ಮಾಡುವಾಗ ಸಂಪೂರ್ಣ ಜ್ಞಾನ ಪಡಿಬೇಕು. ಆ ಜ್ಞಾನವನ್ನ ವಿಜ್ಞಾನ ಮಾಡಬೇಕು. ವಿಜ್ಞಾನ ಅಂದ್ರೆ ಪ್ರಾಕ್ಟಿಕಲಿ ಅಪ್ಲೈ ಇನ್ ಅವರ್ ಲೈಫ್, ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಬೇಕು. ಆಗ ಮಾತ್ರ ಆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಉಂಟು. ಭಾಗವತಂದ 10ನೇ ಸ್ಕಂದದ 13ನೇ ಅಧ್ಯಾಯದ 9ನೇ ಶ್ಲೋಕ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀದಿತಂ ಕಲ್ಮಪಾಷಣಂ ಶ್ರವಣ ಮಂಗಲಂ ಶ್ರೀಮದಾತಂ ಭೂವಿ ಗೃಹಣಂತಿ ಯೇ ಭೂರಿಧಾ ಜನಃ. ಗೋಪಿಯರು ಹಾಡಿದಂತಹ ಇದು. The nectar of words of the description of your activities are the life and souls of those who are suffering in this material world. These narrations, transmitted by the learned sages, eradicate one's sinful reactions, bestow good fortune upon whomever hears them. These narrations are broadcast all over the world and are filled with the spiritual power. Certainly, those who spread this message of Godhead are most munificent. The nectar of your words are description of your activities, life and soul of those who are suffering. So now, ಮೊದಲು ಹೇಳಿದೆವು, this place is Dukkhalaya Ashashvat. We are all one other way we are suffering, one other way we are going through difficulties. ಯಾರಾದ್ರೂ ಇಲ್ಲಿ ಹೇಳ್ಬೋದಾ ನನಗೆ ಜೀವನದಲ್ಲಿ ಯಾವುದೇ ಕಷ್ಟ ಇಲ್ಲ, ಎಲ್ಲವೂ ಸಂಪೂರ್ಣ ಸುಖ ಇದೆ ಅಂತ ಹೇಳುವವರ ಕೈ ನೋಡೋಣ. ಏನ್ ಕಷ್ಟ ಇದೆ ನಮ್ಗೆ ಅಲ್ವಾ? ಯಾರ ಜೀವನದಲ್ಲಿ ಮನೆಯಲ್ಲಿ ಸಾವು ಆಗದಿದೆಯಾ? ಅಂದ್ರೆ ಈಗ ಅದು ಕೆಲವು ವರ್ಷ ಮೊದಲು ಯಾರೋ ಸತ್ತಿರ್ತಾರಲ್ಲ, ಅಪ್ಪ ಅಮ್ಮ ಸತ್ತಿದ್ದಾರೆ, ಅಜ್ಜ ಸತ್ತಿದ್ದಾರೆ. ಇವತ್ತು ಅವ್ರು ಹೇಳ್ತಾ ಇದ್ರು ಮಕ್ಕಳು ಸಾಯ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಅಪ್ಪ ಅಮ್ಮ ಇರುವಾಗ ಮಕ್ಕಳು ಸಾಯಲ್ಲ. ಅದು ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ. ರಾಮಾಯಣದಲ್ಲಿ ರಾವಣನ್ನು ಕೊಂದು ವಾಪಸ್ ಅಯೋಧ್ಯೆಗೆ ಬಂದು ರಾಜ್ಯ ಸ್ಥಾಪನೆ ಮಾಡಿದ ನಂತರ ಒಂದ್ಸಲ ಒಬ್ಬ ಬ್ರಾಹ್ಮಣ ಬರ್ತಾರೆ. ಬ್ರಾಹ್ಮಣ್ ಬಂದು ಶ್ರೀರಾಮನಲ್ಲಿ ಭೇಟಿ ಆಗ್ಬೇಕು ಅಂತ. ಯಾಕೆ ಕೇಳಿದರೆ, ಶ್ರೀರಾಮನಲ್ಲಿ ಕೇಳ್ತಾರೆ, ರಾಮ, ನಿನ್ನ ಆಡಳಿತದಲ್ಲಿ ತಪ್ಪು ನಡೀತಾ ಉಂಟು. ರಾಮರಾಜ್ಯದಲ್ಲಿ ಯಾವುದೇ ತಪ್ಪು ನಡೀಕೆ ಸಾಧ್ಯನೇ ಇಲ್ಲ. ಬ್ರಾಹ್ಮಣ ಹೇಳ್ತಾರೆ, ಇನ್ನ ರಾಜ್ಯದಲ್ಲಿ ಏನೋ ತಪ್ಪಿದೆ ಅಂತ. ಆಗ ಶ್ರೀರಾಮ ಕೇಳ್ತಾರೆ, ಏನಪ್ಪ? ನನ್ನ ಮಗ ಸತ್ತಿದ್ದಾನೆ. ನಾನು ಜೀವಂತ ಇರುವಾಗ ನನ್ನ ಮಗ ಹೇಗೆ ಸತ್ತ? ಅದಕ್ಕೆ ಕಾರಣ ನೀನು. ಕಿಂಗ್ ಇಸ್ ರೆಸ್ಪಾನ್ಸಿಬಲ್. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಅಂದ್ರೆ, ದೇಶದ ಪ್ರತಿಯೊಂದು ಪ್ರಜೆ ಮಾಡಿದ ಪಾಪದ 1/6 1/6 ರಾಜನಿಗೆ ಹೋಗುತ್ತಾನೆ. ಸೊ ಈಗಿನ ಮಿನಿಸ್ಟರ್ಸ್ ಆಗಿರ್ಲಿ, ಅವರಿಗೆ ಎಷ್ಟು ಪಾಪ ಬರುತ್ತೆ ಅಂತ ಲೆಕ್ಕ ಹಾಕಬಹುದು ನಾವು. ಇದು ಶಾಸ್ತ್ರ ಹೇಳುವುದು. ಅದೇ ರೀತಿ ಹೆಂಡತಿ ಮಕ್ಕಳು ಮಾಡಿದ ಪಾಪದ 50% ಹಸ್ಬೆಂಡ್ ಫಾದರ್ ಬರುತ್ತೆ. ಅದೇ ರೀತಿ ಹಸ್ಬೆಂಡ್ ಅಥವಾ ಫಾದರ್ ಮಾಡಿದ ಪುಣ್ಯದ ಕೆಲಸ 50% ವೈಫ್ ಮತ್ತು ಮಕ್ಕಳಿಗೆ ಹೋಗುತ್ತೆ, ಹೆಂಡತಿ ಮಕ್ಕಳಿಗೆ ಹೋಗುತ್ತೆ. ಆದ್ರೆ ಅವ್ರು ಮಾಡಿದ ಪುಣ್ಯ ಗಂಡನಿಗೆ ಬರಲ್ಲ. ನಾವು ಮಾಡಿದ ಪಾಪ ಅವರಿಗೆ ಹೋಗಲ್ಲ. ನಾವು ಮಾಡಿದ ಪುಣ್ಯ ಅವರಿಗೆ ಹೋಗುತ್ತೆ, ಪಾಪ ಅವರಿಗೆ ಹೋಗಲ್ಲ. ಅವ್ರು ಮಾಡಿದ ಪಾಪ ನಮಗೆ ಬರುತ್ತೆ, ಪುಣ್ಯ ಬರಲ್ಲ. ಅದಕ್ಕೆ ಗಂಡ ಅಥವಾ ಫಾದರ್ ಎನ್ನುವುದು ರೆಸ್ಪಾನ್ಸಿಬಲ್ ಅಂತ. ಅದೇ ರೀತಿ ಗುರು ಮತ್ತು ರಾಜ. ಸೊ ಶ್ರೀರಾಮಚಂದ್ರರು ಕೇಳ್ತಾರೆ, ಏನಾಯ್ತು? ಎಲ್ಲಾ ಮಂತ್ರಿಗಳನ್ನು ಕೇಳ್ತಾರೆ, ಏನಾಗಿರ್ಬೋದು, ಯಾಕೆ ಹುಡುಗ ಸತ್ತ? ಆಗ ಒಬ್ರು ಮಿನಿಸ್ಟರ್ ಹೇಳ್ತಾರೆ, ಯಾವುದೋ ಒಂದ್ ಕಡೆ ಒಬ್ಬ ಶೂದ್ರ ಅವನು ಬ್ರಾಹ್ಮಣ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ ಅಂತ. ಅಂದ್ರೆ ಯಾರಿಗೆ ಅದು ಯೋಗ್ಯತೆ ಇಲ್ಲದ ಕೆಲಸವನ್ನ ಮಾಡ್ತಾನೆ, ಅದು ತಪ್ಪು. ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಚಾತುರ್ವರ್ಣ್ಯ ಮಾಯಾ ಸೃಷ್ಟ ಗುಣ ಕರ್ಮ ವಿಭಾಗ ಅಂತ ಹೇಳ್ತಾನೆ. ಈ 4 ವಿಭಾಗ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಾನೇ ಮಾಡಿದ್ದೇನೆ ಗುಣ ಕರ್ಮ ವಿಭಾಗಶ. ಗುಣ ಮತ್ತು ಕರ್ಮ ಪ್ರಕಾರ ನಾನು ವಿಭಾಗ ಮಾಡಿದ್ದೇನೆ, ಅವರ ಜನ್ಮದ ಆಧಾರದಲ್ಲಿ ಅಲ್ಲ. ಅವನು ಹುಟ್ಟಿದ್ದು ಕ್ಷತ್ರಿಯ ಕುಟುಂಬದಲ್ಲಿ ಆಗಿರ್ಬೋದು, ಅವನಿಗೆ ಬ್ರಾಹ್ಮಣ ಯೋಗ್ಯತೆ ಇದ್ದರೆ ಅವನು ಬ್ರಾಹ್ಮಣ ಆಗ್ಬೋದು. ಅಥವಾ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟು ಅವನಿಗೆ ಬ್ರಾಹ್ಮಣ ಯೋಗ್ಯತೆ ಇಲ್ಲ, ಕ್ಷತ್ರಿಯ ಯೋಗ್ಯತೆ ಇಲ್ಲ, ಅವನು ಶೂದ್ರ ಆದರೆ ಶೂದ್ರನೇ ಮಾಡ್ಬೋದು.
ಸೊ ನನ್ನ ಗುಣ ಕರ್ಮ ಮಾತ್ರ ನಾನು ಯಾವುದು ಕ್ರಿಯೆ ಮಾಡಬೇಕು ಅದನ್ನು ಮಾಡಬೇಕು. ಸೊ ಆ ರೀತಿ ಇಲ್ಲಿ ಹೇಳ್ತಾರೆ, ಆ ಶೂದ್ರ ಬ್ರಾಹ್ಮಣ ಕಾರ್ಯವನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಅವನಿಗೆ ಯಾವುದೇ ಯೋಗ್ಯತೆ ಇಲ್ಲ. ಶ್ರೀರಾಮಚಂದ್ರ ಆಗ್ಲೇ ಅವನು ಕೊಂದು ಬಿಡ್ತಾರೆ. ಯಾಕಂದ್ರೆ ಇದು ತಪ್ಪು. ಯಾಕೆ ಹೇಳ್ತಾನೆ ಅಂದ್ರೆ, ಈ ರಾಮರಾಜ್ಯ ಎನ್ನುವುದು ಅದು ಆ ರೀತಿ ಇರಬೇಕಿತ್ತು. ಸೊ ಅದೇ ರೀತಿ ಇಲ್ಲಿ ಹೇಳ್ತಾರೆ, ಸೊ ಭಗವಂತನ ಪ್ರತಿಯೊಂದು ಲೀಲೆಗಳು ಕೂಡ ನಮ್ಮ ಜೀವನದ ಲೈಫ್ ಅಂಡ್ ಸೋಲ್ ಆ ರೀತಿ ಇರಬೇಕು. ಮತ್ತು ಆ ನರೇಷನ್ಸ್ ಟ್ರಾನ್ಸ್ಮಿಟೆಡ್ ಮೆಸೇಜಸ್, ಇದು ಯಾರು ಹೇಳಿದ್ದಾರೆ? ಭಾಗವತಮ್ನ ಯಾರು ಬರೆದಿದ್ದಾರೆ? ಭಾಗವತ ಮತ್ತು ಭಗವದ್ಗೀತೆ ವ್ಯತ್ಯಾಸ ಗೊತ್ತಲ್ವಾ? ಯಾರಿಗೆಲ್ಲ ಗೊತ್ತು ಹೇಳಿ? ಹೂ ನೋಸ್ ಡಿಫರೆನ್ಸ್ ಬಿಟ್ವೀನ್ ಭಗವದ್ಗೀತಾ ಅಂಡ್ ಭಾಗವತಂ? ಕೃಷ್ಣ ಸರ್ ಓಕೆ, ಬೇರೆ ಯಾರಿಗಾದ್ರೂ ಗೊತ್ತಿದೆ? ಆಶಾ, ಓಕೆ, ಗೊತ್ತು. ಓಕೆ, ಸೊ ಜಸ್ಟ್ ಓಕೆ, ಭಗವದ್ಗೀತೆ ನೀವು ಹೇಳಿದ ಹಾಗೆ ಕೃಷ್ಣ ಒಂದು ಮಹಾಭಾರತದಲ್ಲಿ ಅರ್ಜುನ ಯಾವಾಗ ಪ್ರಶ್ನೆ ಮಾಡ್ತಾನೋ, ನಾನು ಯುದ್ಧ ಮಾಡಲ್ಲ, ನನಗೆ ನನ್ನ ಗುರು ಆಗಿರ್ಲಿ ಅಥವಾ ಪಿತಾಮಹ ಆಗ್ಲಿ ಸಹೋದರರಾಗ್ಲಿ ಅವರನ್ನು ನಾನು ಕೊಲ್ಲೋದಕ್ಕೆ ಸಿದ್ಧನಿಲ್ಲ ಎಂದಾಗ, ಈ ಭಗವದ್ಗೀತೆ ಜ್ಞಾನವನ್ನ ಒಂದು 45 ನಿಮಿಷದಲ್ಲಿ ಆ ಯುದ್ಧ ಭೂಮಿಯಲ್ಲಿ ಕೃಷ್ಣ ಅರ್ಜುನ ಹೇಳ್ಕೊಟ್ಟಿದ್ದಾನೆ. ಆದ್ರೆ ಅದನ್ನು ಬರೆದವರು ಯಾರು? ವ್ಯಾಸದೇವರು. ವ್ಯಾಸದೇವರು ಹೇಳಿದರು, ಗಣಪತಿ ದೇವರು ಅದನ್ನ ಬರೆದರು. ಇದು ಬರೆದಾಯ್ತು. ಬರೆದಾದ ನಂತರ ವ್ಯಾಸದೇವರು ತನ್ನ ಗುರುಗಳನ್ನು, ಅದನ್ನ ನಾರದ ಮುನಿಯಲ್ಲಿ ಹೋಗ್ತಾರೆ. ನಾರದ ಮುನಿಯಲ್ಲಿ ಹೋಗಿ ಹೇಳ್ತಾರೆ, ಗುರುದೇವ, ನಾನು ಇಷ್ಟೊಂದು ವೇದಗಳನ್ನು ಬರೆದೆ, ಮಹಾಭಾರತ ಬರೆದೆ, ಉಪನಿಷತ್ತು ಬರೆದೆ, ಪುರಾಣ ಬರೆದೆ, ಆದರೆ ನನಗೆ ಜೀವನದಲ್ಲಿ ತೃಪ್ತಿ ಇಲ್ಲ, ಸಂತೋಷ ಇಲ್ಲ, ದಟ್ ಸಮಥಿಂಗ್ ಮಿಸ್ಸಿಂಗ್. ಆಗ ನಾರದ ಮುನಿಗಳು ಹೇಳ್ತಾರೆ, ನೀನು ಇಷ್ಟೆಲ್ಲ ಮಾಡಿದ್ಯಾ ವ್ಯರ್ಥ, ವೇಸ್ಟೆಡ್ ಯುವರ್ ಟೈಮ್. ಅದು ಮಾತ್ರ ಅಲ್ಲ, ನೀನು ಸಮಾಜವನ್ನ ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವಂತ ಈ 4 ಪುರುಷಾರ್ಥ ಮೇಲೆ ಅವರನ್ನು ಕೊಂಡೋಗಕ್ಕೆ, ಅವರನ್ನು ಕೂಡ ದಿಕ್ಕು ತಪ್ಪಿಸುವ ರೀತಿ ಮಾಡಿದ್ಯಾ ಅಂತ. ಧರ್ಮ ಅರ್ಥ ಕಾಮ ಮೋಕ್ಷ. ಸಾಮಾನ್ಯವಾಗಿ ನಾವು ಯಾಕೆ ಧರ್ಮ ಮಾಡ್ತೀವಿ? ವೈ ಧರ್ಮ? ವೈ ವಿ ಗೋ ಟು ಟೆಂಪಲ್? ಅಥವಾ ನಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಭಗವಂತನಿಗೆ 10 ಪೈಸೆ ಹಾಕಿ, ಭಗವಂತ ನನ್ನ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡು. ಅದು ಕೂಡ ದೇವಸ್ಥಾನ ಹೋಗಿದ್ರೆ ಮನೆಯಲ್ಲಿ ಕಾಯಿನ್ ಹುಡುಕ್ತೇವೆ, ಪರ್ಸಲ್ಲಿ ದೊಡ್ಡ ದೊಡ್ಡ ನೋಟ್ ಇರುತ್ತೆ, ಆದ್ರೆ ದೇವಸ್ಥಾನ ಹೋಗುವಾಗ ಕಾಯಿನ್ಸ್ ಬೇಕು. ಹುಂಡಿಗೆ ಕಾಯಿನ್ಸ್ ಮಾತ್ರ ಹಾಕ್ಬೇಕು, ದೊಡ್ಡ ನೋಟ್ ಹೋಗಲ್ಲ ಅಲ್ವಾ? ಅಂದ್ರೆ ನಮ್ಮ ಮನಸ್ಥಿತಿ ಆಗಿದೆ. ಆಗ ನಾನು ಹುಂಡಿಗೆ ಹಾಕ್ಬೇಕು ಅಂತ ಹೇಳೋದಲ್ಲ, ಇದು ಕೂಡ ಈಗಂತೂ ಗವರ್ಮೆಂಟ್ ಟೇಕನ್ ಟೆಂಪಲ್ಸ್ ಅಂದ್ರೆ ಅಲ್ಲಿ ಕೂಡ ಹಾಕ್ಬೇಡಿ, ಅದು ಮತ್ತು ವ್ಯರ್ಥನೆ. ಸರಿ, ನಾನು ಎಲ್ಲಿಂದ ಶುರು ಮಾಡಿದೆ ಗೊತ್ತಾಗಿಲ್ಲ. ಸೊ ಭಾಗವತ, ಓಕೆ. ಸೊ ವ್ಯಾಸದೇವರು ನಾರದ ಮುನಿಗಳು ಹೇಳ್ತಾರೆ, ನನಗೆ ಸಂತೋಷ ಇಲ್ಲ, ತೃಪ್ತಿ ಇಲ್ಲ ಅಂತ. ಆಗ ನಾರದ ಮುನಿ ಹೇಳ್ತಾರೆ, ನೀನು ಇಷ್ಟೆಲ್ಲ ಬರ್ದಿಯ, ಆದರೆ ಭಗವಂತನ ಲೀಲೆಯನ್ನು ಹೇಳಿಲ್ಲ, ಭಗವಂತನ ಗುಣಗಾನ ಮಾಡಿಲ್ಲ, ಅದಕ್ಕೋಸ್ಕರ ನಿನಗೆ ತೃಪ್ತಿ ಇಲ್ಲ. ಬಿಕಾಸ್ ಯು ಆರ್ ನಾಟ್ ಗ್ಲೋರಿಫೈಡ್ ದ ಸುಪ್ರೀಂ ಲಾರ್ಡ್, ಯು ಆರ್ ನಾಟ್ ಹ್ಯಾಪಿ, ಯು ವಿಲ್ ನೆವರ್ ಬಿ ಹ್ಯಾಪಿ, ಯು ವೇಸ್ಟೆಡ್ ಯುವರ್ ಟೈಮ್, ಪ್ಲೀಸ್ ಗ್ಲೋರಿಫೈ ಸುಪ್ರೀಂ ಲಾರ್ಡ್. ಆಗ ಶ್ರೀಮದ್ ಭಾಗವತವನ್ನು ಬರೆಯುತ್ತಾರೆ. ಆ ಶ್ರೀಮದ್ ಭಾಗವತದ 10ನೇ ಸ್ಕಂದದ ಸಾರಾಂಶ ಇದು. ಮುಂದೆ ಸಮಯ ಸಿಕ್ಕಿದ್ರೆ ಕಥೆ ಹೇಳ್ತೇನೆ. ಸೊ ಆ ರೀತಿ ಭಾಗವತಂ ಅಥವಾ ಭಗವದ್ಗೀತೆಯ ಅದನ್ನು ಹೇಳಿದವರು ಸಾಮಾನ್ಯ ವ್ಯಕ್ತಿಗಳಲ್ಲ. ವ್ಯಾಸದೇವರು ಭಗವಂತನ ಅವತಾರ, ಲಿಟರರಿ ಇನ್ಕಾರ್ನೇಷನ್ ಆಫ್ ಸುಪ್ರೀಂ ಲಾರ್ಡ್ ವ್ಯಾಸದೇವರು. ಕೃಷ್ಣ ದ್ವೈಪಾಯನ ವ್ಯಾಸ ಅಂತ ಹೇಳ್ತಾರೆ, ಅವರು ಸಾಮಾನ್ಯ ವ್ಯಕ್ತಿ, ಅವರು ಬರೆದದ್ದು. ಅದರಲ್ಲಿ ನೀವು ನೋಡಿದರೆ ಲೀಲೆಗಳನ್ನು ನೋಡಿರ್ಬೋದು. ಪರಿಷತ್ ಮಹಾರಾಜರು ಗೊತ್ತಲ್ವಾ? ಯಾರು ಪರಿಷತ್ ಮಹಾರಾಜರು ಅಂದ್ರೆ? ಅಭಿಮನ್ಯುವಿನ ಮಗ. ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯುವಿನ ಸಾವಾಗತ್ತೆ. ಉತ್ತರ ಅಭಿಮನ್ಯುವಿನ ಪತ್ನಿ ಗರ್ಭಿಣಿಯಾಗಿರ್ತಾನೆ. ಆಗ ಅಶ್ವತ್ಥಾಮ ತನ್ನ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಪಾಂಡವರನ್ನಂತೂ ಕೊಲ್ಲಿಕ್ಕಾಗಿಲ್ಲ,
ಈಗ ಪಾಂಡವರ ನೆಕ್ಸ್ಟ್ ಮುಂದಿನ ಒಂದೇ ಒಂದು ಏನೋ ಆ ಆ, ಆ, ಮುಂದಿನ ಜನರೇಷನ್ ಇರುವುದು ಇದು ಉತ್ತರೆಯ ಹೊಟ್ಟೆಯಲ್ಲಿ ಇರುವುದು. ಅಲ್ಲಿ ಉಪಪಾಂಡವರನ್ನು ಕೊಂದಾಯ್ತು, 5 ಉಪಪಾಂಡವರನ್ನು ಕೊಂದಿದ್ದಾನೆ. ಈಗ ಇರುವುದು ಇದು. ಇವರನ್ನ ಈ ಮಗುವನ್ನ ಕೊಲ್ಲೋಣಂತ ಬ್ರಹ್ಮಾಸ್ತ್ರ ಬಿಡ್ತಾನೆ. ಬ್ರಹ್ಮಾಸ್ತ್ರ ಬರುವುದು ಉತ್ತರೆ ಗೊತ್ತಾಗತ್ತೆ. ಯು ಕ್ಯಾನ್ ಪುಟ್ ಆನ್ ಲೈಟ್ ಸ್ಟೆಪ್ಸ್. ಸೊ ಆಗ ಉತ್ತರೆ ಕೃಷ್ಣನಲ್ಲಿ, ಹೇ ಕೃಷ್ಣ ನನ್ನ ರಕ್ಷಣೆ ಮಾಡು, ಪಾಹಿ ಪಾಹಿ ರಕ್ಷಾಮ ಅಂತ ಓಡ್ಕೊಂಡು ಬನ್ನಿ. ಬಾರೆ ಬಾರ್ಸ್ ಬಾರ್ಸ್ ಉತ್ತರೆ ಆಕ್ಚುಲಿ ಅಲ್ಲಿ ಪಾಂಡವರಿದ್ರು, ಭೀಮ, ಅರ್ಜುನ, ಯುಧಿಷ್ಠಿರ, ನಕುಲ ಸಹೋದರಿದ್ರು. ಅವರಲ್ಲಿ ಗೊತ್ತಾ ಇಲ್ಲ, ನೇರವಾಗಿ ಕೃಷ್ಣನಲ್ಲಿ ಬಂದೆ. ಕೃಷ್ಣ ಉತ್ತರೆ ಗರ್ಭದೊಳಗೆ ತನ್ನ ಉಂಗುಷ್ಟ ಆಕಾರದಲ್ಲಿ ಹೋಗಿ ಆ ಬ್ರಹ್ಮಾಸ್ತ್ರವನ್ನ ನಾಶ ಮಾಡ್ತಾನೆ. ಈ ಪರೀಕ್ಷಿತ್ ಆ ಉತ್ತರೆ ಹೊಟ್ಟೆಯಲ್ಲಿದ್ದಂತ ಮಗುವನ್ನ ರಕ್ಷಣೆ ಮಾಡ. ಅದಕ್ಕೆ ಆ ಮಗುವಿಗೆ ಹೆಸರು ಪರೀಕ್ಷಿತ್ ಅಂತ. ಮಗು ಹುಟ್ಟಿದ ಕೂಡಲೇ ಸರ್ಚ್ ಮಾಡ್ತಾ ಇದೆ, ಯಾಕಂದ್ರೆ ಮಗು ಅಲ್ಲಿ ನೋಡಿದೆ ಭಗವಂತನನ್ನ. ಹೊಟ್ಟೆಯಲ್ಲಿರುವಾಗಲೇ ಭಗವಂತನ ನೋಡಿದೆ. ಆ ಮಗು ಗೊತ್ತು, ನನ್ನನ್ನು ಯಾರೋ ರಕ್ಷಣೆ ಮಾಡಿದ್ದಾನೆ, ಯಾರವನು ಅಂತ ಪರೀಕ್ಷಣೆ ಮಾಡ್ತಾ ಇದ್ದಾನೆ. ಹುಟ್ಟಿದ ಕೂಡಲೇ ನೋಡ್ತಾ ಇದ್ದಾನೆ. ಆ ಪರೀಕ್ಷಿತ್ ಮಹಾರಾಜರು, ಈ ಮಹಾಭಾರತ ಯುದ್ಧ ಆದ ನಂತರ ಪಾಂಡವರೆಲ್ಲ ಬಿಡ್ತಾರೆ. ಯುಧಿಷ್ಠಿರ ಮಹಾರಾಜರು ಪರೀಕ್ಷಿತನನ್ನ ಮುಂದನ ರಾಜನಾಗಿ ಮಾಡಿ ಅವರು ಬಿಟ್ಟು ಹೋಗ್ತಾರೆ. ಪರೀಕ್ಷಿತ್ ಮಹಾರಾಜರು ಒಂದ್ಸಲ ಕಾಡಿಗೆ, ಆಗಿನ ಕಾಲ ರಾಜರು ಕಾಡಿಗೆ ಬೇಟೆ ಆಡುವುದು ಸಾಮಾನ್ಯ. ಬೇಟೆಗೆ ಹೋದಾಗ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ನೀರು ಬೇಕು ಅಂತ ನೋಡ್ತಾ ಇರುವಾಗ ಅಲ್ಲಿ ಒಂದು ಋಷಿಯ ಆಶ್ರಮ ಇರುತ್ತೆ. ಶಮಿಕ ಋಷಿ ಆಶ್ರಮಕ್ಕೆ ಹೋಗಿ ಶಮಿಕ ಋಷಿ ತನ್ನ ಧ್ಯಾನದಲ್ಲಿರ್ತಾರೆ. ಕೂಗ್ತಾರೆ, ಋಷಿ ನನಗೆ ನೀರು ಬೇಕು, ನೀರು ಕೊಡು ಅಂತ. ಆ ಋಷಿ ಧ್ಯಾನದಲ್ಲಿರುವಂತ ಯಾವುದಕ್ಕೂ ಸ್ಪಂದನೆ ಮಾಡೋದಿಲ್ಲ. ಒಂದ್ಸಲ 2 ಸಲ ಯಾವುದಕ್ಕೂ ಸ್ಪಂದನೆ ಮಾಡಿದಾಗ ಕೋಪ ಬರುತ್ತೆ. ನಾನಿಷ್ಟು ಕಾಲ, ನಾನು ಚಕ್ರವರ್ತಿ ಮಹಾರಾಜ, ನಾನಿಷ್ಟು ಸಲ ಕೇಳಿದಾಗ ಯಾವುದಕ್ಕೂ ಇವನು ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಕೋಪದಲ್ಲಿ ಅಲ್ಲಿ ಒಂದು ಸತ್ತ ಹಾವು ಇತ್ತು. ಆ ಹಾವನ್ನು ಆ ಋಷಿಯ ಕುತ್ತಿಗೆ ಹಾಕ್ತಾನೆ, ಮಾಲೆ ತರ ಹಾಕಿ ಅಲ್ಲಿಂದ ಹೊರಡ್ತಾನೆ. ಆ ಋಷಿಗೆ ಒಂದು 7-8 ವರ್ಷದ ಹುಡುಗ. ಆ ಹುಡುಗ ಹೊರಗೆ ಹೋಗಿದ್ದವನು ಬಂದಾಗ ತನ್ನ ತಂದೆಯ ಇಕ್ಕಲಲ್ಲಿ ಇದರಲ್ಲಿ ಮಾಲೆ ತರ ಸತ್ತ ಹಾವು ಇದೆ. ಇದನ್ನು ನೋಡಿ ಅವನ ಹೆಸರು ಶೃಂಗಿ ಅಂತ. ಆ ಶೃಂಗಿಗೆ ಕೋಪ ಬರುತ್ತೆ, ಯಾರು ಈ ರೀತಿ ಮಾಡಿದರು? ಅಲ್ಲೇ ಶಾಪ ಕೊಡ್ತಾನೆ ಹುಡುಗ. ಆಚಾರ್ಯ ಹೇಳ್ತಾರೆ, ಆ ನದಿಯ ನೀರನ್ನು ತೆಗೆದು ಅಚಮನ ಮಾಡಿ, ಯಾರು ಈ ನನ್ನ ತಂದೆಯ ಕುತ್ತಿಗೆ ಸತ್ತ ಹಾಕಿದರೋ ಅವರು 7 ದಿವಸದಲ್ಲಿ ಹಾವು ಕಚ್ಚಿ ಸಾಯ್ತಾನೆ ಅಂತ ಶಾಪ. ಆ ಶಾಪ ಅಂದ್ರೆ ಬ್ರಾಹ್ಮಣರ ಮಾತು ಸತ್ಯ ಆಗತ್ತೆ ಅನ್ನೋದಕ್ಕೆ ಗುರು. ಆ ಶಾಪ ಕೇಳಿದಾಗ ಆ ಶ್ರಮಿಕ ಋಷಿ ಕೂಡ ತನ್ನ ಧ್ಯಾನದಿಂದ ಹೊರಗೆ ಬರ್ತಾರೆ. ಅವರಿಗೆ ಗೊತ್ತಾಗತ್ತೆ ಮಗ ಶಾಪ ಮಾಡಿದ. ಮಗನನ್ನ ಬೈತಾರೆ, ಯಾಕೆ ನೀನು ಮಾಡಿದ್ಯಾ ಈ ರೀತಿ? ರಾಜ ನಮ್ಮನ್ನು ರಕ್ಷಣೆ ಮಾಡುವನೇ ಅವನು. ತಪ್ಪು ಮಾಡಿದ್ದರೂ ನಾವು ಅದಕ್ಕೆ ಶಾಪ ಕೊಡಬಾರದು. ತಪ್ಪು ನನ್ನದೇ, ನನಗೂ ಗೊತ್ತಾಗಿಲ್ಲ, ಯಾಕೆ ಈ ರೀತಿ ಮಾಡಿದ್ಯಾ ಅಂತ. ಅದು ಮಾತ್ರ ಅಲ್ಲ, ಶ್ರಮಿಕ ಋಷಿ ಗೊತ್ತಿತ್ತು ಇದು ಇವನ ಮಾತು ಸತ್ಯ ಆಗತ್ತೆ. ಆ ಮೆಸೇಜ್ ಅನ್ನ ಪರೀಕ್ಷಿತ್ ಮಹಾರಾಜ ಕಳಿಸ್ಕೊಟ್ರು, ನನ್ನ ಮಗ ಈ ರೀತಿ ಶಾಪ ಕೊಟ್ಟಿದ್ದಾನೆ. ಈಗ ಪರೀಕ್ಷಿತ್ ಮಹಾರಾಜರು ಏನ್ ಮಾಡ್ಬೋದಿತ್ತು? ಕೌಂಟರ್ ಶಾಪ್ ಮಾಡ್ಬೋದಿತ್ತು. ಅವರು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಶ್ರಮಿಕ ಋಷಿಗೂ ಶೃಂಗಿಗೂ ಶಾಪ ಕೊಟ್ಟು ಅವರನ್ನು ಸರ್ವನಾಶ ಮಾಡ್ಬೋದಿತ್ತು, ಅಷ್ಟು ತಾಕತ್ತಿತ್ತು ಅವರಿಗೆ. ಅಥವಾ ಸಂಪೂರ್ಣ ಸೇನೆ ಅವರ ಕೈಯಲ್ಲಿತ್ತು, ಇವರಿಬ್ಬರನ್ನು ಬಂಧಿಸಿ ಒಳಗೆ ಹಾಕ್ಬೋದಿತ್ತು ರಾಜ. ಆದರೆ ಪರಿಷತ್ ಏನ್ ಮಾಡ್ತಾರೆ? ಆ ಕ್ಷಣವೇ ತನ್ನ ರಾಜ್ಯವನ್ನು ಬಿಡ್ತಾರೆ. ತನ್ನ ಸಂಪೂರ್ಣ ರಾಜ್ಯವನ್ನು ಬಿಟ್ಟು ತನ್ನ ಮಗನಾದ ಜನಮೇಜಯನಿಗೆ ಕೊಟ್ಟು ಹೊರಡ್ತಾರೆ. ಗಂಗಾ ನದಿಯ ತೀರದಲ್ಲಿ ಬಂದು ಅಲ್ಲಿಗೆ ವ್ಯಾಸದೇವರ ಮಗ ಸುಖದೇವ ಗೋಸ್ವಾಮಿ 16 ವರ್ಷದ ಹುಡುಗ ಅವರು ಬರ್ತಾರೆ. ಅದು ಮಾತ್ರ ಅಲ್ಲ, ಅಷ್ಟೊತ್ತಿಗೆ ಆಗಿನ ಕಾಲದಲ್ಲಿ ಈಗಿನ ಹಾಗೆ ವಾಟ್ಸಪ್ ಎಲ್ಲ ಇತ್ತು, ಮೆಸೇಜ್ ಎಲ್ಲ ಇಮಿಡಿಯೇಟ್ ಗೊತ್ತು. ಎಲ್ಲಾ ಋಷಿಗಳು ತಯಾರಾಗಿ ಬಂದಿದ್ರು ಅಲ್ವಾ. ಸ್ವತಃ ಬ್ರಹ್ಮದೇವರು, ನಾರದ ಮುನಿಗಳು, ವ್ಯಾಸರು, ಎಲ್ಲಾ ಋಷಿಗಳು ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ
ಪರೀಕ್ಷಿತ್ ಮಹಾರಾಜರು ಈ ಸುಖದೇವ್ ಗೋಸ್ವಾಮಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ನನಗೆ 7 ದಿವಸದಲ್ಲಿ ಸಾವು ಬರುತ್ತೆ, ನಾನು ಏನ್ ಮಾಡ್ಲಿ, ನನ್ನ ಧರ್ಮ ಏನು, ನನ್ನ ಕರ್ತವ್ಯ ಏನು, ಇದು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಸುಖದೇವ್ ಗೋಸ್ವಾಮಿ ಕೊಡುವಂತ ಉತ್ತರ ಶ್ರೀಮದ್ ಭಾಗವತ. ಸಂಪೂರ್ಣ 18,000 ಶ್ಲೋಕ. ಮಾದೇಗೌಡ ಪ್ರಭು ಶ್ಲೋಕದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ, ಕೌಂಟಿಂಗ್ ಅಂದ್ರೆ 18,000 ಶ್ಲೋಕ ಅಲ್ಲಿಂದ ಬಂದ. ಅದು ಮುಂದಕ್ಕೆ ಸುತ ಗೋಸ್ವಾಮಿ ಅವರಿಗೆ ಶ್ರೇಯಸ್ಸನ್ನ ನಿಮಿಷ ಕೇಳುವುದಾಗಲಿ, ಯುಧಿಷ್ಠಿರ ಮತ್ತು ನಾರದರ ಚರ್ಚೆ ಆಗಿರ್ಲಿ, ಅಥವಾ ಮೈತ್ರೇಯ ಉದ್ಧವರ ಚರ್ಚೆ ಆಗಿರ್ಲಿ, ಅಥವಾ ವಿದುರ ಮತ್ತು ಮೈತ್ರೇಯ ಚರ್ಚೆ ಆಗಿರ್ಲಿ, ಎಲ್ಲ ಚರ್ಚೆಗಳಲ್ಲಿ ಕತೆ ಒಳಗೆ ಕತೆ ಇರುತ್ತೆ. ಇದು ಶ್ರೀಮದ್ ಭಾಗವತಂ. ಆ ಶ್ರೀಮದ್ ಭಾಗವತಮದ 10ನೇ ಸ್ಕಂದದ ಸಾರಾಂಶ ಕೃಷ್ಣ ಪುಸ್ತಕ. ಸೊ ಈ ರೀತಿಯ ಪುಸ್ತಕವನ್ನು ನಾವು ಓದಿದಾಗ ನಮ್ಮ ಪಾಪದ ರಿಯಾಕ್ಷನ್ಸ್ ಅನ್ನ ನಾವು ಹೃದಯದಿಂದ ತೆಗಿಬಹುದು, ಮತ್ತು ಇದನ್ನ ನಾವು ಎಲ್ಲರಿಗೂ ಹೇಳಿಕೊಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಮ್ಮ ಹೃದಯ ಪರಿವರ್ತನೆ ಆಗುತ್ತೆ. ಇಲ್ಲಾಂದ್ರೆ ನಾವು ಈ ನಮ್ಮ ಜೀವನದ ಏನೋ ಒಂದು ಇಂದ್ರ ತೃಪ್ತಿ ಅಂದೇ ನಾವು ಓಡ್ತಾ ಇದ್ದೀವಿ. ನಾವು ಮರಳು ಭೂಮಿಯಲ್ಲಿ ನೀರು ಹುಡುಕುವ ಹಾಗೆ ಸುಖ ಸಿಗುತ್ತೆ ಅಂತ ಓಡ್ತಾ ಇದ್ದೇವೆ. ಒಂದ್ ಕಡೆ ಒಂದು ಉದಾಹರಣೆ ಕೊಡ್ತಾರೆ ಅಂದ್ರೆ, ಕತ್ತೆಗೆ ಏನ್ ಮಾಡ್ತಾರೆ ಅಂದ್ರೆ, ಕತ್ತೆಯ ತಲೆಗೆ ಒಂದು ಕೋಲ್ ಕಟ್ಟಿ ಆ ಕೋಲಿನಲ್ಲಿ ಹುಲ್ಲು ಕಟ್ತಾರೆ. ಕತ್ತೆ ಅನಿಸುತ್ತೆ ನಾನು ಸ್ವಲ್ಪ ಓಡಿದರೆ ನನಗೆ ಹುಲ್ಲು ಸಿಗುತ್ತೆ ಅಂತ ಕಾಣುತ್ತೆ ಎದುರು, ಅಂದ್ರೆ ಕೋಲನ್ನ ತಲೆಗಟ್ಟಿದ್ದಾನೆ. ಅದು ಓಡಿದಷ್ಟು ಆ ಹುಲ್ಲು ಕೂಡ ಮುಂದೆ ಹೋಗುತ್ತೆ ಅಂತ ಅದಕ್ಕೆ ಗೊತ್ತಿಲ್ಲ. ಅದು ಓಡ್ತಾ ಇದೆ, ನನಗೆ ಈ ಸ್ವಲ್ಪ ಹೋದ್ರೆ ನನಗೆ ಸಿಗುತ್ತೆ ಅಂತ. ಅದೇ ರೀತಿ ನಮ್ಮ ಇವತ್ತಿನ ಮೆಟೀರಿಯಲ್ ವರ್ಲ್ಡ್, ಅವರ್ ಟುಡೇಸ್ ಮೆಟೀರಿಯಲ್ ವರ್ಲ್ಡ್ ಲೈಕ್ ದ ಡಾಂಕಿ ಇಸ್ ಟೈಡ್ ವಿತ್ ದ ಸ್ಟಿಕ್ ವಿತ್ ದ ಗ್ರಾಸ್. ದ ಡಾಂಕಿ ಇಸ್ ರನ್ನಿಂಗ್ ಥಿಂಕಿಂಗ್ ದಟ್ ಐ ವಿಲ್ ಗೆಟ್ ಇಟ್, ಐ ವಿಲ್ ಈಟ್ ಇಟ್. ಸೊ ಆ ರೀತಿ ನಾವು ಕೂಡ ಓಡ್ತಾ ಇದ್ದೇವೆ, ಸಿಗುತ್ತೆ ಸಿಗುತ್ತೆ ಸಿಗುತ್ತೆ, ನಾವು ಓಡ್ತಾ ಇದ್ದೇವೆ ಅಷ್ಟೇ, ಸಿಗಲ್ಲ. ಸೊ ಆ ರೀತಿ ಅಂತ ಇದ್ದಾಗ ಇಲ್ಲಿ ಆಚಾರ್ಯ ಹೇಳ್ತಾರೆ, ಆ ಮೆಸೇಜ್ ಅನ್ನು ಎಲ್ಲರಿಗೂ ಕೊಟ್ಟಾಗ ನಮ್ಮ ಜೀವನ ಕೂಡ ಸಾರ್ಥಕ. ತವ ಕಥಾಮೃತಂ ತಪ್ತ ಜೀವನಂ, ಅದು ಕವಿರಿದಿದಾಂ ಕಲ್ಮಶ ನಾಶ ಪಾಪಂ, ನಮ್ಮ ಜೀವನದ ಎಲ್ಲಾ ಕಲ್ಮಶಗಳನ್ನ ಅದು ನಾಶ ಮಾಡುತ್ತೆ. ಈ ಕತೆ ಹೇಳುವಾಗ ಚೈತನ್ಯ ಚರಿತಾಮೃತದಲ್ಲಿ ಒಂದು ಕತೆ ಬರುತ್ತೆ, 10 minutes ಅಲ್ಲಿ. ಸೊ ಅಲ್ಲಿ ರಾಜ ಪ್ರತಾಪರುದ್ರ ಅಂತ ಇದ್ರು, ನಮ್ಮ ಒರಿಸ್ಸಾದಲ್ಲಿ ಜಗನ್ನಾಥ್ಪುರಿ ಯಾರಲ್ಲಿ ಹೋಗಿದ್ದೀರಾ? ಕಿಂಗ್ ಪ್ರತಾಪರುದ್ರ ಕೇಳಿರ್ಬೋದು. ಕಿಂಗ್ ಪ್ರತಾಪರುದ್ರರಿಗೆ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಹಲವಾರು ಸಲ ಕೇಳ್ತಾರೆ, ಚೈತನ್ಯ ಮಹಾಪ್ರಭು ಹೇಳ್ತಾರೆ ಇಲ್ಲ, ನಾನು ಅವನ್ನ ಭೇಟಿ ಆಗಲ್ಲ, ಅವನು ರಾಜ ವಿಷಯಿ, ಅಂದ್ರೆ ಅವನು ಕಾರ್ಮಿಕ ಕೆಲಸ ಮಾಡುವವನು, ನಾವು ಸನ್ಯಾಸಿ, ಅವನ ಭೇಟಿ ಆಗಲ್ಲ ಅಂತ. ಸೊ ಅವರ ಇತರ ಶಿಷ್ಯರ ಹತ್ರ ಹೇಳಿ ಕಳಿಸ್ತಾನೆ. ಆದರೂ ಕೊನೆಯದಾಗಿ ಅವರ ರಾಜ ಪ್ರತಾಪರುದ್ರರ ಮಗನನ್ನ ಕಳಿಸ್ತಾರೆ. ಮಗನಿಗೆ ತನ್ನ ಒಂದು ವಸ್ತ್ರವನ್ನು ಕೊಟ್ಟು ಆಶೀರ್ವಾದ ಕೊಡ್ತಾರೆ, ಆದ್ರೆ ರಾಜನನ್ನು ಭೇಟಿ ಆಗುದು. ಕೊನೆಗೆ ಏನಾಗುತ್ತೆ ಅಂದ್ರೆ, ಅಲ್ಲಿ ವರ್ಷದ ರಥಯಾತ್ರೆ ನಡೀತಾ ಇರೋದು. ಜಗನ್ನಾಥ ರಥಯಾತ್ರೆ ಇರುವಾಗ ಚೈತನ್ಯ ಮಹಾಪ್ರಭು ರಥ ಎದುರು ಡ್ಯಾನ್ಸ್ ಮಾಡ್ತಾ, ಆ ಮಧ್ಯಾಹ್ನ ಹೊತ್ತು ರಥೆ ನಿಂತಿರುವಾಗ ಅಲ್ಲಿ ಒಂದು ಉದ್ಯಾನದಲ್ಲಿ ಚೈತನ್ಯ ಮಹಾಪ್ರಭು ರೆಸ್ಟ್ ಮಾಡ್ತಾ ಇರ್ತಾರೆ. ಆಗ ಈ ರಾಜ ತನ್ನ ರಾಜ್ಯನ ಎಲ್ಲಾ ಡ್ರೆಸ್ ಅನ್ನು ಬಿಟ್ಟು ಸಾಮಾನ್ಯ ವ್ಯಕ್ತಿ ತರ ಹೋಗಿ ಚೈತನ್ಯ ಮಹಾಪ್ರಭುಗಳ ಆ ಒಂದು ಮಲಗಿರುವಲ್ಲಿ ಹೋಗಿ ಈ ತವ ಕಥಾಮೃತ ಅನ್ನುವನ್ನ ಗೀತೆಯನ್ನು ಹಾಡ್ತಾರೆ. ಅದನ್ನು ಕೇಳಿದಾಗ ಚೈತನ್ಯ ಮಹಾಪ್ರಭು ಎದ್ದು ರಾಜ ಪ್ರತಾಪನ ಆಲಂಗಿಸ್ಕೊಳ್ತಾರೆ. ನೀನ್ ಯಾರು? ನೀನು ನನಗೆ ಕೃಷ್ಣನ ಕತೆ ಹೇಳಿದೆ ಅಲ್ವಾ, ನೀನ್ ಯಾರು? ಆಗ ರಾಜ ಪ್ರತಾಪದ ಹೇಳ್ತಾರೆ, ನಾನು ನಿಮ್ಮ ಸೇವಕನ ಸೇವಕ. ಯಾಕೆಂದ್ರೆ ರಾಜ ಪ್ರತಾಪರುದ್ರನ ಒಬ್ಬ ಅಂದ್ರೆ ಸೇನಾಪತಿ ಅಲ್ಲ, ಗವರ್ನರ್ ರಾಮಾನಂದ ರಾಯ್. ಹಿಂಗೆ ಪ್ರತಾಪರುದ್ರ ಒಂದು ಒರಿಸ್ಸಾದ ರಾಜನಾಗಿದ್ದರೆ, ಅವರ ಮೆಡ್ರಾಸ್, ಆಗಿನ ಕಾಲದಲ್ಲಿ ಮೆಡ್ರಾಸ್ ಎನ್ನುವುದು ಅವರ ಸೌತ್ ಬರುತ್ತೆ, ಅದರ ಗವರ್ನರ್ ಆಗಿದ್ದರು ರಾಮಾನಂದ ರಾಯ್. ರಾಮಾನಂದ ರಾಯ್
ಚೈತನ್ಯ ಮಹಾಪ್ರಭುಗಳ ಭಕ್ತ. ಅವರೊಟ್ಟಿಗೆ ಪರಸ್ಪರ ಸಂವಾದ ನಡೀತಾ ಇತ್ತು. ಹೇಳ್ತಾರೆ, ನಿಮ್ಮ ಸೇವಕನ ಸೇವಕ ನಾನು ಅಂತ ಹೇಳ್ತಾ ಇಲ್ಲ, ನಿಮ್ಮ ಸೇವಕನ ನಾನು ರಾಜ ಅಂತ ಹೇಳ್ತಾ ಇಲ್ಲ. ಇವರು ರಾಜ, ಆ ಸೇವಕನಿಗೆ ಇವರಿಗೆ ರಾಮಾನಂದರಿಗೆ ಸಂಬಳ ಕೊಡು ಇವರು. ಆ ರೀತಿ ಹೇಳುವಾಗ ಅವರಿಗೆ ಸಂತೋಷ ಆಗುತ್ತೆ. ಆ ರೀತಿ ಈ ಭಗವಂತ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ರಾಜನಿಗೆ ಸಿಗುತ್ತೆ. ಯಾಕೆ ಹೇಳ್ತೇನೆ ಅಂದ್ರೆ, ಈ ರೀತಿ ನಾವು ಸೇವಾ ಭಾವನೆಯಿಂದ ಇದ್ದಾಗ ಮಾತ್ರ ನಮ್ಗೆ ಭಕ್ತಿ ಬರೋದಕ್ಕೆ ಸಾಧ್ಯ. ಈಗಲೂ ಕೂಡ ನಾವು ರಥಯಾತ್ರೆ ಹೋದರೆ ಅಲ್ಲಿ ರಾಜನ ಈಗಿನ ಪ್ರತಿನಿಧಿ ಕೂಡ ಬಂದು ಏನ್ ಮಾಡ್ತಾರೆ, ಅವರು ಕಸ ಗುಡಿಸುವುದು. ಆಗಿನ ಕಾಲದ ರಾಜ ಕೂಡ ಏನ್ ಮಾಡ್ತಾ ಇದ್ದು, ಜಗನ್ನಾಥ್ ಹೋಗುವ ಮುಂದಿನ ರಸ್ತೆಯನ್ನು ಕ್ಲೀನ್ ಮಾಡುವುದು, ಅದು ರಾಜನ ಕೆಲಸ. ಸೊ ಅದಕ್ಕೆ ಆಚಾರ್ಯ ಹೇಳ್ತಾರೆ, ವೆನ್ ಯು ಡೂ ಮೀನಿಯಲ್ ಸರ್ವಿಸ್ ಓನ್ಲಿ ದ ಹಾರ್ಟ್ ವೆರಿಫೈ ಆಲ್ವೇಸ್. ನಮ್ಮಲ್ಲಿ ಅಷ್ಟು ಅಹಂಕಾರ ಇದೆ, ನನಗೆ ಪ್ರೈಡ್, ನಾನು ಅಷ್ಟು ದೊಡ್ಡವನು, ನನ್ನಲ್ಲಿ ಅದಿದೆ ಇದಿದೆ. ಆ ಪ್ರೈಡ್ ಅಹಂಕಾರ ಹೋಗ್ಬೇಕಿದ್ರೆ ನಾನು ಆ ಒಂದು ಮೀನಿಯಲ್ ಸರ್ವಿಸ್ ಮಾಡ್ಬೇಕು. ಅದಕ್ಕೆ ಕೂಡ ನಮ್ಮ ದೇವಸ್ಥಾನ ಹೇಳ್ತಾರೆ, ಯಾರು ಮೊದಲೇ ಬಂದ್ರೆ ಮೊದಲನೇ ಸರ್ವಿಸ್ ಅವ್ರಿಗೆ ಕೊಡೋದು ಪಾತ್ರ ತೊಳೆಯುವುದು, ಟಾಯ್ಲೆಟ್ ಕ್ಲೀನ್ ಮಾಡುದು. ಇದು ದಟ್ ಈಸ್ ದ ಫಸ್ಟ್ ಸರ್ವಿಸ್. ಆಗ ಮಾತ್ರ ಆ ಭಕ್ತಿ ಬರೋದಕ್ಕೆ ಸಾಧ್ಯ ಉಂಟು. ಇಲ್ಲಾಂದ್ರೆ ನಾನು ದೊಡ್ಡವನು, ನನಗೆ ಅಷ್ಟು ದುಡ್ಡಿದೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನ್ನ ಪ್ರಾಪರ್ಟಿ ಇದೆ, ನನ್ನಿದೆ, ಭಗವಂತನಿಗೆ ಯಾವುದು ಬೇಕಾಗಿಲ್ಲ. ಹಾಗಿದ್ದರೆ ಚೈತನ್ಯ ಮಹಾಪ್ರಭು ಪ್ರತಾಪ್ ರುದ್ರಿಗೆ ಕೊಡ್ಬೋದಿತ್ತು, ಕೊಟ್ಟಿಲ್ಲ. ಅವನ್ ದಾಸಾನು ದಾಸ ಎನ್ನುವಂತಹ ಭಾವನೆ ಬಂದಾಗ ಮಾತ್ರ ಕ್ವಶನ್ ಬರೀತಿರಲ್ಲ. ಆಗ ಮಾತ್ರ ಈ ಭಕ್ತಿ ಬರೋದಕ್ಕೆ ಸಾಧ್ಯ ಉಂಟು. ಸೊ ಆ ರೀತಿ ನಮ್ಮ ಭಾವನೆ ಬರ್ಬೇಕು. ಭಕ್ತಿ ಬರ್ಬೇಕಿದ್ರೆ ನಮ್ಮ ಆ ಹೃದಯದಲ್ಲಿರುವಂತಹ ಅಹಂಕಾರ ಹೋಗ್ಬೇಕು. ಇಸ್ಕಾನ್ ಅಲ್ಲಿ ಯಾರಿಗಾದ್ರೂ ದೀಕ್ಷೆ ಪಡೆದಾಗ ಹೆಸರು ಕೊಡ್ತಾರೆ. ಹೆಸರು ಆಧ್ಯಾತ್ಮಿಕವಾದ ಹೆಸರು ಕೊಡ್ತಾರೆ. ಅದರ ಕೊನೆಯದಾಗಿ ದಾಸ ಅಥವಾ ದಾಸಿ. ಸೊ ಅದರ ಅರ್ಥ ಏನು? ನೀವೆಲ್ಲರೂ ನನ್ನ ಪ್ರಭುಗಳು, ನಾನ್ ನಿಮ್ಮ ದಾಸ. ಆ ಭಾವನೆ ನನ್ನಲ್ಲಿ ಬರಬೇಕು. ಅದ್ ಭಾವನೆ ಮಾತ್ರ ಅಲ್ಲ, ನಾನು ಆ ರೀತಿ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ನಾನು ದೊಡ್ಡವ. ಇದು ಸಾಮಾನ್ಯ ಏನಾಗುತ್ತೆ ಅಂದ್ರೆ, 10 ಜನ ಪ್ರಭು ಪ್ರಭು ಅಂತ ಕರೆದಾಗ ನನಗೆ ಕೂಡ ಸ್ವಲ್ಪ ಕೊಂಬ ಬರುತ್ತೆ. ಒಂದು 10 ಜನ ಕರೆದಾಗ ನಾನು ಅನ್ಸಿನ, ನಾನು ದೊಡ್ಡವನಾಗಿರ್ಬೇಕು. ಯಾವಾಗ ನಾನು ಆ ರೀತಿ ಅನಿಸಿದ್ದು ಆವತ್ತೇ ನನ್ನ ಪತನ ಶುರುವಾಯ್ತು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವೆನ್ ಐ ಥಿಂಕ್ ಐ ಆಮ್ ಬಿಗ್, ಮೈ ಫಾಲ್ ಡೌನ್ ಸ್ಟಾರ್ಟೆಡ್. ನನ್ನ ಜೀವನದ ಪತನ ಅಲ್ಲೇ ಶುರುವಾಗುತ್ತೆ. ಅದಕ್ಕೆ ಈ ದಾಸ ಅಥವಾ ದಾಸಿ ಎನ್ನುವುದು ಮುಖ್ಯ. ಆ ರೀತಿಯ ಸೇವೆ, ಮೀನಿಯಲ್ ಸರ್ವಿಸ್ ಮಾಡಿದಾಗ ಮಾತ್ರ ನಮ್ಗೆ ಅನರ್ಥ ನಿವೃತ್ತಿ ಆಗುತ್ತೆ. ಭಕ್ತಿಯಲ್ಲಿ 9 ಸ್ಟೇಜ್ ಇದೆ. ಶ್ರದ್ಧಾ, ಭಜನ ಕ್ರಿಯೆ, ಸಾಧು ಸಂಘ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ಭಾವ, ರುಚಿ ಭಾವ, ಆ ರೀತಿ ಇರುತ್ತೆ. ಸೊ ಮೊದಲನೆಯದು ಶ್ರದ್ಧೆ. ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ ಯಾಕೆಂದ್ರೆ ನಮ್ಗೆ ಶ್ರದ್ಧೆ ಇದೆ. ಭಗವಂತ ಇದ್ದಾನೆ, ಭಗವಂತನಿಗೆ ಸೇವೆ ಮಾಡ್ಬೇಕು ಅನ್ನೋ ಶ್ರದ್ಧೆ ಇದೆ. ಶ್ರದ್ಧೆಗೋಸ್ಕರ ನಾವು ಬಂದಿದ್ದೇವೆ. ಶ್ರದ್ಧೆಯಿಂದ ನಾವು ಬಂದಾಗ ಇಲ್ಲಿ ಸಾಧು ಸಂಘ ಆಗುತ್ತೆ. ನಾವು ಭಕ್ತರ ಸಂಘ ಮಾಡ್ತೀವಿ ಮತ್ತು ಶ್ರೀಲ ಪ್ರಭುಪಾದರು ಅಥವಾ ಕೃಷ್ಣನ ಸಂಘ ಆಗುತ್ತೆ. ಭಗವದ್ಗೀತೆ ಆಗಿರ್ಲಿ ಅಥವಾ ಪುಸ್ತಕದಿಂದ ಸಂಘ ಆಗುತ್ತೆ. ಸಾಧು ಸಂಘದಿಂದ ಭಜನ ಕ್ರಿಯೆ ಆಗುತ್ತೆ. ಭಜನ ಕ್ರಿಯೆ ಅಂದರೆ ಭಗವಂತನ ನಾಮ ಜಪ ಆಗಿರ್ಲಿ, ಭಗವಂತನ ಲೀಲೆ ಕೇಳುವುದಾಗಲಿ, ಈ ರೀತಿ ಮಾಡಿದಾಗ ನಮ್ಮ ಭಜನ ಕ್ರಿಯೆಯಿಂದ ಅನರ್ಥ ನಿವೃತ್ತಿ, ನನ್ನ ಹೃದಯದಲ್ಲಿರುವಂತ ಅನರ್ಥಗಳು ಹೋಗುತ್ತೆ. ಇದು ಮುಂದಕ್ಕೆ ಹೋಗಿ ರುಚಿ, ನಿಷ್ಠಾ, ಭಾವ ಆ ರೀತಿ ಆಗುತ್ತೆ. ಸೊ ನನ್ನ ಅನರ್ಥ ಹೋಗ್ಬೇಕಿದ್ರೆ ನಾನು ಭಜನ ಕ್ರಿಯೆ ಮಾಡಬೇಕು. ಆ ಭಜನ ಕ್ರಿಯೆಯಲ್ಲಿ ವಿಶೇಷವಾಗಿ ಭಗವಂತನ ನಾಮ ಜಪ ಮತ್ತು ಮೀನಿಯಲ್ ಸರ್ವಿಸ್. ಅದಕ್ಕೆ ಶ್ರೀಲ ಪ್ರಭುಪಾದರು ಭಕ್ತಿ ಎನ್ನುವ ಶಬ್ದವನ್ನು ಕೊಟ್ಟಾಗ ಡಿವೋಷನಲ್ ಸರ್ವಿಸ್ ಅಂತ ಹೇಳ್ತಾರೆ.
ಡಿವೋಷನ್ ಮಾತ್ರ ಹೇಳ್ತಾ ಇಲ್ಲ. ವೇರ್ ದರ್ ಇಸ್ ನೋ ಡಿವೋಷನ್, ದರ್ ಇಸ್ ನೋ ಸರ್ವಿಸ್, ದರ್ ಇಸ್ ನೋ ಭಕ್ತಿ. ಅದಕ್ಕೆ ಕೆಲವೊಮ್ಮೆ ಗೊತ್ತಿರ್ಬೋದು, ನಾವು ಆದಷ್ಟು ಸರ್ವಿಸ್ ಮಾಡಿ, ನಿಮ್ಗೆ ಭಕ್ತಿಯಲ್ಲಿ ಮುಂದೆ ಬರ್ಬೇಕಂತ ಇಚ್ಛೆ ಇದ್ದರೆ ಸೇವೆ ತಗೊಳ್ಳಿ, ಇಲ್ಲಾದ್ರೆ ಭಕ್ತಿಯಲ್ಲಿ ಮುಂದೆ ಬರಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೇ ಇರ್ತೀವಿ ನಾವು. ಸೇವೆ ಮಾಡ್ಲೇಬೇಕು. ದಟ್ಸ್ ಓನ್ಲಿ ವೇ. ಯಾರು ಸೇವೆ ಮಾಡ್ತಾರೋ ಅವರು ಖಂಡಿತ ಭಕ್ತಿಯಲ್ಲಿ ಬರ್ತಾರೆ. ಇದು ಆಚಾರ್ಯ ಹೇಳಿದ ಮಾತು. ಅದಕ್ಕೆ ನಾವೀಗ ಭಗವಂತನಲ್ಲಿ ಜಪ ಮಾಡ್ತೇವೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಜಪ ಮಾಡಿದಾಗ ಈ ಮಂತ್ರದ ಅರ್ಥ ಏನು? ಹೇ ರಾಧೆ, ನನ್ನನ್ನ ಭಗವಂತ ಶ್ರೀಕೃಷ್ಣನ ಸೇವೆಗೆ ಉಪಯೋಗಿಸ್ಕೋ, ಸೇವೆ ಕೊಡು. ನಾನು ಭಗವಂತ ಶ್ರೀಮತಿ ರಾಧಾರಾಣಿಯಲ್ಲಿ ಕೇಳ್ತಾ ಇದ್ದೀನಿ, ನನಗೆ ಸೇವೆ ಕೊಡು. ಆದರೆ ನಾನೇನ್ ಮಾಡ್ತೇನೆ, ಸೇವೆ ಬಂದಾಗ ಪ್ರಭು ಐ ಡೋಂಟ್ ಹ್ಯಾವ್ ಟೈಮ್, ನನಗೆ ಸಮಯ ಇಲ್ಲ. ಜಪ ಮಾಡಿ ಹೇಗೆ ಉದ್ಧಾರ ಆಗುತ್ತೆ? ಸೊ ಸೇವೆ ಮಾಡದಿದ್ರೆ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಕೆ ತುಂಬಾ ಕಷ್ಟ ಉಂಟು. ಸೊ ಅದಕ್ಕೆ ಈ ಅನರ್ಥ ನಿವೃತ್ತಿ ಆಗ್ಬೇಕಿದ್ರೆ ನಾವು ಇದನ್ನ ನಿತ್ಯವಾಗಿ ಮಾಡ್ಬೇಕು. ಕೃಷ್ಣ ಲೀಲೆ ಎನ್ನುವುದು ವೀಕ್ಲಿ ಒನ್ಸ್ ಸಂಡೇ ಈವ್ನಿಂಗ್ 5:30 7:30 ಅಲ್ಲ, ಅಥವಾ ಸಾಮಾನ್ಯವಾಗಿ ನಾವು ಕಾಂಟ್ಯಾಕ್ಟ್ ಕಲೆಕ್ಟ್ ಮಾಡಿದಾಗ ನಮ್ಮ ಕಾಂಟ್ಯಾಕ್ಟ್ ಅನ್ನ 3 ತರ ಡಿವೈಡ್ ಮಾಡ್ತೀವಿ ಸಾಮಾನ್ಯವಾಗಿ ನಮಗೆ ಸಿಕ್ಕಿದ. ಒಂದನೆಯದು ಅವರು ಫೆಸ್ಟಿವಲ್ ಕಾಂಟ್ಯಾಕ್ಟ್ ಅಷ್ಟೇ, ಅಂದ್ರೆ ಜನ್ಮಾಷ್ಟಮಿಯ ದೊಡ್ಡ ಕಾಂಟ್ಯಾಕ್ಟ್ ಆದ್ರೆ ಮಾತ್ರ ಬರ್ತಾರೆ, ದೊಡ್ಡ ಫಂಕ್ಷನ್ ಆದ್ರೆ ಬರ್ತಾರೆ. ಇಲ್ಲದಕ್ಕೆ ನಾನು ದೊಡ್ಡವನು, ಇದಕ್ಕೆಲ್ಲ ಸತ್ಸಂಗ ಬಂದು ಕೂತ್ಕೊಳ್ಳೋಕೆ ನನಗೆ ಸಮಯ ಇಲ್ಲ, ನಾನು ಬರಲ್ಲ. ಜನ್ಮಾಷ್ಟಮಿ ಕರೀ, ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿ ಆಗ ಬರ್ತೇನೆ. ಇನ್ನು ಕೆಲವರು ಸಮಯ ಇದ್ದಾಗ ಬರ್ತೇನೆ, ಜಬ್ ಭಗವಾನ್ ಬುಲಾಯಗ ಅಮ್ಮಾಯಗ ಅಂತ, ಯಾವಾಗ ಭಗವಂತ ಕರೀತಾನೆ ಆಗ ಬರ್ತೇನೆ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಪ್ರತಿಕ್ಷಣವು ಕರೀತಾನೆ ಇದ್ದಾನೆ. ಹಲವಾರು ಲೀಲೆಗಳಲ್ಲಿ ಭಗವಂತ ಕೇಳ್ತಾನೆ ಇದ್ದಾನೆ, ಆದ್ರೆ ನಾನು ಹೋಗ್ತಾ ಇಲ್ಲ, ಆದ್ರೆ ನಾನು ಭಗವಂತ ಕರೆದಾಗ ಹೋಗ್ತೇನೆ ಅಂತ ಹೇಳ್ತಾರೆ. ಅಂಥವರು ಅವರು ಬರ್ತಾರೋ ಗೊತ್ತಿಲ್ಲ. ಮತ್ತೆ ಮೂರನೆಯದ್ದು, ಒಮ್ಮೆ ಆ ವಿಷಯ ಸಿಕ್ಕಿದ ಕೂಡ ಹಿಡ್ಕೊಳ್ತಾರೆ, ಬಿಡಲ್ಲ. ಒಮ್ಮೆ ಅವರಿಗೆ ನ್ಯೂಸ್ ಸಿಕ್ಕಿದರೆ ಇಂಥ ಕಡೆಯಿಂದ ಕಾರ್ಯಕ್ರಮ ಆಗುತ್ತೆ, ಬಿಡಲ್ಲ. ಇದು ಟಾಪ್ ಮೋಸ್ಟ್. ಆ ಒಂದು ಆಸಕ್ತಿಯನ್ನ ಇಟ್ಕೊಳ್ತಾರೆ, ಅದನ್ನು ಸೀರಿಯಸ್ ಆಗಿ ಇಟ್ಕೊಳ್ತಾರೆ. ಆ ರೀತಿ ಬಂದಾಗ ಅವರ ಜೀವನ ಖಂಡಿತ ಸಾರ್ಥಕ ಆಗುತ್ತೆ. ಶ್ರೀಲ ಪ್ರಭುಪಾದರು ಗ್ಯಾರಂಟಿ ಕೊಟ್ಟಿದ್ದಾರೆ, ನಾವು ಈ ಒಂದು ಜನ್ಮದಲ್ಲೇ ನಾವು ಭಗವಂತನಲ್ಲಿ ಹೋಗ್ಬೋದು, ಇನ್ನೊಂದು ಜನ್ಮಕ್ಕೆ ಕಾಯುವ ಅಗತ್ಯನೇ ಇಲ್ಲ. ಆದರೆ ಭಕ್ತಿಯನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಆ ರೀತಿ ಮಾಡಿದಾಗ ಅದು ಮಾಡ್ಬೇಕಿದ್ರೆ ನಿತ್ಯಂ ಭಾಗವತ ಸೇವಾ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಭಕ್ತಿ ಅನ್ನೋದು ಪ್ರತಿನಿತ್ಯ ಮಾಡ್ಬೇಕು. ಅದಕ್ಕೆ ಒಂದ್ ಕಡೆ ಪ್ರಭುಪಾದ ಹೇಳ್ತಾರೆ, ನಿತ್ಯಂ ಅಂದ್ರೆ ದಿನ ಮಾತ್ರ ಅಲ್ಲ, 24/7 ಅಂತ ಹೇಳ್ತಾರೆ, ಪ್ರತಿ ಕ್ಷಣವು. ಅದಕ್ಕೆ ನಾವು ಶ್ರೀಲ ಪ್ರಭುಪಾದರು ತನ್ನ ಈ ಒಂದು ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾಗ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ ಅಂತ ಹೇಳ್ತಾರೆ. ಕೃಷ್ಣ ಭಾವನೆ, ಕೃಷ್ಣ ಕಾನ್ಶಿಯಸ್, 24/7 ಐ ಶುಡ್ ಬಿ ಆಲ್ವೇಸ್ ಕಾನ್ಶಿಯಸ್ ಆಫ್ ಕೃಷ್ಣ. ನಾನು ಯಾವಾಗ್ಲೂ ಕೃಷ್ಣ ಭಾವನತೆ ಇರಬೇಕು. ನಾನು ಸಂಡೇ ಮಾತ್ರ 5:07 ಮತ್ತೆ ಕೃಷ್ಣ ಕಾನ್ಶಿಯಸ್, ಮತ್ತೆ ಇಲ್ಲ. ಭಕ್ತನಿಗೆ ರಜೆ ಇಲ್ಲ ಅಂತೆ. ಈಸ್ ಆಲ್ವೇಸ್ ಭಕ್ತ, ವೆದರ್ ಈಸ್ ಆನ್ ದ ಸ್ಟ್ರೀಟ್, ಈಸ್ ಅಟ್ ಹೋಮ್ ಅಥವಾ ಆಫೀಸ್, ಫ್ಯಾಕ್ಟ್ರಿ, ಎಲ್ಲೇ ಇರಲಿ, ಈ ಶುಡ್ ಬಿಹೇವ್ ಲೈಕ್ ಅ ಡಿವೋಟಿ ಓನ್ಲಿ. ಕೆಲವೊಮ್ಮೆ ಪ್ರಶ್ನೆ ಮಾಡಬಹುದು ನೀವು, ಹೇಗೆ ಸಾಧ್ಯ, ನಾವು ಆಫೀಸಲ್ಲಿ ಈ ರೀತಿ ಮಾಡ್ಬೋದಾ? ಮಾಡ್ಬೋದು. ನಾವು ಕೂಡ 30 ವರ್ಷ ಕಾರ್ಪೊರೇಟ್ ಕೆಲಸ ಮಾಡಿ ಬಂದವರು. ಇಟ್ಸ್ ನಾಟ್ ಇಂಪಾಸಿಬಲ್. ಎಲ್ಲಿ ನಮ್ಗೆ ಶ್ರದ್ಧೆ ಇದೆಯೋ, ಎಲ್ಲಿ ನಮ್ಗೆ ಆ ವಿಶ್ವಾಸ ಇದೆಯೋ, ಅದಕ್ಕೆ ಅದೇ ರೀತಿ ನಮ್ಗೆ ಸಮಾಜ ರೆಸ್ಪೆಕ್ಟ್ ಕೊಡುತ್ತೆ. ಆ ರೀತಿ ಸಮಾಜ ನಮ್ಮನ್ನು ನೋಡ್ಕೊಳ್ತೆ. ಉದಾಹರಣೆ ಕೊಡಿದ್ರೆ, ನಾನು ಅಬುದಾಬಿಲಿರುವಾಗ ಅಲ್ಲಿ ಒಬ್ಬರು ಹಿರಿಯರಿದ್ರು. ಅವರು ಎಮಿರೇಟ್ಸ್ ಏರ್ಲೈನ್ ನ ಸೀನಿಯರ್ ವೈಸ್ ಪ್ರೆಸಿಡೆಂಟ್, ನಮ್ಮ ಭಕ್ತರು. ಆಫೀಸ್ ಹೋಗುವಾಗ ಸೂಟ್ ಬುಟ್ ಹಾಕ್ತಾರೆ, ಯಾಕಂದ್ರೆ ಅಲ್ಲಿ ಕಾರ್ಪೊರೇಟ್ ಮೀಟಿಂಗ್ಸ್ ಇರುತ್ತೆ. ಆದ್ರೆ ಈ ತಿಲಕವನ್ನು ಬಿಡಲ್ಲ. ಮುಸ್ಲಿಂ ಕಂಟ್ರಿ, ಆಗಿನ ಕಾಲದಲ್ಲಿ ತುಂಬಾ ರೆಸ್ಟ್ರಿಕ್ಷನ್ ಇತ್ತು. ಆದ್ರೆ ಏನೇ ಕಾರಣಕ್ಕೂ ತಿಲಕ ತೆಗೆಯಲ್ಲ ಅವರು. ಯಾವುದೇ ಮೀಟಿಂಗ್ ಆಗಿರ್ಲಿ, ಯಾವ್ದು ಮಿನಿಸ್ಟರ್, ಕೆಲವೊಮ್ಮೆ ಅವ್ರ ಮಿನಿಸ್ಟರ್ ಆಗಿನ ಶೇಖ್ ಹತ್ರ ಮೀಟಿಂಗ್ ಆಗ್ತದೆ,
ಇದು ನನ್ನ, ನೀನು ಬೇಕಾ ಅಷ್ಟೇ, ನಾನು ತೆಗೆಯಲ್ಲ. ಆ ಡಿಟರ್ಮಿನೇಷನ್, ದೆನ್ ದೇ ಅಪ್ರಿಶಿಯೇಟ್ ದಟ್, ಅದನ್ನು ಅವರು ಅಪ್ರಿಶಿಯೇಟ್ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಕಥೆ ಹೇಳ್ತಾನೆ, ಇದು ಕೂಡ ನಿಜ ಕಥೆನೆ. ಪುಣೆ ಎಲ್ಲೋ ಒಂದು ಮುಸ್ಲಿಂ ಫ್ಯಾಕ್ಟ್ರಿ ಇತ್ತು, ಅಲ್ಲಿ ಹಲವಾರು ಧರ್ಮದ ವ್ಯಕ್ತಿಗಳು ಕೆಲಸ ಮಾಡ್ತಾರೆ. ಒಂದ್ಸಲ ಓನರ್ ಬಂದಾಗ ನೋಡ್ತಾನೆ, ಕೆಲವರು ಈ ರೀತಿ ನಾಮ ಹಾಕಿದ್ದಾರೆ, ಕೆಲವರು ಈ ರೀತಿ ನಾಮ ಹಾಕಿದ್ದಾರೆ. ಅವನಿಗೆ ಏ ತುಮ್ ಲೋಗ್ ಕ್ಯಾ ಕರ್ ರಹೆ, ನಾಳೆಯಿಂದ ಇದು ಯಾರು ಇರಬಾರದು, ಎಲ್ಲ ತೆಗೀರಿ, ಯಾರು ಈ ರೀತಿ ಹಾಕೊಂಡ್ ಬರ್ತಾರೆ ಕೆಲಸದಿಂದ ಹೊರಗೆ ತೆಗಿತೇನೆ ಅಂತ. ನೆಕ್ಸ್ಟ್ ಡೇ ಎಲ್ರು ಹೊರಗೆ ಗೇಟ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾರೆ. ಅದೆಲ್ಲ ಒಬ್ಬ ಇಸ್ಕಾನ್ ಬರ್ತಾ ಇದ್ದ, ಅವನ್ ತೆಗೀಲಿಲ್ಲ, ನಾನ್ ತೆಗಿಯಲ್ಲ. ನನ್ನ ಹೆಸರು ಬಂದ ಇವನು ನೋಡೋಕೆ, ಎಲ್ಲರೂ ತೆಗ್ದಿದ್ದಾರೆ, ಇವನ್ ತೆಗ್ದಿಲ್ಲ. ನೀನ್ ಯಾಕೆ ತೆಗ್ದಿಲ್ಲ ಅಂತ ಅವನು ಓಪನ್ ಆಗಿ ಹೇಳ್ತಾನೆ, ಇದು ನನ್ನ ಧರ್ಮ, ನಾನು ತೆಗಿಯಲ್ಲ, ನಿಮ್ಗೆ ಕೆಲಸ ಬೇಕಿದ್ರೆ ತೆಗೋ, ಇಲ್ಲದೆ ಬಿಟ್ಬಿಡು. ಅವನು ಹೇಳ್ತಾನೆ, ಇವತ್ತಿನಿಂದ ನೀನು ಮಾತ್ರ ನಾಮ ಹಾಕ್ಬಿಟ್ಟು ಬೇರೆ ಯಾರು ಹಾಕಬಾರದು, ನಿನ್ನ ಧರ್ಮದ ಬಗ್ಗೆ ನಿನಗೆ ವಿಶ್ವಾಸ ಇದೆ ಅಲ್ವಾ, ನೀನು ಇಟ್ಕೋ. ಅದೇ ರೀತಿ ಇನ್ನೊಂದು ಕಥೆ ಹೇಳ್ತೇನೆ, ಇದೆಲ್ಲ ನಿಜ ಕಥೆನೆ. ನಾನು ಅಬುದಾಬಿಲಿರುವಾಗ ನಮ್ಮೊಬ್ರು ಸೌದಿಯಾಗಿದ್ರು, ಅವರು ಪ್ರತಿ ವಾರ ಬಾಂಬೆ ಬರ್ತಾ ಇದ್ರು, ವೀಕೆಂಡ್ ಬರ್ತಾ ಇದ್ರು. ಯಾಕಂದ್ರೆ ನಾವು ಇತಿಹಾದ RVS ಇರುವಾಗ ನಮ್ಗೆ ಕನ್ಸೆಷನ್ ಟಿಕೆಟ್ ಸಿಗ್ತಾ ಇತ್ತು 10%ಗೆ, ಅದನ್ನು ಉಪಯೋಗಿಸ್ಕೊಂಡು ಬರ್ತಾ ಇದ್ರು. ಪ್ರತಿ ಹೋಗುವಾಗಲೂ ಒಂದು ಪುಸ್ತಕ ಭಗವದ್ಗೀತೆಯನ್ನ ತಗೊಂಡು ಹೋಗ್ತಾರೆ, ಫುಲ್ ಬ್ಯಾಗ್ ತಗೊಂಡು ಹೋಗ್ತಾರೆ. ಆಗ ತುಂಬಾ ರೆಸ್ಟ್ರಿಕ್ಷನ್ ಅಲ್ಲಿ, ನಾವು ಭಗವದ್ಗೀತೆ ಕೊಂಡೋಗ್ಬಾರ್ದು ಇದೆಲ್ಲ ಇತ್ತು. ಆದ್ರೆ ಪ್ರತಿ ವಾರ ಕೊಂಡೋಗ್ತಾ ಇದ್ರು ಅವರು. ಅವರ ಸಾಮಾನೊಳಗೆ ಎಲ್ಲ ಇಟ್ಕೊಂಡು, ಅಬುದಾಬಿಯಲ್ಲಿ ಅವರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಕೂಡ ಇತ್ತು, ಬಿಕಾಸ್ ಏರ್ಲೈನ್ ಕೆಲಸ ಮಾಡೋರು, ತಂದು ಅಲ್ಲಿ ವಿತರಣೆ ಮಾಡ್ತಾ ಇದ್ರು. ಆವತ್ತು ಏನಾಯ್ತಂದ್ರೆ ಅವರಿಗೆ ಅಬುದಾಬಿ ಫ್ಲೈಟ್ ಸಿಕ್ಕಿಲ್ಲ, ದುಬೈಗೆ ಬರ್ಬೇಕಾಯ್ತು. ದುಬೈಯಲ್ಲಿ ಬಂದಾಗ ಏರ್ಪೋರ್ಟ್ ಅಲ್ಲಿ ಅವ್ರು ನಿಲ್ಲಿಸಿದ್ರು. ಸ್ಕ್ಯಾನ್ ಮಾಡುವಾಗ ಫುಲ್ ಬ್ಯಾಗ್ ಫುಲ್ ಭಗವದ್ಗೀತೆ ನಿಲ್ಲಿಸಿದ್ರು. ನಿಲ್ಲಿಸಿ ಯಾಕೆ ಕೊಂಡೋಗ್ತಿದ್ಯಾ ಅಂತ ಇವ್ರು ಹೇಳಿದ್ರು, ಅವ್ರ ಹತ್ರ ಅಮೆರಿಕನ್ ವೀಸಾ ಇತ್ತು. ಸುಳ್ಳು ಹೇಳಿದ್ರು, ನನ್ನ ಅಮೆರಿಕ ವೀಸಾ ಇದೆ, ನಾನು ಅಮೆರಿಕ ಹೋಗ್ತಿದ್ದೇನೆ, ಇಲ್ಲಿಗಲ್ಲ ಇದು, ಅಲ್ಲಿ ಕೊಂಡೋಗ್ಲಿಕ್ಕೆ ಅಂತ. ಆದ್ರೆ ಕೇಳಲಿಲ್ಲ. ಅವರ ಡೈರೆಕ್ಟರ್ನ ಕರೆದ್ರು. ಡೈರೆಕ್ಟರ್ ಯಂಗ್ಸ್ಟರ್, ವೆಲ್ ಎಜುಕೇಟೆಡ್ ಪರ್ಸನ್. ಅವನ್ ಬಂದು ನೋಡಿ, ಈ ತರ ಸ್ಟಾಫ್ ಗಳನ್ನ ನೀವೆಲ್ಲ ಹೊರಗೆ ಹೋಗಿ ಅಂತ ಹೇಳಿದ್ರು. ಲಾಕ್ ಮಾಡಿ ಸತ್ಯ ಹೇಳಪ್ಪ, ಏನ್ ಮಾಡ್ತೀಯ ಅಂತ ಹೇಳಿದ್ರು. ನಾನು ಕೊಂಡೋಗಿ ಎಲ್ಲ ವಿತರಣೆ ಮಾಡಿ ಸತ್ಯ ಹೇಳಿದ್ರು. ಯು ಆರ್ ಗುಡ್, ಯು ಆರ್ ಡೂಯಿಂಗ್ ಗುಡ್ ಜಾಬ್, take it and go out, distribute. At least you are practicing your religion. Our blasters are not even reading Quran. Go, photo. He said this. I mean, I should not use this word in recording, but it's a fact. ನಮ್ಮವರು ನಮ್ಮ ಶಾಸ್ತ್ರ ಹೋಗ್ತಾ ಇಲ್ಲ, ನೀನು ಕೊಂಡೋಗಿ ಪ್ರಚಾರಣೆ ಮಾಡು ಅಂತ ಕಲಿಸ್ಬಿಟ್ರು. ಅಂದ್ರೆ ನಾನು ಹೇಳ್ತೇನೆ ಅಂದ್ರೆ, ಯಾವಾಗ ನಮ್ಮ ಧರ್ಮದ ಬಗ್ಗೆ ನಮ್ಗೆ ವಿಶ್ವಾಸ ಇದೆಯೋ, ಇತರರು ಅದನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಅದು ಬೇಕು ನಮ್ಗೆ. ಆ ರೀತಿ ಇದ್ದಾಗ ಮಾತ್ರ ನಮ್ ಕೂಡ ಅದರರ್ಥ ನಾವು ಮತ್ತೊಬ್ಬರನ್ನು ಹೀಯಾಳಿಸ್ಬೇಕು, ಮತ್ತೊಬ್ಬರು ಇದು ಮಾಡ್ಬೇಕು ಅಂತ. ನಾವು ಮತ್ತೊಬ್ಬರಿಗೆ ರೆಸ್ಪೆಕ್ಟ್ ಮಾಡ್ಬೇಕು, ಆದ್ರೆ ನಮ್ಮದನ್ನ ಬಿಡಬಾರದು. ಇದು ನಮ್ ಗ್ರಂಥ, ಅದನ್ನು ನಾವು ಇಟ್ಕೋಬೇಕು ಅಷ್ಟೇ. ಸೊ ಅದೇ ರೀತಿ ನಾವು ಕೂಡ ಗೃಹಸ್ಥರು, ಸನ್ಯಾಸಿಗಳಲ್ಲ. ಹೇಳ್ಬೋದು, ಸನ್ಯಾಸಿಗಳಿಗೇನು, ಅವ್ರಿಗೆ ಬೇರೆ ಕೆಲಸ ಇಲ್ಲ, ಇಲ್ಲಿ ದಿವಸ ಓದ್ತಾ ಇರ್ಬೋದು, ನಮ್ಗೇನು. ಕೆಲವು ನನಗೆ ಹೇಳ್ತಾರೆ, ನಿನ್ಗೇನಪ್ಪ, ನಿನಗೆ ಎಲ್ಲ ಆಯ್ತು, ನೀನು ಬೇಕಾದ್ರೆ ಮಾಡ್ತೀಯಾ? ಇಲ್ಲ, ನಾನು ಇವತ್ತಲ್ಲ, 20 ವರ್ಷ ಮೊದಲು ಸಾಧಾರಣ ಈ ರೀತಿ ಇದ್ದೇನೆ. ಕಾರ್ಪೊರೇಟ್ ಕೆಲಸ ಮಾಡುವಾಗಲೂ ಆ ಮೆಂಟಾಲಿಟಿ ಆ ರೀತಿ ಇತ್ತು. ಅಂದ್ರೆ ಆ ಕಮಿಟ್ಮೆಂಟ್ ನಮ್ಮ ಜೀವನ ಇಲ್ಲದ್ರೆ ಸಾಧ್ಯ ಇಲ್ಲ. ಸೊ ನಾವು ಗೃಹಸ್ಥರಾಗಿ ಕೂಡ ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಭಕ್ತಿ ಮಾಡ್ಬೋದು. ಅದರ ಅರ್ಥ ನಮ್ಮ ಕರ್ತವ್ಯನ ಬಿಡ್ಬೇಕಂತಲ್ಲ. ನಾನು ಇವತ್ತು ಕೂಡ ನನ್ನ ಕರ್ತವ್ಯ ಬಿಟ್ಟಿಲ್ಲ, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಅದು ಇದೆ. ಆದ್ರೆ ನಮ್ಗೆ ಯಾವುದು ಪ್ರಾಮುಖ್ಯ ಅನ್ನೋದು ನೋಡ್ಬೇಕು. ನನ್ನ ಜೀವನದಲ್ಲಿ ದುಡ್ಡು ಮಾಡೋದು ಒಂದೇ ಪ್ರಾಮುಖ್ಯವ ಅಲ್ಲ, ಭಕ್ತಿ ಮಾಡೋದು ಪ್ರಾಮುಖ್ಯ ನೋಡ್ಬೇಕು. ದುಡ್ಡು ಬರುತ್ತೆ, ನನ್ನ ಕರ್ಮ ಪ್ರಕಾರ ನನಗೆ ಏನು ಬರುತ್ತೋ ಅದು ಬರಲೇಬೇಕು. ನಾನು ಅದಕ್ಕೋಸ್ಕರ ಅತ್ಯಾಹಾರ ಮಾಡುವ ಅಗತ್ಯ ಇಲ್ಲ. ಆದರೆ ಭಕ್ತಿಗೋಸ್ಕರ ನಾನು ಕೆಲಸ ಮಾಡ್ಬೇಕು. ಐ ಶುಡ್ ಟೇಕ್ ಸ್ಟ್ರೆಸ್, ಟೆನ್ಷನ್ ಫಾರ್ ಕೃಷ್ಣ, ನಾಟ್ ಫಾರ್ ಮೈ ಸೆಲ್ಫ್. ನನಗೋಸ್ಕರ ನಾನು ಟೆನ್ಷನ್ ತೆಗೆಯುವ ಅಗತ್ಯ ಇಲ್ಲ. ನನಗೆ ಅವನ್ ಟೆನ್ಷನ್ ತೆಗೊಳ್ತಾನೆ. ನಾನು ಅವನಿಗೋಸ್ಕರ ಕೆಲಸ ಮಾಡಿದರೆ ನನ್ನ ಟೆನ್ಷನ್ ಅವನು ತೆಗೊಳ್ತಾನೆ. ದಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಅರ್ಥ ನಾನು ಭಗವಂತನಿಗೆ ಸೇವೆ ಕೊಡ್ಬೇಕು ಅಂತ ಅಲ್ಲ,
ಅವನು ತಕ್ಷಣ ಮಾಡ್ತಾನೆ, ಅವನು ನೋಡ್ಕೊಳ್ತಾನೆ. ನಾನು ಅದರ ಬಗ್ಗೆ ತಲೆ ಸ್ಪೀಡ್ ಮಾಡೋ ಅಗತ್ಯ ಇಲ್ಲ. ಸೊ ಗೃಹಸ್ಥರಾದವರು ನಾವು ಗೃಹಸ್ಥರಾಗಿರ್ಬೇಕು, ಗೃಹ ಮೇದಿಗಳಾಗಿರ್ಬೋದು. ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಗೃಹಸ್ಥ ಅಂಡ್ ಗೃಹ ಮೇದಿ. ಗೃಹ ಮೇದಿ ಅಂದ್ರೆ ಸಂಪೂರ್ಣ ಇಂದ್ರ ತೃಪ್ತಿಯಲ್ಲಿರುವವರು ಗೃಹ ಮೇದಿ. ಗೃಹಸ್ಥ ಆಶ್ರಮ ಕಲ್ ನೋಡ್ತಾರೆ, ಬ್ರಾಹ್ಮಣ ಅಥವಾ ಕ್ಷತ್ರಿಯ, ವೈಶ್ಯ, ಅದೇ ರೀತಿ ಬ್ರಹ್ಮಚರ್ಯ, ಗೃಹಸ್ಥ, ವನಪ್ರಸ್ಥ, ಸನ್ಯಾಸ, ಆಶ್ರಮ. ದಿಸ್ ಇಸ್ ಆಶ್ರಮ, ದಿಸ್ ಇಸ್ ನಾಟ್ ಇದು ಇದು ಒಂದು ಸಾಮಾನ್ಯದಲ್ಲ. ಗೃಹಸ್ಥರೆನ್ನುವುದು ತುಂಬಾ ಮುಖ್ಯವಾದ. ಯಾಕೆಂದ್ರೆ ಗೃಹಸ್ಥರಿಂದಲೇ ಸನ್ಯಾಸಿಗಳಾಗಲಿ, ವನಪ್ರಸ್ಥರಾಗಲಿ, ಬ್ರಹ್ಮಚಾರಿಗಳಾಗಲಿ ನಡಿಬೇಕು. ಯಾಕೆ ಸನ್ಯಾಸಿ ಕೆಲಸ ಮಾಡಲ್ಲ, ಸನ್ಯಾಸಿ ಇನ್ಕಮ್ ಇಲ್ಲ, ವನಪ್ರಸ್ಥನಿಗೂ ಇಲ್ಲ, ಬ್ರಹ್ಮಚಾರಿಗೂ ಇಲ್ಲ. ಗೃಹಸ್ಥರು ನಾವು ಅವರನ್ನ ನೋಡ್ಕೋಬೇಕು. ಅದು ಮಾತ್ರ ಅಲ್ಲ, ಗೃಹಸ್ಥ ಓನ್ಲಿ ಕ್ಯಾನ್ ಪ್ರೊಡ್ಯೂಸ್ ಗುಡ್ ಭಕ್ತ. ಸನ್ಯಾಸಿ ಮದುವೆ ಆಗಲ್ಲ, ಬ್ರಹ್ಮಚಾರಿ ಮದುವೆ ಆಗಲ್ಲ. ಸೊ ಓನ್ಲಿ ಗೃಹಸ್ಥ ಕ್ಯಾನ್ ಡೂ ದಿಸ್, ಅಂಡ್ ಗೃಹಸ್ಥ ಓನ್ಲಿ ಕ್ಯಾನ್ ಸರ್ವ್ ಅದರ್ ಗೃಹಸ್ಥಸ್. ಸೊ ಗೃಹಸ್ಥರಾದವರು ನಾವು ಗೃಹಸ್ಥರ ಆಗಿ ಗೃಹ ಮೇದಿಗಳಾಗಬಾರದು. ಆ ಗೃಹಸ್ಥಾಶ್ರಮದಲ್ಲಿ ಇದ್ದು ಭಗವಂತನ ಸೇವೆ ಮಾಡಿ ಸಮಾಜಕ್ಕೆ ನಾವು ಭಕ್ತಿ ಕೊಡುವಂತಹ ಕಾರ್ಯವನ್ನು ಮಾಡಬೇಕು. ಇದು ಮಾಡ್ಬೇಕಿದ್ರೆ ನಾವು ಯಾವಾಗ್ಲೂ ಹರಿಕತೆ ಮಾಡಿ ಪ್ರಜಲ್ಪ ಎನ್ನುವುದನ್ನು ಸ್ವಲ್ಪ ದೂರ ಇಡಬೇಕು. ಪ್ರಜಲ್ಪ, ಪ್ರಜಲ್ಪ ಎಂದ್ರೆ ಅನ್ವಾಂಟೆಡ್ ಟಾಕಿಂಗ್, ಅನ್ವಾಂಟೆಡ್ ಟಾಕಿಂಗ್ ಅಥವಾ ಅನ್ವಾಂಟೆಡ್ ಹಿಯರಿಂಗ್. ಸೊ ಆಚಾರ್ಯ ಹೇಳ್ತಾರೆ, ನಾನು ಏನಾದ್ರೂ ಮಾತಾಡೋ ಮೊದಲು 3 ಪ್ರಶ್ನೆಯನ್ನು ಕೇಳ್ಬೇಕಂತೆ, ನನಗೆ ಕೇಳ್ಬೇಕು. ನಾನು ಏನಾದ್ರೂ ಈಗ ಸಪೋಸ್ ಮಾದೇಗೌಡ ಪ್ರಭು ಹೇಳ್ತಾರೆ, ನಾನು ನಿಮ್ಮ ಹತ್ರ ಏನಾದ್ರು ವಿಷಯ ಹೇಳು ಮೊದಲೇ ನಾನು 3 ಪ್ರಶ್ನೆಯನ್ನು ನಾನು ನನಗೆ ಕೇಳಬೇಕು. ನಾನು ನಿಮ್ಮ ಹತ್ರ ಈಗ ಹೇಳುವುದರಿಂದ ನಿಮ್ಗೆ ಏನಾದ್ರು ಲಾಭ ಇದೆಯಾ? ನಿಮ್ಗೆ ಅದರಲ್ಲಿ ಲಾಭ ಇದ್ದರೆ ನಾನು ಮಾತಾಡ್ಬೇಕು. ಇಲ್ಲ ನನಗೆ ಏನಾದ್ರು ಲಾಭ ಇದೆಯಾ, ಮಾತಾಡ್ಬೋದು. ಇಲ್ಲ ಇದರಿಂದ 3ನೇ ಅವರಿಗೆ ಯಾವ್ದಾದ್ರು ಲಾಭ ಇದೆಯಾ? ಇದು 3 ಇಲ್ಲಾದ್ರೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ನಾವು ಇವತ್ತು ಏನ್ ಮಾತಾಡ್ತೇವೆ, ಆ ಮನೆಯವಳ ಹಾಗೆ, ಈ ಮನೆಯವಳ ಹೀಗೆ, ಅವರು ಮಾಡಿದ ಹಾಗೆ, ನನಗೂ ಲಾಭ ಇಲ್ಲ, ಅವರಿಗೂ ಲಾಭ ಇಲ್ಲ, ಅವರಿಗೂ ಲಾಭ ಇಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ನಾನು ಸಮಸ್ಯೆಯನ್ನ ಆಹ್ವಾನಿಸ್ತೇನೆ ಅಷ್ಟೇ. ಪ್ರಾಪರ್ ಉದಾಹರಣೆ ಕೊಡ್ತಾರೆ, ಇದು ಕಪ್ಪೆ, ಫ್ರಾಗ್ ಫೀಲ್ಡ್ ಅಲ್ಲಿ ಕ್ರಾಕ್ ಕ್ರಾಕ್ ಕ್ರಾ ಮಾಡುತ್ತೆ, ಹಾವನ್ನ ಆಮಂತ್ರಿಸುತ್ತೆ. ಅದೇ ರೀತಿ ನಾವು ಅನವಶ್ಯಕವಾಗಿ ಮಾತಾಡಿ ಸಮಸ್ಯೆಯನ್ನ ನಾವು ಆಮಂತ್ರಿಸ್ತೇವೆ ಅಷ್ಟೇ. ಅದರ ಬದಲಾಗಿ ಕೃಷ್ಣ ಕಥೆ ಮಾಡಿ, ಅದರರ್ಥ ಮೌನ ಮಾಡ್ಬೇಕು ಅಂತಲ್ಲ, ಮಾತಾಡ್ಬೇಕು. ಭಗವಂತನ ಬಗ್ಗೆ ಮಾತಾಡಿ, ಭಗವಂತನ ಲೀಲೆಯನ್ನು ಕೇಳಿ, ಮತ್ತು ಆ ರೀತಿ ಮಾಡಿದಾಗ ನಮ್ಮ ಜೀವನದಲ್ಲಿ ಸಾರ್ಥಕ ಆಗುತ್ತೆ. ಕೊನೆಯದಾಗಿ ನಾನು 2 ನಿಮಿಷದಲ್ಲಿ ಇದು ಈ ಕತೆ ಕೇಳಿದಾಗ ಏನಾಗುತ್ತೆ ಎನ್ನುವುದನ್ನು ಭಾಗವತ ಮಂಡಲ 12ನೇ ಸ್ಕಂದದ 12ನೇ ಅಧ್ಯಾಯದ 55ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅವಿಸ್ಮಿತ ಕೃಷ್ಣ ಪದಾರವಿಂದಯೋ ಕ್ಷಿಣೋತಿ ಅಭದ್ರಾಣಿ ಚ ತನೋತಿ ಸತ್ಯಂ ಶುದ್ಧಂ ಪರಮಾತ್ಮ ಭಕ್ತಿಂ ಜ್ಞಾನಂ ಚ ವಿಜ್ಞಾನಂ ಚ ವೈರಾಗ್ಯ ಯುಕ್ತಂ. Remembering Lord Krishna's lotus feet, destroying everything inauspicious and awards the greatest good fortune. It is purifies the heart and bestows devotion for the Supreme Soul, along with the knowledge enriched with the realization and renunciation. ಕೃಷ್ಣ ಕಥೆ ಕೇಳಿದಾಗ ಏನಾಗುತ್ತೆ ಎನ್ನುವುದನ್ನು ಭಾಗವತದಲ್ಲಿ ನಾನು ಪ್ರತಿಯೊಂದಕ್ಕೂ ಹೇಳಿದಕ್ಕೂ ನಾನು ರೆಫರೆನ್ಸ್ ಕೊಡ್ತಾ ಇದ್ದೇನೆ. 12ನೇ ಸ್ಕಂದದ 12ನೇ ಅಧ್ಯಾಯದ 55ನೇ ಶ್ಲೋಕ. ಯಾಕೆಂದ್ರೆ ನೀವು ಬರ್ಕೊಳ್ಳಿ, ಹೋಗಿ ಓದಿ. ಈಗ ಗೂಗಲ್ ಅಲ್ಲಿ ಎಲ್ಲವಿದೆ. ಗೂಗಲ್ ಅಲ್ಲಿ ವೇದಾಭ್ಯಾಸ ಹೋಗಿ ಶ್ರೀಮದ್ ಭಾಗವತಂ 12.12.55 ಹಾಕಿದ್ರೆ ಬರುತ್ತೆ. ನಥಿಂಗ್ ಇಸ್ ಸೀಕ್ರೆಟ್ ಹಿಯರ್, ಎವ್ರಿಥಿಂಗ್ ಇಸ್ ಓಪನ್. ಅಲ್ಲಿ ಹೇಳ್ತಾರೆ, ನಾವು ಈ ಕೃಷ್ಣ ಕಥೆ ಕೇಳಿದಾಗ 7 ತರದ ಲಾಭ ಇದೆ. ನಾವು ಪ್ರತಿಯೊಂದು ಅಧ್ಯಾಯದ ಕೊನೆಯ, ಭಾಗವತದ ಕೊನೆಯದಲ್ಲಿ ಫಲಶ್ರುತಿ ಅಂತ ಹೇಳ್ತಾರೆ. ಫಲಶ್ರುತಿ ಅಂದ್ರೆ ಆ ಅಧ್ಯಾಯವನ್ನು ಹೇಳಿದಾಗ ಏನ್ ಸಿಗುತ್ತೆ. ಈಗ ಏನ್ ಯಜ್ಞ ಮಾಡಿದ ಫಲಶ್ರುತಿ ಇದೆ, ಅದೇ ರೀತಿ ಪ್ರತಿಯೊಂದು ಕಥೆಯಲ್ಲಿ ಕೂಡ ಫಲಶ್ರುತಿ. ಈಗ ನೀವೆಲ್ಲರೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಂದು ಕೂತ್ಕೊಂಡಿದ್ದೀರ, ಒಂದು 5:30 7, 8 ಗಂಟೆ, 2 ಗಂಟೆ, 2:30 ಗಂಟೆ. ಇಷ್ಟು ಸಮಯ ಖರ್ಚು ಮಾಡಿದಕ್ಕೆ ಏನು ಫಲ ಇಲ್ಲಿ ಕೊಡ್ತಾರೆ?
ದಿಸ್ ಇಸ್ ದ ಫಲಶ್ರುತಿ. ಸೊ ಇಟ್ ಡಿಸ್ಟ್ರಾಯ್ಸ್ ಆಲ್ ಇನ್ಆಸ್ಪಿಷಿಯಸ್ನೆಸ್. ನಮ್ಮ ಜೀವನದಲ್ಲಿ ಬರುವಂತ ಅಭದ್ರಗಳನ್ನ ತೆಗೆದು ಬಿಡುತ್ತೆ. ಅವಿಸ್ಮಿತ ಕೃಷ್ಣ ಪಾದಾರವಿಂದವು ಕ್ಷಿಣೋತಿ ಅಭದ್ರಾಣಿ. ಕ್ಷಿಣೋತಿ ಅಭದ್ರಾಣಿ, ಅಭದ್ರಾನ್ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಅಭದ್ರಗಳನ್ನ ಕ್ಷೀಣ ಮಾಡುತ್ತೆ. ನಮ್ಗೂ ಸಮಸ್ಯೆಗಳು ಬರುತ್ತೆ, ಅಭದ್ರಗಳು ಬರುತ್ತೆ. ಪದಂ ಯತ್ ಪದಂ ಪದಂ ವಿಪದಂ ಅಂತ ಹೇಳ್ತಾರೆ ಆಚಾರ್ಯರು, ಕುಂತಿ ಮಹಾರಾಣಿ ಕೂಡ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ನಮ್ಗೆ ವಿಪದ್ರ ಇದೆ. ಆದರೆ ಯಾವಾಗ ಕೃಷ್ಣ ಕಥೆ ಕೇಳ್ತೇವೋ ಈ ಅಭದ್ರಗಳನ್ನ ಕ್ಷಿಣೋತಿ, ಕಡಿಮೆ ಮಾಡುತ್ತೆ. ಅಭದ್ರಗಳು ಇನ್ಆಸ್ಪಿಷಿಯಸ್ ಡಿಸ್ಟ್ರಾಯ್ಸ್ ಮತ್ತು ಅವಾರ್ಡ್ಸ್ ಗ್ರೇಟೆಸ್ಟ್ ಗುಡ್ ಫಾರ್ಚೂನ್. ನಮ್ಗೆ ಗುಡ್ ಫಾರ್ಚೂನ್ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಒಳ್ಳೆಯ ಅವಕಾಶವನ್ನು ಮಾಡಿಕೊಡುತ್ತೆ, ಗುಡ್ ಫಾರ್ಚೂನ್ ಮಾಡಿಕೊಡುತ್ತೆ. ಸಂಪತ್ತಾಗಿರ್ಲಿ, ಏನೇ ಆಗಿರ್ಲಿ, ಆರೋಗ್ಯ ಆಗಿರ್ಲಿ, ಇದೆಲ್ಲ ಬರುತ್ತೆ. ಆಕ್ಚುಲಿ ಇದೆಲ್ಲ ನಮ್ಗೆ ಕೇಳ್ಬೇಕಾಗಿಲ್ಲ, ಅದೆಲ್ಲ ಬರುತ್ತೆ. ಆದ್ರೆ ಇದೆಲ್ಲ ಈ ಕೃಷ್ಣ ಕಥೆಯನ್ನು ಓದಿದಾಗ ಇದೆಲ್ಲ ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. ಮತ್ತೆ ಹೇಳ್ತಾರೆ ಪ್ಯೂರಿಫೈಸ್ ಹಾರ್ಟ್. ಮುಖ್ಯವಾಗಿ ನಾನು ಮೊದಲೇ ಹೇಳಿದ ಹಾಗೆ ಈ ಕಾಮ, ಕ್ರೋಧ, ಮದ, ಮತ್ಸರ, ಲೋಭಗಳನ್ನು ಅದರಿಂದ ನನ್ನ ಹೃದಯವನ್ನ ಪರಿವರ್ತನೆ ಮಾಡುತ್ತೆ, ಶುದ್ಧೀಕರಣ ಆಗುತ್ತೆ. ಯಾಕಂದ್ರೆ ನನ್ನ ಹೃದಯದಲ್ಲಿ ಆತ್ಮ ಇದೆ, ಪರಮಾತ್ಮ ಇದೆ. ಆ ಪರಮಾತ್ಮನಿಗೆ ಸಂತೋಷ ಸಿಗ್ಬೇಕಿದ್ರೆ ನನ್ನ ಹೃದಯದ ಆ ಒಂದು ಕಲ್ಮಶಗಳು ಹೋಗ್ಬೇಕು. ಆಲ್ ದ ಡರ್ಟಿ ಇನ್ ಮೈ ಹಾರ್ಟ್ ಶುಡ್ ಬಿ ಕ್ಲೆನ್ಸ್ಡ್. ಅದಕ್ಕೆ ನಾನು ಯಾವುದೇ ರೀತಿ ಸೋಪ್ ಹಾಕಿ ಕ್ಲೀನ್ ಮಾಡಕ್ಕೆ ಸಾಧ್ಯ ಇಲ್ಲ. ಪತಾಂಜಲಿ ಸೋಪ್ ನಡೆಯಲ್ಲ, ಅಥವಾ ಯಾವ್ದು ನಡೆಯಲ್ಲ. ಅಲ್ಲಿಗೆ ಕೃಷ್ಣ ಭಕ್ತಿ ಅಥವಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. It purifies the heart and bestows devotion to the Supreme Lord. ಭಗವಂತನಿಗೆ ಭಕ್ತಿಯನ್ನು ಕೊಡುತ್ತೆ. ಭಗವಂತನ ಭಕ್ತಿ ಎಲ್ಲರಿಗೂ ಸಿಗಲ್ಲ. ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, if you go to vegetable market 1000 people are there, but if you go to diamond market, diamond shop, very few. Because ವಜ್ರವನ್ನ ಖರೀದಿ ಮಾಡೋಕೆ ಅಷ್ಟು ದುಡ್ಡು ಕೂಡ ಬೇಕು. ಅದೇ ರೀತಿ ಭಕ್ತಿ ಮಾಡ್ಬೇಕಿದ್ರೆ ನಾವು ಹಲವಾರು ಜನ್ಮದ ಪುಣ್ಯದ ಫಲ ಭಗವಂತನ ಭಕ್ತಿ, ಇವತ್ತಿನದಲ್ಲ. ನಾವೆಲ್ಲರೂ ಖಂಡಿತವಾಗಿ ನಮ್ಮ ಬೆನ್ ತಟ್ಟಬೇಕು. ನಾವು ಹಲವಾರು ವರ್ಷಗಳ ಹಿಂದೆ, ಹಲವಾರು ಜನ್ಮದಲ್ಲಿ ಎಷ್ಟೋ ಪುಣ್ಯ ಕೆಲಸ ಮಾಡಿರ್ಬೇಕು. ಎಷ್ಟೋ ದಿವ್ಯ ಕ್ಷೇತ್ರಗಳಿಗೆ ದರ್ಶನ ಮಾಡಿ, ಎಷ್ಟೋ ನದಿಯಲ್ಲಿ ಸ್ನಾನ ಮಾಡಿ, ಎಷ್ಟೋ ಗೋ ಸೇವೆ ಮಾಡಿ, ಬ್ರಾಹ್ಮಣರ ಸೇವೆ ಮಾಡಿ, ಆ ಪಡೆದಂತ ಪುಣ್ಯದಿಂದ ಇವತ್ತು ಕೃಷ್ಣ ಭಕ್ತಿ ಸಿಗುತ್ತೆ. ಅದಲ್ಲದೆ ಕೃಷ್ಣ ಭಕ್ತಿ ಸಿಗುವುದಿಲ್ಲ. ಕೃಷ್ಣ ಎನ್ನುವ ಶಬ್ದ ನಮ್ಮ ಬಾಯಲ್ಲಿ ಬರಲ್ಲ. ನಾವು ಕೆಲವೊಮ್ಮೆ ನಗರ ಸಂಕೀರ್ತನೆ ಮಾಡ್ತೀವಿ, ದಾರಿಯಲ್ಲಿ ಹೋಗುವವರ ಮೈಕ್ ಕೊಟ್ಟಿಲ್ಲ ಕೃಷ್ಣ ಹೇಳು ಅಂತ, ಬರಲ್ಲ, ಅವರಿಗೆ ಬರುವುದಿಲ್ಲ, ಹೇಳಲ್ಲ ಅವರು, ಅಷ್ಟು ಇದೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾವಾಗ ಕೃಷ್ಣ ಲೀಲೆ ಕೇಳ್ತೇವೋ ಕೃಷ್ಣ ಭಕ್ತಿ ಬರುತ್ತೆ. ನಗರ ಮಳೆ ಬರ್ತಾ ಕೃಷ್ಣ ನೆಕ್ಸ್ಟ್ ಡೇ ಬಂತೀನಿ ಖಂಡಿತ, ದಟ್ಸ್ ರಿಯಲ್. ಮತ್ತೆ ಹೇಳ್ತಾರೆ ಕೊನೆಯದಾಗಿ ನಾಲೆಜ್, ಜ್ಞಾನ, ವಿಜ್ಞಾನ ನಮ್ಗೆ ಜ್ಞಾನ ಕೊಡುತ್ತೆ. ಪ್ರತಿಯೊಂದು ಕಥೆಯ ಹಿಂದೆ ನಮ್ಗೆ ಫಿಲಾಸಫಿ ಇದೆ, ಜ್ಞಾನ ಇದೆ. ಆ ಜ್ಞಾನದಿಂದ, ಜ್ಞಾನ ನನ್ನ ಮೈಂಡಿಗೆ ಜ್ಞಾನ ಅಲ್ಲ, ಹೃದಯಕ್ಕೆ ಜ್ಞಾನ ಬೇಕು. ಕೆಲವೊಮ್ಮೆ ಆ ಜ್ಞಾನದಿಂದ ನಾನು ಮತ್ತೊಬ್ಬನಿಗೆ ಹೇಳೋಕೆ ಇಲ್ಲ. ದಿವ್ಯ ಜ್ಞಾನ ಹೃದಯ ಪ್ರಕಾಶಿತ. ಆ ದಿವ್ಯವಾದ ಜ್ಞಾನ ಹೃದಯದಿಂದ ಬರಬೇಕು, ಹೃದಯ ಪರಿವರ್ತನೆ, ಅದು ವಿಜ್ಞಾನ ಆಗುತ್ತೆ. ಆ ವಿಜ್ಞಾನದಿಂದ ನನ್ನ ಜೀವನದಲ್ಲಿ ನಾನು ಅದನ್ನು ಅಳವಡಿಸ್ಬೇಕು. ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಅದಕ್ಕೆ ಪ್ರೊಪೋಸ್ ಹೇಳ್ತಾರೆ, ಭಕ್ತಿ ಇಸ್ ಅ ಸೈನ್ಸ್ ಅಂತ ಹೇಳ್ತಾರೆ. ಭಕ್ತಿ ಇಸ್ ನಾಟ್ ಜಸ್ಟ್ ಅ ಫಿಲಾಸಫಿ, ಭಕ್ತಿ ಇಸ್ ಅ ಸೈನ್ಸ್. ಸೈನ್ಸ್ ಅಂದ್ರೆ ನಾವು ಏನ್ ಮಾಡ್ತೀವಿ, ಥಿಯರಿ ಕಲಿತೀವಿ, ಮತ್ತೆ ಅದನ್ನ ಪ್ರಾಕ್ಟಿಕಲ್ ಅಪ್ಲೈ ಮಾಡ್ತೀವಿ, ಎವಿಡೆನ್ಸ್ ಇದೆ. ಭಕ್ತಿ, ನಾವು ಭಕ್ತಿ ಮಾಡಿದವರಿಗೆ ಗೊತ್ತು ಅದರಲ್ಲಿ ಎಷ್ಟು ಸಂತೋಷ ಸಿಗುತ್ತೋ, ಏನು ಅದರಲ್ಲಿ ಸುಖ ಸಿಗುತ್ತೆ ಮಾಡಿದವರಿಗೆ ಗೊತ್ತು. ಉದಾಹರಣೆಗೆ ಒಂದು ಸ್ವೀಟ್ ಅನ್ನು ನೋಡಿದ ಕೂಡಲೇ ನಿಮ್ಗೆ ಅದರ ರುಚಿ ಗೊತ್ತಾಗಲ್ಲ, ತಿಂದರೆ ಮಾತ್ರ ಗೊತ್ತಾಗತ್ತೆ. ಅದೇ ರೀತಿ ಭಗವದ್ಗೀತೆಯನ್ನ ಆಸಿಟೀಸ್ ಇಟ್ರೆ ಗೊತ್ತಾಗಲ್ಲ,
ಓಪನ್ ಮಾಡಿ ಓದಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಅದು ಜ್ಞಾನ ಸಿಗುತ್ತೆ, ವಿಜ್ಞಾನ ಸಿಗುತ್ತೆ. ಮತ್ತೆ ಕೊನೆಯದಾಗಿ ಹೇಳ್ತೆ ರಿನೌನ್ಸಿಯೇಷನ್ ಅಂದ್ರೆ ವೈರಾಗ್ಯ. ವೈರಾಗ್ಯ ಅಂದ್ರೆ ತಪ್ಪು ತಿಳ್ಕೋಬಾರದು, ಎಲ್ಲ ಬಿಟ್ಟು ನಾಳೆಯಿಂದ ಸನ್ಯಾಸಿ ಆಗ್ಬೇಕು, ಇಲ್ಲ, ದಟ್ಸ್ ನಾಟ್ ವೈರಾಗ್ಯ. ವೈರಾಗ್ಯ ಅಂದ್ರೆ ಅನ್ವಾಂಟೆಡ್ ಡಿಸೈರ್ ಅಂಡ್ ಅಟ್ಯಾಚ್ಮೆಂಟ್ ಟು ಕೃಷ್ಣ, ಡಿಟ್ಯಾಚ್ಮೆಂಟ್ ಫ್ರಮ್ ಅನ್ನೆಸರಿ ಥಿಂಗ್ಸ್, ಅನ್ವಾಂಟೆಡ್ ಥಿಂಗ್ಸ್. ಅದ ಯಾವ್ದು ಅನ್ವಾಂಟೆಡ್ ನೀವೇ ನಿಮ್ಮ ಜೀವನದಲ್ಲಿ ಲೆಕ್ಕ ಮಾಡಿ ಬರೀರಿ. 24 ಗಂಟೆ ನಾನು ಏನೆಲ್ಲ ಕೆಲಸ ಮಾಡ್ತೇನೆ ಬರೀರಿ, ಅದ್ರಲ್ಲಿ ಯಾವ್ದು ವಾಂಟೆಡ್ ಅದು ಅನ್ವಾಂಟೆಡ್ ನಿಮಗೆ ಗೊತ್ತಾಗುತ್ತೆ, ಬೇರೆ ಯಾರು ಹೇಳುವ ಅಗತ್ಯ ಇಲ್ಲ. ಪ್ರತಿ ದಿವಸ ಬೆಳಗ್ಗೆ ಎದ್ದರಿಂದ ರಾತ್ರಿ ಮಲಗುವವರೆಗೆ ನಾನು ಏನೆಲ್ಲ ಮಾಡಿದೆ ಬರೆದ್ರೆ ಲೆಕ್ಕ ಮಾಡಿ, ಇದರಲ್ಲಿ ಯಾವ್ದು ನನಗೆ ಅಂದ್ರೆ ದೇಹಕ್ಕಲ್ಲ ಆತ್ಮಕ್ಕೆ, ನನಗೆ ಆತ್ಮಕ್ಕೆ ಲಾಭ ಸಿಕ್ಕಿದ ಕೆಲಸ ಯಾವ್ದು ಮಾಡಿದ್ದೇನೆ ಗೊತ್ತಾಗತ್ತೆ, ಅದು ಬರುತ್ತೆ. ಇದು ಇದರ ಫಲಶ್ರುತಿ. ಈ ರೀತಿ ಮಾಡಿದಾಗ ನಮ್ಮ ಜೀವನದಲ್ಲಿ ನಿಜವಾದ ಸಾರ್ಥಕ ಆಗುತ್ತೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಭರತ ಭೂಮಿತೆ ಹೊಯ್ಲೆ ಜನ್ಮ ಜನ್ಮ ಕರ್ ಸಾರ್ಥಕ ಕರ್ ಪರೋಪಕಾರ. ಭಾರತ ಭೂಮಿ, ನಾವೆಲ್ಲರೂ ಭಾರತ ವರ್ಷದಲ್ಲಿ ಹುಟ್ಟಿದವರು, ನಾವು ನಿಜವಾಗಿ ಪುಣ್ಯವಂತರು, ಎಲ್ಲರಿಗಿಂತಲೂ ಪುಣ್ಯವಂತರು. ಕೃಷ್ಣನ ಲೀಲೆ ನಡೆದಂತಹ ಭೂಮಿ ಭಾರತ ವರ್ಷ. ಅದು ನಮ್ಗೆ ಹತ್ತಿರದಲ್ಲಿ ಇದೆ. ವೃಂದಾವನ ಆಗಿರ್ಲಿ, ರಾಮೇಶ್ವರ ಆಗಿರ್ಲಿ, ತಿರುಪತಿ ಆಗಿರ್ಲಿ, ನಮ್ಮ ಗುರುವಾಯೂರ್ ಆಗಿರ್ಲಿ, ಉಡುಪಿ ಆಗಿರ್ಲಿ. ಉಡುಪಿಯನ್ನ ಭೂಲೋಕದ ವೈಕುಂಠ ಅಂತ ಕರೀತಾರೆ, ತುಂಬಾ ಹತ್ತಿರ ಇದೆ. ಅಥವಾ ಇಲ್ಲಿ ಹತ್ತಿರ ಮೇಲುಕೋಟೆ ಇದೆ, ಇನ್ನೂ ಹತ್ತಿರ ಇದೆ. ಇಷ್ಟೆಲ್ಲ ಹತ್ತಿರ ಇರೋ ನಾವು ನಿಜವಾಗಿ ಪುಣ್ಯವಂತರು. ಭರತ ಭೂಮಿತೆ ಹೊಯ್ಲೆ ಜನ್ಮ ಕರ್ ಸಾರ್ಥಕ. ನೀನು ಭರತ ಭೂಮಿಯಲ್ಲಿ ಹುಟ್ಟಿದ್ಯಾ, ನಿನ್ನ ಜನ್ಮ ಸಾರ್ಥಕ ಮಾಡು. ವಾಟ್ ಟು ಡು? ಕರ್ ಪರೋಪಕಾರ, ಪರೋಪಕಾರ ಮಾಡು. ಏನ್ ಪರೋಪಕಾರ ಮಾಡು? ಯಾರೇ ದೇಕೋ ತಾರೇ ಕಹೋ ಕೃಷ್ಣ ಉಪದೇಶ. ಯಾರನ್ನು ಕಂಡರು, ಯಾರನ್ನು ಸಿಕ್ಕಿದರು ಕೃಷ್ಣನ ಬಗ್ಗೆ ಹೇಳು, ಕೃಷ್ಣನ ಬಗ್ಗೆ ಜಪ ಮಾಡ್ಲಿಕ್ಕೆ ಹೇಳು, ಕೃಷ್ಣನ ಕತೆ ಕೇಳೋಕೆ ಹೇಳು, ಕೃಷ್ಣನ ನಾಮ ಜಪ ಮಾಡು, ಕೃಷ್ಣನ ಗೀತೆ ಓದು, ಇದು ಹೇಳು. ಇದು ಪರೋಪಕಾರ. ಇಷ್ಟು ಮಾಡಿದರೆ ಅವರ ಜೀವನವೂ ಸಾರ್ಥಕ ಆಗತ್ತೆ, ನನ್ನ ಜೀವನವೂ ಸಾರ್ಥಕ ಆಗತ್ತೆ. ಸುಲಭ, ಯಾವುದು ಕಷ್ಟ ಇದೆ? ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ, ಕಲೀಗ್ಸ್ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ಒಂದು ಮೆಸೇಜ್ ಹಾಕೋದು, ಒಂದು ಕಾಲ್ ಮಾಡೋದು ತುಂಬಾ ಕಷ್ಟ ಇಲ್ಲ. ಆ ಪ್ರಯತ್ನ ಭಗವಂತ ನನ್ನ ಕರ್ಮದ ಫಲ ನೋಡ್ತಿಲ್ಲ, ಅವನು ಪ್ರಯತ್ನ ನೋಡ್ತಾನೆ. ನಾನು ಎಷ್ಟು ಪ್ರಯತ್ನ ಮಾಡ್ತೇನೆ ಎಂದು ನೋಡ್ತಾನೆ. ನಾವು ಪ್ರತಿಯೊಬ್ಬರು ಎಷ್ಟು ಪ್ರಯತ್ನ ಮಾಡ್ತಾರೆ ಅದು ಮುಖ್ಯ. ಆ ಪ್ರಯತ್ನದ ಮೇಲೆ ಭಗವಂತನ ಅದನ್ನು ನಮ್ಗೆ ಯಾವ್ದಾದ್ರು ಆ ಪ್ರಯತ್ನದ ಫಲ ಅಪೇಕ್ಷೆ ಮಾಡುವ ಯೋಗ್ಯತೆ ಇಲ್ಲ. ಪ್ರಯತ್ನ ಪಡುವುದು ಭಗವಂತ, ನಾನು ಎಷ್ಟು ಅದಕ್ಕೆ ಪ್ರಯತ್ನ ಮಾಡಿದೆ ನೋಡ್ತಾನೆ. ಆ ಪ್ರಯತ್ನ ನಾವು ಮಾಡಬೇಕು ಪ್ರತಿಯೊಬ್ಬರು. ಇದರಿಂದ ಕೊನೆಯದಾಗಿ ನಮ್ಮ ಈ ಒಂದು 7 ಫಲಶ್ರುತಿಗಳು ಬರುತ್ತೆ. ಅದಕ್ಕೋಸ್ಕರ ಮುಂದಿನ 13 ವಾರ ಎಲ್ಲರೂ ಬರೋಣ. ನಾನು ಕೊನೆಯದಾಗಿ ಆ ಒಂದು ಇದನ್ನು ತೋರಿಸ್ಬಿಡ್ತೇನೆ. ಕನೆಕ್ಟ್ ನಮ್ದು ಏನೆಲ್ಲ ನಡೀತೆ ಎನ್ನುವುದನ್ನ ತೋರಿಸ್ಬಿಡ್ತೇನೆ, ತೋರಿಸಿ ಅಲ್ಲಿಗೆ ನಿಲ್ಲಿಸ್ತೇನೆ. ಟೆಂಟೇಟಿವ್ ಶೆಡ್ಯೂಲ್, ಕೆಲವೊಮ್ಮೆ ಆಚೆ ಈಚೆ ಆಗ್ಬೋದು. ಅಂದ್ರೆ ಕೆಲವೊಂದಕ್ಕೆ ಇವತ್ತೇ ಫಾರ್ ಎಕ್ಸಾಂಪಲ್ ನಾನು ಭಗವಂತನ ಅವತಾರದ ಬಗ್ಗೆ ಇವತ್ತು ಮಾತಾಡ್ಬೇಕಿತ್ತು, ಅದನ್ನ ಆಗ್ಲಿಲ್ಲ, ಸಮಯ ಇಲ್ಲ. ಸೊ ಮುಂದಿನ ವಾರ ನೋಡೋಣ. ಸೊ ಭಗವಂತನ ಫಸ್ಟ್ ಚಾಪ್ಟರ್ ಅಡ್ವೆಂಟ್ ಆಫ್ ಲಾರ್ಡ್ ಕೃಷ್ಣ, 2ನೇ ಅಧ್ಯಾಯ ಪ್ರೇಯರ್ಸ್ ಬೈ ಡೆಮಿಗಾಡ್ಸ್ ಲಾರ್ಡ್ ಕೃಷ್ಣ ದ womb, 3rd birth of Lord Krishna, and 4th Kamsa begins his persecution and meeting of Nanda and Vasudeva. ಇದು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಟ್ರೈ ಟು ಕವರ್. ಮೇ ಬಿ ಒಂದು ಮುಂದೆ ಹೋಗ್ಬೋದು. ಕೆಲವೊಮ್ಮೆ ಚಿಕ್ಕ ಲೀಲೆಯನ್ನ ನಾವು ಫಾಸ್ಟ್ ಆಗಿ ಮಾಡಬಹುದು, ಯಾಕಂದ್ರೆ ಟೋಟಲ್ 91 ಕಥೆಗಳಿವೆ. ಮುಂದಕ್ಕೆ ಪೂತನ ಕಿಲ್ಡ್, ಸಾಲ್ವೇಷನ್ ಆಫ್ ತೃಣಾವೃತ ಅಂಡ್ ವಿಷನ್ ಆಫ್ ದ ಯೂನಿವರ್ಸಲ್ ಫಾರ್ಮ್, ಮದರ್ ಯಶೋಧ ಬೈಂಡ್ಸ್, ಇದು ಮುಖ್ಯವಾದದ್ದು. ಇದರ ಬಗ್ಗೆ ಚರ್ಚೆ ಮಾಡಿ. ಡೆಲಿವರೆನ್ಸ್ ಆಫ್ 4 ವೈರ ಮಣಿಗ್ರೀವ, ಕಿಲ್ಲಿಂಗ್ ಆಫ್ ಡಿಮನ್ ವತ್ಸಾಸುರ ಅಂಡ್ ಬಕಾಸುರ, ಕಿಲ್ಲಿಂಗ್ ಆಫ್ ಅಗಾಸುರ, stealing of boys, calves, Brahma, prayers offered by Lord Brahma to Lord Krishna, killing of Dhenukasura, subduing the Kaliya, extinguishing of fire, the forest fire, killing of the demon Pralambasura, devouring the forest fire, then gopis attract to the flute, stealing of garments, delivering of wives of Brahmana. So ಈ ರೀತಿ ನಾವು ಒಂದೊಂದು ವಾರ 5-6
ಕಥೆಗಳನ್ನ ಚರ್ಚೆ ಮಾಡೋಕೆ ಪ್ರಯತ್ನ ಪಡ್ತೇವೆ. ವರ್ಷಿಪಿಂಗ್ ಗೋವರ್ಧನ, ಇದು ಮುಖ್ಯವಾದದ್ದು, ಇದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಣ. ಡಿವಾಸ್ಟಿಂಗ್ ರೈನ್ಫಾಲ್, ವಂಡರ್ಫುಲ್ ಕೃಷ್ಣ, ಪ್ರೇಯಸ್ ಇಂದ್ರ, ರಿಲೀಸಿಂಗ್ ನಂದ ಮಹಾರಾಜ್ ಫ್ರಮ್ ದ ಕ್ಲಚಸ್ ಆಫ್ ವರುಣ, ಅನಿರುದ್ಧ್. ಫೋಟೋಸ್ ಮೆಸೇಜ್ ಮಾಡಿದ್ರೆ, ಫೋಟೋಸ್ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದಿರಾ? ಮಾಡಿ, ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿ ಹಾಕಿ, ಗ್ರೂಪ್ ಅಲ್ಲಿ ಹಾಕಿ. ಈ ರೀತಿ ನಾವು ಪ್ಲಾನ್ ಮಾಡಿದ್ದೇವೆ. ನೆಕ್ಸ್ಟ್ ಆಗಸ್ಟ್ ಮಿಡ್ ವರೆಗೆ, ಆಗಸ್ಟ್ 15th ಅಥವಾ ಆಗಸ್ಟ್ 18th ವರೆಗೆ, ಜನ್ಮಾಷ್ಟಮಿಗೆ ಒಂದು ವಾರ ಮೊದಲು ಇದನ್ನ ಕವರ್ ಮಾಡೋಕೆ ಪ್ರಯತ್ನ ಪಡ್ತೇವೆ. ಈ ರೀತಿ ಪ್ಲಾನ್ ಮಾಡಿದ್ದೇವೆ. ಸೊ ಒಂದೊಂದು ವಾರ ಬೇರೆ ಬೇರೆ ಸ್ಪೀಕರ್ಸ್ ಇರ್ಬೋದು. ನಾನು ಕನ್ನಡ ಮಾತಾಡ್ತೇನೆ, ಮುಂದಿನವರು ಕನ್ನಡ ಮಾತಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅವರು ಇಂಗ್ಲಿಷ್ನವರು ಆದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಸೊ ಯಾರಿಗಾದ್ರೂ ಕನ್ನಡ ಇಂಗ್ಲಿಷ್ ಅರ್ಥವೇ ಆಗುದಿಲ್ಲ ಅಂದ್ರೆ ನಾನಿರ್ತೇನೆ, ಕನ್ನಡ ಅನುವಾದ ಮಾಡ್ತೇನೆ. ಯಾಕೆಂದ್ರೆ ಎಲ್ಲರೂ ಮಾತಾಡುವ ಅವಕಾಶ ಇದೆ. ಆ ರೀತಿ ನಾವು ಒಂದು 3-4 ಜನ ಸ್ಪೀಕರ್ಸ್ ಇರ್ತಾರೆ, ಬೇರೆ ಬೇರೆ ಬೈ ರೊಟೇಷನ್ ಬರ್ತಾರೆ. ಸೊ ಈ ರೀತಿ